ಆತ್ಮೀಯರೇ, ನೀವೆಲ್ಲರೂ ಬಂದಿರೋದು ತುಂಬ ಸಂತೋಷ ಆಗಿದೆ. ಮತ್ತು ಇವತ್ತು ನೀವು ಒಬ್ಬರಲ್ಲ ಮೂರು ಜನ ಅನ್ನುವ ಒಂದು ಹೆಮ್ಮೆ ನಮಗೆ ಬರ್ತಾ ಇದೆ. ಸೊ ಇವತ್ತು ಸಾಯಿನಾಥ್ ದಿನವೇ, ಹಾಗಾಗಿ ಹೆಚ್ಚು ಒತ್ತನ್ನು ಪಿ ಸಾಯಿನಾಥ್ ಅವರಿಗೆ, ಅವರ ಮಾತುಗಳಿಗೆ ಮತ್ತು ಅವರ ಜೊತೆಗಿನ ಸಂವಾದಕ್ಕೆ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಇಲ್ಲಿ ನ್ಯಾಷನಲ್ ಕಾಲೇಜಿನಲ್ಲಿ ಮತ್ತು HN ಮಲ್ಟಿಮೀಡಿಯಾ ಹಾಲ್ನಲ್ಲಿ ಯಾಕೆ ಮಾಡ್ತಾ ಇದ್ದೇವೆ ಅನ್ನುವುದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಬಹುರೂಪಿ ಯಾವತ್ತೂ ಕೂಡ ಚಿತ್ರಕಲಾ ಪರಿಷತ್ ಗಾಂಧಿ ಭವನದಲ್ಲಿ ಮಾಡ್ತಾ ಇದ್ದದ್ದು, ಇವತ್ತು ಇಲ್ಲಿಯೇ ಮಾಡಬೇಕು ಅಂತೇಳಿ ಇಲ್ಲಿಯವರೆಗೆ ಬಂದಿರೋದಕ್ಕೆ ಮುಖ್ಯ ಕಾರಣ, ಇವತ್ತಿನ ಕೃತಿ ಏನಿದೆ ಆ ಕೃತಿ ಸ್ವಾತಂತ್ರ್ಯ ಚಳುವಳಿಯ ಮನಸ್ಸುಗಳ ಬಗ್ಗೆ ಇರತಕ್ಕಂಥದ್ದು. ಸ್ವಾತಂತ್ರ್ಯ ಚಳುವಳಿಯ ಭಾಗವಾಗಿ ಹುಟ್ಟಿದಂತಹ ಶಿಕ್ಷಣದ ಕೂಗಿದೆಯಲ್ಲ, ಗಾಂಧೀಜಿಯವರ ಒಂದು ಸ್ಪರ್ಶದಿಂದ ಅರಳಿದ ಕೂಗಿದೆಯಲ್ಲ, ಸೊ ಆ ಒಂದು ಹಿನ್ನೆಲೆಯಲ್ಲಿ ಆರಂಭ ಆದದ್ದು ಈ ನ್ಯಾಷನಲ್ ಕಾಲೇಜ್. ಸೊ ಈ ನ್ಯಾಷನಲ್ ಕಾಲೇಜಿನ ಜೊತೆಗೆ HN ಅವರು ಗಾಂಧಿಯವರ ಜೊತೆ ಓಡಾಡಿ, ಗಾಂಧಿಯವರನ್ನು ಸ್ಪರ್ಶಿಸಿ, ಗಾಂಧಿಯವರ ಕೋಲನ್ನು ಹಿಡಿದು 4 ಹೆಜ್ಜೆ ಮುನ್ನಡೆಸಿದ ಕೀರ್ತಿ ಅವರದು. ಅದರ ಜೊತೆಗೆ ಅವರು ಹಾಕಿಕೊಟ್ಟಂಥ ಮಹತ್ವದ ಹೆಜ್ಜೆ ಪ್ರಶ್ನೆಗಳನ್ನು ಕೇಳಬೇಕು ಅಂತೇಳಿ. ನ್ಯಾಷನಲ್ ಕಾಲೇಜಿನಲ್ಲಿ ಹಿಸ್ಟ್ರಿಯಾನಿಕ್ ಕ್ಲಬ್ ಅಂತ ಏನದನ್ನು ಶುರು ಮಾಡಿದರು, ಅದರ ಮುಖ್ಯ ಉದ್ದೇಶ ಇದ್ದಿದ್ದೇ ಪ್ರಶ್ನೆ ಮಾಡೋದಕ್ಕೆ ಪ್ರೇರೇಪಣೆ ಕೊಡಬೇಕು ಅಂಥೇಳಿ. ಸೊ ಆ ಕಾರಣದಿಂದಾಗಿ ಪ್ರತಿಯೊಬ್ಬರನ್ನು, ಈ ವ್ಯವಸ್ಥೆಯನ್ನು, ನಮ್ಮ ಬದಿ ಇರುವವರನ್ನು, ಕೊನೆಗೆ ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳೋದಕ್ಕೆ ಪ್ರೇರೇಪಣೆ ಕೊಟ್ಟದ್ದು HN. ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಆಗಿದ್ದಾಗ ಸಾಯಿಬಾಬಾ ಅವರ ಪವಾಡಗಳು ತುಂಬ ನಡೀತಾ ಇತ್ತು. ಸಾಯಿಬಾಬಾ ಅವರು ಗಾಳಿಯಿಂದ ವಾಚನ್ನು, ವಿಭೂತಿಯನ್ನು, ಪ್ರತಿಯೊಂದನ್ನು ಸೃಷ್ಟಿಸಿ ಕೊಡ್ತಾಯಿದ್ರು. ಆಗ ಸತ್ಯಶೋಧನಾ ತಂಡದ ಪರವಾಗಿ ಅಲ್ಲಿಗೆ ಹೋದಂಥ HN ಅವರು ಒಂದೇ ಒಂದು ರಿಕ್ವೆಸ್ಟನ್ನು ಅವರು ಮುಂದೆ ಇಟ್ಟರು. ಏನಂತಂದರೆ, ದಯವಿಟ್ಟು ನನಗೆ ವಾಚ್ ಬೇಡ, ಒಂದು ಕುಂಬಳಕಾಯಿಯನ್ನು ಸೃಷ್ಟಿಸಿ ಕೊಡಿ ಸಾಕು ಅಂಥೇಳಿ. ಸೊ ಅಂತಹ HN, ಅಂತಹ ನ್ಯಾಷನಲ್ ಕಾಲೇಜಿನಲ್ಲೇ ಈ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾಯಿದ್ದೇವೆ. ಎರಡನೆಯ ಪ್ರಶ್ನೆ, ಈ ದಿನ ಯಾಕೆ ಮಾಡ್ತಾ ಇದ್ದೀವಿ ಅಂತ. ಇಷ್ಟೊಂದು ಕಾರ್ಯಕ್ರಮಗಳು ಇದೆ ಅಂತ ಗೊತ್ತಿದ್ದು ಈ ದಿನ ಮಾಡೋದಕ್ಕೆ ಮುಖ್ಯವಾದ ಕಾರಣ, ಗಾಂಧಿ ಜಯಂತಿಗೆ ಆಸುಪಾಸಿನಲ್ಲೇ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ. ಸೊ ಈ ಪುಸ್ತಕದಲ್ಲಿ ಇಡೀ ಮಾತನಾಡೋದು ಗಾಂಧಿ ಮತ್ತು ಅಂಬೇಡ್ಕರ್, ಬಾಬಾ ಸಾಹೇಬ್ ಮತ್ತು ಮಹಾತ್ಮ ಗಾಂಧಿ ಇಬ್ಬರ ಉಸಿರು ಇಡೀ ಪುಸ್ತಕದಲ್ಲಿ ಓಡಾಡುತ್ತೆ. ಸೊ ಹಾಗಾಗಿ ಆ ಪುಸ್ತಕದ ಒಂದು ನೆಲ ಆಗಿರ್ತಕ್ಕಂಥ ಈ ಜಾಗದಲ್ಲಿ ಮತ್ತು ಈ ದಿನ ಇಲ್ಲಿ ಮಾಡಬೇಕು ಅಂಥೇಳಿ. ನಾನು ಈ ಕೃತಿಯಲ್ಲಿ ನಾವು ಮತ್ತೆ ಚರ್ಚೆ ಮಾಡ್ತೇವೆ. ಇವತ್ತಿನ ಕಾರ್ಯಕ್ರಮ ಕೃತಿ ಬಿಡುಗಡೆ ಪುಟ್ಟದಾಗಾಗಿ, ಆಮೇಲೆ ಸಾಯಿನಾಥ್ ಅವರ ಉಪನ್ಯಾಸಕ್ಕೆ ನಾವು ಮಹತ್ವದ ಹೆಜ್ಜೆಯನ್ನು ಇಡ್ತೇವೆ. ಈಗ ನಾನು ಮೊದಲನೆಯದಾಗಿ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇರೋದು ರೇಣುಕಾ ಪಾತ್ರು ಹಾಗೂ ಪ್ರತ್ಯೂಷ್ ರಾಜ್. ಈ ಇಬ್ಬರೂ ಕೂಡ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯ ಮಧ್ಯೆ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ಲೀಸ್. ಈ ಪುಸ್ತಕದಲ್ಲಿ ಒಂದು ಅಧ್ಯಾಯ ಇದೆ. ಈ ಪುಸ್ತಕದ ಪ್ರತಿಯೊಂದು ಅಧ್ಯಾಯವೂ ಕೂಡ ನಮ್ಮ ಮನಸ್ಸನ್ನು ಕಲಕುತ್ತೆ. ಸೊ ಇಂತಹ ಕಲಕುವಿಕೆಯ ಒಂದು ಮಧ್ಯದಲ್ಲಿ ಲಕ್ಷ್ಮೀ ಪಾಂಡ ಅನ್ನುವ ಒಂದು ಅಧ್ಯಾಯ ಇದೆ. ಲಕ್ಷ್ಮೀ ಪಾಂಡ ಒಡಿಶಾದಲ್ಲಿ ಬ್ರಿಟಿಷರ ಒಂದು ದೊಡ್ಡ ದಂಡು ಅಲ್ಲಿಯ ಹಳ್ಳಿಗೆ ದಾಳಿ ಇಟ್ಟಾಗ ಅಷ್ಟೂ ಜನ, ಸುಮಾರು ಒಂದು 50ಕ್ಕೂ ಹೆಚ್ಚು ಜನ ಇದ್ದ ಪೊಲೀಸ್ ಪಡೆಯನ್ನು ಇಡೀ ತನ್ನ ಹಳ್ಳಿಯಲ್ಲಿದ್ದ ಹೆಂಗಸರನ್ನು ಕಟ್ಟಿಕೊಂಡು ಬಂದು ತನ್ನ ಕೈಯಲ್ಲಿದ್ದ ದೊಣ್ಣೆ ಕುಡುಗೋಲುಗಳಿಂದಲೇ ಒಡೆದು ಊರಿಂದ ಓಡಿಸಿದಂಥ ಧೀರ ಮಹಿಳೆ. ಇದನ್ನು ನಾನು ಜಸ್ಟ್ ಒಂದು ಜಲ ಕೇಳ್ತಾ ಇದ್ದೇನೆ.
ಆದರೆ ಈ ಕೃತಿಯಲ್ಲಿ ಆ ಲಕ್ಷ್ಮೀ ಪಾಂಡ ಯಾವ ರೀತಿ ಇದ್ದರು ಅನ್ನೋದನ್ನು ತಿಳಿಸ್ತಾ ಹೋಗ್ತದೆ. ಆಕೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಸುಭಾಷ್ ಚಂದ್ರ ಬೋಸರ ಸೇನೆಯನ್ನು ಸೇರಿ ಅವರ ಸೇನೆಯಲ್ಲಿ ಬಂದೂಕನ್ನು ಹಿಡಿದು ಮೈನ್ಮಾರ್ನಲ್ಲಿ ಇದ್ದು, ಸೊ ಅಲ್ಲಿಯ ಇಡೀ ಭೂಗತರಾಗಿದ್ದ ಕ್ರಾಂತಿಕಾರಿಗಳಿಗೆ ಅಡುಗೆಯನ್ನು ಮಾಡಿ ಆಗ್ತಾ ಮತ್ತು ರಹಸ್ಯ ಸಂದೇಶದಾರಳಾಗಿ ಇದ್ದಂಥದ್ದು ಲಕ್ಷ್ಮೀ ಪಾಂಡ. ಆ ಲಕ್ಷ್ಮೀ ಪಾಂಡ ಅವರ ಮಗಳು ರೇಣುಕಾ ಪಾತ್ರು ಮತ್ತು ಅವರ ಮೊಮ್ಮಗ ಪ್ರತ್ಯೂಷ್ ರಾಜ್, ಈ ಇಬ್ಬರೂ ಕೂಡ ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಇದ್ದು ಇಲ್ಲಿಯ ಕಥನಗಳನ್ನು ಬಿಳಿಮಲೆಯವರು ಬಣ್ಣಿಸ್ತಾರೆ. ಸೊ ಯಾವ ದುಸ್ಥಿತಿಗಳಲ್ಲಿ ಇವತ್ತು ಈ ಎಲ್ಲ ಸ್ವಾತಂತ್ರ್ಯ ಯೋಧರು ಇದ್ದರು ಮತ್ತು ಈಗ ಉಳಿದಿರೋರು ಕೂಡ ಇದ್ದಾರೆ ಅಂಥೇಳಿ. ಸೊ ಅಂತಹ ತುಂಬ ಬದುಕನ್ನು ದೂಡಲಿಕ್ಕೆ ಕಷ್ಟಪಟ್ಟು ಇನ್ನಿಲ್ಲವಾದಂಥ ಲಕ್ಷ್ಮೀ ಪಾಂಡವರ ಕುಟುಂಬ ಇಲ್ಲಿರೋದು ನಮಗೆ ತುಂಬ ಸಂತೋಷವನ್ನು ತಂದಿದೆ. ಈಗ ನಿಮ್ಮೆಲ್ಲರ ಮುಂದೆ ನಾನು ಆಹ್ವಾನವನ್ನು ಕೊಡ್ತಾ ಇರೋದು ಮಾನ್ಯ ಪಿ ಸಾಯಿನಾಥ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಕೃತಿಯನ್ನು ಈ ಇಬ್ಬರ ಸ್ವಾತಂತ್ರ್ಯ ಹೋರಾಟಗಾರರ ಮನೆ ಮಂದಿಯ ಸಮ್ಮುಖದಲ್ಲಿ ಬಿಡುಗಡೆ ಮಾಡಲಿಕ್ಕಿರೋರು ನಮ್ಮೆಲ್ಲರ ನೆಚ್ಚಿನ ವಿದ್ವಾಂಸರಾದಂಥ ಗೆಳೆಯರಾದಂಥ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆಯವರು. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ಳುತ್ತೇನೆ. ನಮ್ಮ ಹಿತೈಷಿ ಹಾಗೂ ನಮಗೆ ಕಣ್ಗಾವಲಾಗಿರ್ತಕ್ಕಂಥ ಹೈಕೋರ್ಟಿನ ವಿಶ್ರಾಂತ ಮುಖ್ಯ ನ್ಯಾಯಮೂರ್ತಿಗಳಾದಂಥ HN ನಾಗಮೋಹನ್ ದಾಸ್ ಅವರು ವೇದಿಕೆಗೆ ಬರಬೇಕು ಅಂತ ಕೋರ್ಕೊಳ್ತೇನೆ. ನಮ್ಮ ಹಿತೈಷಿಗಳು ಹಾಗೂ ಬಹುರೂಪಿಯ ಭಾಗವೇ ಅನ್ನುವ ಹಾಗೆ ಇರತಕ್ಕಂಥ ಡಾಕ್ಟರ್ ವಿಜಯಮ್ಮ ಹಾಗೂ NR ವಿಶ್ವಕುಮಾರ್ ಅವರು ವೇದಿಕೆಗೆ ಬರಬೇಕು ಅಂತ ಕೋರ್ತಾ ಇದ್ದೇನೆ. ನಮ್ಮ ಜೊತೆ ಚಿನ್ಮಯಿ ಚಂದ್ರಶೇಖರ್ ಇದ್ದಾರೆ. ನಮ್ಮ ಬಹುರೂಪಿಯ ಭಾಗ, ನಮ್ಮ ಸಂಸ್ಥಾಪಕರಲ್ಲಿ ಒಬ್ಬರಾದಂತಹ ಧೀರಜ್ ಅವರ ಜೊತೆಗಾತಿ ಚಿನ್ಮಯಿ ಚಂದ್ರಶೇಖರ್ ಅವರ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇವೆ. ಕುವೆಂಪುರವರ ಒಂದು ಅದ್ಭುತವಾದ ಗೀತೆಯನ್ನು ಹಾಡ್ತಾ ಇದ್ದೀನಿ. ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ, ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವಭವದಿ ಭವಿಸಿ ಹೇ ಭವವಿದೂರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲಿ ಇಲ್ಲಿ ಕಿರುಗುಡುಸಲಲಿ. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲಿ ಇಲ್ಲು ಕಿರುಗುಡಿಸಲಲಿ. ದೇಶ ದೇಶದಿ ವೇಷ ವೇಷಾಂತರವನಾಂತು ವಿಶ್ವಸಾರಥಿಯಾಗಿ ಲೀಲಾರಥವನೆಂತು ಚೋದಿಸಿರುವೆಯೋ ಅಂತೆ ಸೃಷ್ಟಿಲೋಲ.
ಚೋದಿಸಿರುವೆಯೋ ಅಂತೆ ಸೃಷ್ಟಿಲೋಲ. ಅವತರಿಸುಬಾ 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 ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ, ಅವತರಿಸುಬಾ ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ, ಹೇ ದಿವ್ಯ ಸಚ್ಚಿದಾನಂದಶೀಲ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ, ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ, ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ, ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಧನ್ಯವಾದ. ಥ್ಯಾಂಕ್ ಯು. ಲಕ್ಷ್ಮೀ ಪಾಂಡ ಅವರ ಕುಟುಂಬಕ್ಕೆ ರಾಜ್ಯಪಾಲರು ಕಾರ್ ಪಾರ್ಕಿಂಗ್ನ ಪಾಸನ್ನು ಕಳಿಸ್ತಾರೆ. ನಮ್ಮ ಸ್ವಾತಂತ್ರ್ಯೋತ್ಸವಕ್ಕೆ ಬರಬೇಕು ಮತ್ತು ನಿಮ್ಮ ಕಾರ್ ಪಾರ್ಕಿಂಗಿಗೆ ಜಾಗ ಕೂಡ ಮಾಡಿದ್ದೇವೆ ಅಂಥೇಳಿ ಕಾರ್ ಪಾರ್ಕಿಂಗಿನ ಪಾಸ್ ಕಳಿಸ್ತಾರೆ. ಸೊ ಅದನ್ನು ಲಕ್ಷ್ಮೀ ಪಾಂಡ ತಿರಸ್ಕರಿಸ್ತಾರೆ. ಯಾಕೆ ಅಂತಂದರೆ ಅವ್ರ ಹತ್ರ ಕಾರ್ ಇರಲ್ಲ. ಎರಡನೇದಾಗಿ ಅವರು ಸ್ವಾತಂತ್ರ್ಯಕ್ಕೆ ಇಷ್ಟೆಲ್ಲ ಹೋರಾಡಿಯೂ ಕೂಡ ಅವರು ಅಲ್ಲಿಯ ಒಡಿಶಾದ ಮನೆಗಳಲ್ಲಿ ಕಸ ಮುಸುರೆ ಮಾಡಿ ಬದುಕ್ತಾ ಇರ್ತಾರೆ. ಮತ್ತು ಆ ಕಸ ಮುಸುರೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರೇನಾದರೂ ಈ ರಾಜ್ಯಪಾಲರ ಮನವಿಗೆ ಏನಾದರೂ ಹೋಗಿದ್ದಿದ್ರೆ ಅವರಿಗೆ ಅವತ್ತು ಬರ್ತಾ ಇದ್ದಂಥ 300 ರೂಪಾಯಿಗಳು ಹಾಗೂ ಅವರ ಮನೆಯಲ್ಲಿ ಉಳಿದಂಥ ಒಂದಷ್ಟು ಅಳಸಲು ಪದಾರ್ಥಗಳು ಸಿಗೋದು ತಪ್ಪೋಗ್ತಾ ಇರುತ್ತೆ. ಆ ಕಾರಣಕ್ಕೋಸ್ಕರ ಆಕೆ ಅದನ್ನು ತಿರಸ್ಕರಿಸ್ತಾರೆ. ಅಷ್ಟೇ ಅಲ್ಲ, ಅವರು ಹೇಳ್ತಾರೆ, ಕಾರ್ ಅನ್ನೋದಕ್ಕೆ ಇರುವಂತಹ ಏಕೈಕ ನನ್ನ ಸಂಬಂಧ ಅಂದರೆ ನನ್ನ ಗಂಡ ಒಂದು ಕಾಲಕ್ಕೆ ಯಾರಿಗೋ ಕಾರ್ ಚಾಲಕ ಆಗಿದ್ದ ಅಷ್ಟೇ ಅನ್ನೋದನ್ನು ರಾಜ್ಯಪಾಲರ ಕಚೇರಿಗೆ ತಿಳಿಸ್ತಾರೆ. ಸೊ ಇಂತಹ ಕಥನಗಳನ್ನು ಹೊಂದಿರತಕ್ಕಂಥ ಕೃತಿ ಇದು, ಅಂತಹ ಆತ್ಮಗಳು ಇರತಕ್ಕಂತಹ ಕೃತಿ ಇದು. ಸೊ ಇವತ್ತು ಈ ಲಕ್ಷ್ಮೀ ಪಾಂಡ ಕುಟುಂಬದ ಈ ಇಬ್ಬರನ್ನು ಗೌರವಿಸೋದರ ಮೂಲಕ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೇವೆ. ನಂತರ ಪುಸ್ತಕದ ಬಿಡುಗಡೆ ಆಗುತ್ತೆ. ಸೊ ಈ ಲಕ್ಷ್ಮೀ ಪಾಂಡ ಅವರ ಮಗಳಾದ ರೇಣುಕಾ ಪಾತ್ರೋ ಅವರಿಗೆ ನಮ್ಮ ಜೊತೆ ಇರತಕ್ಕಂಥ GN ನಾಗರಾಜ್ ಅವರು ವೇದಿಕೆಗೆ ಬಂದು ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸೊ ನಮ್ಮ ಜೊತೆ ಇರ್ತಕ್ಕಂಥ ಮಾನ್ಯ ಸಂವಿಧಾನವನ್ನು ಒಂದು ಚಳವಳಿಯಾಗಿ ಮುನ್ನಡೆಸ್ತಾ ಇರತಕ್ಕಂಥ ಅಬ್ದುಲ್ ರೆಹಮಾನ್ ಪಾಷಾ ಅವರು ಪ್ರತ್ಯೂಷ್ ರಾಜ್ ಅವರಿಗೆ ದಯವಿಟ್ಟು ಆ ಗಾಂಧಿ ಟೋಪಿಯನ್ನು ತೊಡಿಸಬೇಕು ಅಂತ ಕೇಳಿಕೊಳ್ತೇನೆ.
ಆದಮೇಲೆ ಇವರಿಬ್ಬರಿಗೂ ನಿಮ್ಮ ಜೋರು ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ನಮ್ಮ ಜೊತೆಗೆ ಇನ್ನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ಮೊಮ್ಮಗ, ಇದರಲ್ಲಿ ಮೊದಲ ಚಾಪ್ಟ್ರೇ ಸಾಲಿಹಾನ್ ಅನ್ನುವ ಒಬ್ಬ ಒಡಿಯಾದ ಸಾಲಿಹಾ ಗ್ರಾಮದ ಸಾಲಿಹಾನ್ ಅನ್ನುವರು ಕತೆ ಬರ್ತದೆ. ಅವರ ಮಗ ಸೇರಿಕೊಳ್ಬೇಕಿತ್ತು. ಆತ ಆಕ್ಸೆಂಚೂರ್ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್. ನಾವು ಅವನನ್ನು ಸಂಪರ್ಕಿಸಿದ್ವಿ. ಆದರೆ ಆತನ ಏಜೆನ್ಸಿ ಓವರ್ ಟೈಮ್ ಕೆಲಸ ಮಾಡಿದ ಕಾರಣದಿಂದಾಗಿ 4 ಗಂಟೆಯವರೆಗೂ ಕೆಲಸ ಮಾಡಿ ಆತ ಬಂದು ಮನೆಯಲ್ಲಿ ಮಲಗಬೇಕಾದ ಕಾರಣದಿಂದಾಗಿ ನಾವೇ ಫೋನ್ ಮಾಡಿ ಪರವಾಗಿಲ್ಲ, ನಾವೇ ಬರ್ತೀವಿ ನಿಮ್ಮ ಕಡೆಗೆ ಅಂತ ಹೇಳಿದ್ದೀವಿ. ಅದೇ ರೀತಿ HS ದೊರೆಸ್ವಾಮಿಯವರ ಮಗ D ರಾಜು ಅವರು ನಮ್ಮ ಜೊತೆ ನಂತರದಲ್ಲಿ ಸೇರಿಕೊಳ್ತಾರೆ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಪ್ರೊಫೆಸರ್ ಬಿಳಿಮಲೆ ಅವರು ನಮಗೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಹೆಚ್ಚು ಪರಿಚಯ ಹೇಳಬೇಕಾದ ಅಗತ್ಯ ಇಲ್ಲ. ಸೊ ನಮಗೆ ಎದ್ದೇಳು ಕರ್ನಾಟಕ ಅಂತ ಕಲಿಸಿದವರು, ಮೊದಲು ಎದ್ದೇಳು ಅಂತ ಎಲ್ಲರಿಗೂ ಹೇಳಿದವರು, ಹಾಗೂ ಎದ್ದ ಕೆಲಸ ಆಯಿತು ಮಲಗಿಬಿಡಿ ಅಂತ ಹೇಳದೆ ಅದನ್ನು ಎಚ್ಚರಿಸ್ತಾ ಸದಾ ಇರುವಂಥವರು ಪ್ರೊಫೆಸರ್ ಬಿಳಿಮಲೆ ಅವರಿಗೆ ನಮ್ಮ ಜೊತೆ ಇಬ್ಬರು ಪ್ರಕಾಶಕರ ಸಂಘದ ಅಧ್ಯಕ್ಷರುಗಳಿದ್ದಾರೆ. ಮಾನ್ಯ ಪ್ರಕಾಶ್ ಕಂಬತ್ತಳ್ಳಿ ಅವರು ಅವರಿಗೆ ಬಂದು ನಮ್ಮ ಸನ್ಮಾನವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಕರೆಕ್ಟ್, ಇಬ್ಬರು ಕೂಡ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದವರು. ನಾವು ಕೊಡ್ತಾ ಇರತಕ್ಕಂಥ ಕೃತಿ ಅಹರ್ನಿಶಿ ಪ್ರಕಾಶನ ಪ್ರಕಟಿಸಿರ್ತಕ್ಕಂಥ ರಹಮತ್ ತರೀಕೆರೆ ಅವರ ಕುಲುಮೆ ಕೃತಿಯನ್ನು ಬೇರೆಯವರನ್ನು ವೇದಿಕೆಗೆ ಕರೆಯೋದಕ್ಕೆ ಮುಂಚೆ ನಾನು ವೇದಿಕೆಗೆ ಕರೀತಾ ಇರೋದು ನಮ್ಮೆಲ್ಲರ ಆತ್ಮೀಯರು ಮತ್ತು ನಮಗೆ ಅಧಿಕಾರಯುತವಾಗಿ ನಮಗೆ ತಿದ್ದುವವರು, ಬಹುರೂಪಿಯ ಹಿತೈಷಿಗಳು ಆದಂತಹ ಮಾನ್ಯ ವೀರಭದ್ರಪ್ಪ ಅವರನ್ನು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ಕ್ಷಣ ಬನ್ನಿ ಸರ್. ಇವರಿಗೇನು ಕೆಲಸ ಇಲ್ಲ. ಯಾಕೆ ಕೆಲಸ ಇಲ್ಲ ಅನ್ನೋದನ್ನು ಈಗ ಅನೌನ್ಸ್ ಮಾಡ್ತೀನಿ. ಇವತ್ತು ಇವರ 71ನೆಯ ಜನ್ಮದಿನ. ಸರ್, ಆರೋಗ್ಯವಾಗಿರಿ ಮತ್ತು ಎಲ್ಲ ಆರೋಗ್ಯ ನಿಮಗೆ ಸಿಗಲಿ ಅಂತ ಆಶಿಸ್ತಾ P ಸಾಯಿನಾಥ್ ಅವರು ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳಿಕೊಳ್ತೇನೆ. ಇದು ಹಾರ ಕೊಟ್ಟರ ಹಾರ ಇರಲಿ ಬಿಡಿ. ನಮ್ಮ ಜೊತೆ ಇರತಕ್ಕಂಥ ಸಾಯಿನಾಥ್ ಅವರನ್ನು ಶ್ರೀಜಾ ಅವರು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. P ಸಾಯಿನಾಥ್ ನಿಮಗೆಲ್ರಿಗೂ ಗೊತ್ತಿದೆ, ಅವರು ಮಾಧ್ಯಮ ಲೋಕದ ಭಿನ್ನ ಪಯಣಿಗ. ತುಂಬ ದೊಡ್ಡ ಹುದ್ದೆಗಳಲ್ಲಿದ್ದು UNI ಕೆಲಸ ಮಾಡಿ ಆನಂತರ ಬ್ಲಿಟ್ಸ್ನ ಸಹ ಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ದವರು ನನ್ನ ಕೆಲಸ ಇಲ್ಲಲ್ಲ, ನಗರಗಳಲ್ಲ ಅಂತ ತೀರ್ಮಾನ ಮಾಡಿ ರಾತ್ರೋರಾತ್ರಿ ಅವರು ಎದ್ದು ಇಡೀ ಗ್ರಾಮೀಣ ಭಾರತವನ್ನು ಸುತ್ತೋದಕ್ಕೆ ಶುರು ಮಾಡಿದವರು. ಸೊ ಇಂತಹ ಸಾಯಿನಾಥ್ ಅವರು ತಮ್ಮ ಅನುಭವಗಳ ಆಧಾರದ ಮೇಲೆ ಬರೆದದ್ದು ಎವರಿಬಡಿ ಲವ್ಸ್ ಎ ಗುಡ್ ರೌಟ್. ಈ ಎವರಿಬಡಿ ಲವ್ಸ್ ಎ ಗುಡ್ ರೌಟನ್ನು ಅಭಿನವ ಪ್ರಕಾಶನದ ಮೂಲಕ ನಾನು ಬರ ಅಂದರೆ ಎಲ್ಲರಿಗೂ ಇಷ್ಟ ಆಗಿ ಅನುವಾದಿಸಿದ್ದೆ. ಸೊ ಈಗ ಪೀಪಲ್ಸ್ ಆರ್ಕೈವ್ ಆಫ್ ರೂರಲ್ ಇಂಡಿಯಾ ಅನ್ನುವ ವೆಬ್ಸೈಟ್ ಮೂಲಕ ಅವರು ಗ್ರಾಮೀಣ ಭಾರತಕ್ಕೆ ಕನ್ನಡಿಯನ್ನು ಹಿಡಿತಾ ಇದ್ದಾರೆ. ಅದರ ಕೆಲಸ ಎಷ್ಟು ದೊಡ್ಡದು ಅಂತಂದರೆ ಕೇವಲ
ಅತ್ಯಂತ ಕಡಿಮೆ ಅವಧಿಯಲ್ಲಿ 50ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಅದು ಗೆದ್ದುಕೊಂಡಿದೆ. ಮತ್ತು ಇವರು ತಮ್ಮ ಎಲ್ಲ ಆದಾಯವನ್ನು ಆ ಪರಿಗೆ ಅದನ್ನು ವಿನಿಯೋಗಿಸೋದರ ಮೂಲಕ ಈ ಪರಿಯನ್ನು ನೀವು ವಿಸಿಟ್ ಮಾಡಬೇಕು. ಗ್ರಾಮೀಣ ಭಾರತ ಅಂದರೆ ಏನು ಮತ್ತು ಬಹುತ್ವ ಅಂದರೆ ಏನು ಅನ್ನೋದರ ನೇರ ಪರಿಚಯ ಅಲ್ಲಾಗ್ತದೆ. ಸೊ ಈಗ ಶ್ರೀಜಾ ಅವರು. ಮಾನ್ಯ ನಾಗಮೋಹನ್ ದಾಸ್ ಅವರನ್ನು ಸನ್ಮಾನಿಸಬೇಕು ಅಂತ ನಮ್ಮ ಕನ್ನಡ ಬರಹಗಾರರು ಮತ್ತು ಪ್ರಕಾಶಕರ ಸಂಘದ ಅಧ್ಯಕ್ಷರಾದಂಥ ನಿಡಸಾಲೆ ಪುಟ್ಟಸೋಮಯ್ಯ ಅವರನ್ನು ಕೋರ್ಕೊಳ್ತಾ ಇದ್ದೇನೆ. ಪ್ರೊಫೆಸರ್ HN ನಾಗಮೋಹನ್ ದಾಸ್ ಅವರು ನಮಗೆ ತೀರಾ ಆತ್ಮೀಯರು. ಅವರು ನ್ಯಾಯಮೂರ್ತಿಗಳಾಗೋದಕ್ಕೆ ಮುಂಚಿನಿಂದಲೂ ಕೂಡ ನಮ್ಮ ಜೊತೆ, ನಾವು ಅವರ ಜೊತೆ ಪ್ರತಿಯೊಂದು ಸಂದರ್ಭದಲ್ಲೂ ಅವರ ಕಿವಿ ಮಾತನ್ನು ಕೇಳ್ತಾನೇ ಬೆಳೆದವರು. ನಮ್ಮ ಕಿವಿ ಹಿಂಡುವ ಶಕ್ತಿ ಕೂಡ ಅವರಿಗೆ ಇದೆ. ಆ ಮೂಲಕವೇ ಬಹುರೂಪಿಯಾಗಲಿ ನಾವಾಗಲಿ ಬೆಳೆದಿದ್ದೇವೆ ಅಂತ ನಿಮ್ಗೆ ಹೇಳ್ತಾ ನಿಡಸಾಲೆ ಪುಟ್ಟಸೋಮಯ್ಯನವರವರಿಗೆ ಸನ್ಮಾನ ಮಾಡ್ತಾರೆ. NR ವಿಶ್ವಕುಮಾರ್ ಅವರನ್ನು ನಾನು ಯಾವತ್ತೂ ಕೂಡ ಪರಿಚಯಿಸ್ತಾ ಇದ್ದಿದ್ದು ಅವರನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಮತ್ತು ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ನಿರ್ದೇಶಕರು ಅಂತ. ಇನ್ನು ಮೇಲೆ ಆ ರೀತಿ ನಾನು ಪರಿಚಯಿಸೋದಿಲ್ಲ, ನೀವು ಕೂಡ ಪರಿಚಯಿಸಬೇಡಿ. ಯಾಕೆ ಅಂತಂದರೆ ಇಡೀ ಕರ್ನಾಟಕದಾದ್ಯಂತ ಗಾಂಧಿ ಚಳವಳಿಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇರುವಂಥವ್ರು ಇವರು. ಕೇವಲ ಕರ್ನಾಟಕದ್ದು ಅಂದರೆ ತಪ್ಪಾಗ್ತದೆ. ಇಡೀ ಭಾರತದಲ್ಲಿ ಗಾಂಧಿ ಚಳುವಳಿಯನ್ನು ಮುನ್ನಡೆಸ್ತಾ ಇರುವಂತಹ ಪ್ರಮುಖರಲ್ಲಿ ಮೊದಲ ಸಾಲಿನ 5ರಲ್ಲಿ ಇವತ್ತು NR ವಿಶ್ವಕುಮಾರ್ ಅವರು ನಿಂತುಕೊಂಡಿದ್ದಾರೆ. ಮತ್ತು ನಿಮಗೆಲ್ಲರಿಗೂ ಕೂಡ ನೆನಪಿರಲಿ, ಸಿದ್ದರಾಮಯ್ಯನವರು ಕಳೆದ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಬಜೆಟ್ನಲ್ಲಿ ಪ್ರತಿ ಜಿಲ್ಲೆಗೆ ಕೋಟ್ಯಾಂತರ ರೂಪಾಯಿಗಳನ್ನು ಗಾಂಧಿ ಭವನವನ್ನು ಕಟ್ಟೋದಕ್ಕೆ ವಿನಿಯೋಗಿಸುವಂತೆ ಮಾಡಿದವರು NR ವಿಶ್ವಕುಮಾರ್ ಅವರು. ಮತ್ತು ಸಿದ್ದರಾಮಯ್ಯನವರು ಮಂಡಿಸಿದ ಅಷ್ಟೂ ಬಜೆಟ್ಗಳ ಹಿಂದೆ ಇದ್ದಂತಹ ಮನಸ್ಸು ಮತ್ತು ಕೆಲಸ NR ವಿಶ್ವಕುಮಾರ್ ಅವರದ್ದು. ಸೊ ಇಷ್ಟನ್ನು ಹೇಳ್ತಾ ನಮ್ಮ ನಡುವೆ ಮಂಜುಳಾ ಮಾಸ್ತಿಕಟ್ಟೆ ಇದ್ದಾರೆ. ಮಂಜುಳಾ ಮಾಸ್ತಿಕಟ್ಟೆ ಯಾರು ಮತ್ತು ಯಾಕೆ ಕರಿತಾ ಇದ್ದೇನೆ ಅಂತಂದರೆ, ಪಿ ಸಾಯಿನಾಥ್ ಅವರು ತಮಗೆ ಬಂದ ಎಲ್ಲ ಪ್ರಶಸ್ತಿಗಳ ಮೊತ್ತವನ್ನು ಸೇರಿಸಿ ಅವರು ಪ್ರತಿ ವರ್ಷ 2 ಫೆಲೋಶಿಪ್ಗಳನ್ನು ಸ್ಥಾಪಿಸಿದರು. ಆ ಫೆಲೋಶಿಪ್ಗಳು ಏನು ಅಂತಂದರೆ, ನಮ್ಮ ಪತ್ರಕರ್ತರು ಅವರು ಹಳ್ಳಿಗಳಿಗೆ ಹೋಗಿ ಅಲ್ಲಿಯ ವರದಿಗಳನ್ನು ತಂದು ನಮ್ಮ ಮುಂದೆ ಮಂಡಿಸಬೇಕು ಅಂತ. ಆ ಮೂಲಕ ನಗರ ಕೇಂದ್ರಿತವಾಗಿ, ವಿಧಾನಸೌಧ ಕೇಂದ್ರಿತವಾಗಿರ್ತಕ್ಕಂಥ ಮನಸ್ಸುಗಳನ್ನು ತಿರುಗಿಸಿ ಅದನ್ನು ಗ್ರಾಮಗಳಿಗೆ ಕೊಂಡೊಯ್ಯೋದಕ್ಕೆ ಆ ಫೆಲೋಶಿಪ್ ಇದ್ದದ್ದು. ಆ ಫೆಲೋಶಿಪ್ಪನ್ನು ನಾವು ಇಬ್ಬರಿಗೆ ಕೊಟ್ವಿ. ಒಂದು ವಿಠಲ್ ಮಲೇಕುಡಿಯ ಮುನ್ನೆಲೆಗೆ ಬಂದದ್ದು ಈ ಫೆಲೋಶಿಪ್ನ ಮೂಲಕ. ಆತ ತನ್ನ ಏನು ನೀವು ಸಿನಿಮಾವನ್ನು ನೋಡಿದಿರಿ, ಆ ಸಿನಿಮಾದಲ್ಲಿ ಬಂದಿರತಕ್ಕಂಥ ಬಹುತೇಕ ಕಥನಗಳು ಫೆಲೋಶಿಪ್ ಆಗಿ ಕೂಡ ಭಾಗವಾಗಿ ಬಂದಂಥದ್ದು. ಅದರ ಜೊತೆಗೆ ಮಂಜುಳಾ ಮಾಸ್ತಿಕಟ್ಟೆಯವರು ಆ ಫೆಲೋಶಿಪ್ಪನ್ನು ಪಡ್ಕೊಂಡು ಸಾಕಷ್ಟು ಅತ್ಯುತ್ತಮವಾದ ವರದಿಗಳನ್ನು ಮಂಡಿಸಿದರು. ಅದು ಪರಿ ವೆಬ್ಸೈಟ್ನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸಿಗ್ತದೆ. ದಯವಿಟ್ಟು ಮಂಜುಳಾ. ವಿಜಯಮ್ಮ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಮಾನ್ಯ ಬಿಳಿಮಲೆ ಅವರಿಗೆ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಅರ್ಚನಾ ರಾಯ್ಕರ್ ಅವರು ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಆಯಿತಾ? ಓಕೆ, ಆಯಿತಾ. ಸೊ
ಆತ್ಮೀಯರೇ, ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮದ ಎಲ್ಲ ಮಿತ್ರರಿಗೆ ನಾನು ನಾನು ವಿಶುನ ಹೇಳಿದೆ. ಸೊ ವಿಶುಗೆ ಸನ್ಮಾನವನ್ನು ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಆತ್ಮೀಯರಾದಂಥ ಸಿ ಕೆ ಗುಂಡಣ್ಣ ಅವರನ್ನು. ವಿಶ್ವಕುಮಾರ್ಗೆ ಕುಲುಮೆ ಪುಸ್ತಕ ಕೊಡಿಸದೆ ಹೋದ್ರೆ ಅಂತ ಭಯ ಆಗಿತ್ತಂತೆ. ಜೀರುಂಡೆ ಪ್ರಕಾಶನ 2 ಅತ್ಯುತ್ತಮ ಪುಸ್ತಕಗಳನ್ನು ತಂದಿದೆ. ಬೇಗಂಪುರ ಮತ್ತು ಇನ್ನೊಂದು ಕೃತಿ ಜೀರುಂಡೆ ಅಂಬೇಡ್ಕರ್ ಜಗತ್ತು. ಸೊ ಈ 2 ಕೃತಿಗಳು ಇವತ್ತು ಮಾರಾಟಕ್ಕೆ ಇಟ್ಟಿದ್ದೀವಿ. ಇವೆಲ್ಲವೂ ಕೂಡ ನಮ್ಮ ಪುಸ್ತಕಗಳೇ. ಸೊ ಅನ್ನುವ ಪ್ರೀತಿ ಪರಸ್ಪರ ಪ್ರಕಾಶಕರ ಮಧ್ಯೆ ಇದೆ ಅಂತ ಸಾರ್ಥ. ಸೊ ನಿನ್ನೆ ಅನುವಾದದ ದಿನ ಆಗಿರೋದು ಕೂಡ ಈ ಒಂದು ದಿನ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕೆ ಒಂದು ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಆಕ್ಸಿಡೆಂಟಲ್ ಪಬ್ಲಿಷರ್, ತುಂಬ ಆಕಸ್ಮಿಕವಾಗಿ ಪ್ರಕಾಶಕ ಆದವನು. ಅದೇ ರೀತಿ ನಾನೊಬ್ಬ ಆಕ್ಸಿಡೆಂಟಲ್ ಅನುವಾದಕ ಕೂಡ. ಪಿ ಸಾಯಿನಾಥ್ ಅವರ ಜೊತೆ ಬೆಳೆದ ಸ್ನೇಹ ಸಲುಗೆ ಕಾರಣದಿಂದಾಗಿ, ನಾವಿಬ್ಬರೂ ಕೂಡ ಪತ್ರಕರ್ತರೇ ಆಗಿದ್ದ ಕಾರಣದಿಂದಾಗಿ ಅವರು ಈ ಕೃತಿಯನ್ನು ಅನುವಾದ ಮಾಡಬೇಕು ಅಂತ ನನಗೆ ಕೇಳಿದಾಗ ನನಗೂ ಕೂಡ ತುಂಬ ಆಸಕ್ತಿ ಇತ್ತು ಮಾಡಬೇಕು ಅಂತ. ಆ ಎವ್ರಿಬಡಿ ಲವ್ಸ್ ಎ ಗುಡ್ ರೌಟನ್ನು ನಾನು ಅಂದರೆ ಎಲ್ಲರಿಗೂ ಇಷ್ಟ ಆಗಿ ತಂದೆ. ಆ ನಂತರ ನಿಮಗೆಲ್ಲರಿಗೂ ಕೂಡ ಅಚ್ಚರಿಯ ವಿಷಯ ಅಂತಂದರೆ ಸಾಯಿನಾಥ್ ಅವರು ಬರೆದಿರೋದು 2 ಕೃತಿ, ಇವತ್ತು ಬಿಡುಗಡೆ ಆಗ್ತಿರೋದು ಅವರ 2ನೆಯ ಕೃತಿ. ಸೊ ಹಾಗಾಗಿ ಆ 2ನೆಯ ಕೃತಿ ದಿ ಲಾಸ್ಟ್ ಹೀರೋಸ್ ಏನಿದೆ ಅದನ್ನು ನಾನು ಕೊನೆಯ ಹೀರೋಗಳು ಅಂತ ನಾನು ಅನುವಾದ ಮಾಡಿದೆ. ಹಾಗಾಗಿ ನನ್ನನ್ನು ಅನುವಾದಕ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಸಾಯಿನಾಥ್ ಅನುವಾದಕ ಅಂತ ಹೇಳಿದ್ರೆ ಅಷ್ಟೇ ಸಾಕು ಅಂತ ಅನಿಸುತ್ತೆ. ಯಾಕೆಂದರೆ ಅದ್ರ ಮೇಲೆ ಒಂದು ಪುಸ್ತಕ, ಒಂದು ಲೇಖನ ನಾನು ಅನುವಾದ ಮಾಡಲಿಲ್ಲ. ಹಾಗಾಗಿ ಅವರು ಹೆಚ್ಚೆಚ್ಚು ಪುಸ್ತಕಗಳನ್ನು ಮಾಡಿದರೆ ಮಾತ್ರ ನಾನು ಅನುವಾದಕ ಆಗಿ ಚಾಲ್ತಿಲಿರ್ತೀನಿ. ಆ ಕಾರಣಕ್ಕಾದರೂ ಅವರು ಹೆಚ್ಚೆಚ್ಚು ಪುಸ್ತಕಗಳನ್ನು ಬರೀಲಿ ಅಂತ ಕೇಳ್ಕೊಳ್ತಾ, ಈ ಅನುವಾದ ಪುಸ್ತಕದ ದಿನ ಇಂತಹ ಪುಸ್ತಕಗಳು ಮತ್ತು ಜೀರುಂಡೆ ಮಾಡಿರ್ತಕ್ಕಂಥ ಈ 2 ಪುಸ್ತಕಗಳು ಮತ್ತು ಅದೇ ರೀತಿಯಲ್ಲಿ ಇವತ್ತು ನಮ್ಮ ಪ್ರಕಾಶನ ಕ್ಷೇತ್ರದಲ್ಲಿ ಮೂಡಿಬರ್ತಾ ಇರತಕ್ಕಂಥ ಹೊಸ ಅಂತರ್ಜಲಗಳೇನಿದೆ, ಸೊ ಅಂತಹ ಕೃತಿಗಳು ಹೆಚ್ಚು ಬರಬೇಕೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಈ ಒಂದು ಕೃತಿ ಏನಿದೆ, ಸೊ ಇದು ಒಂದು ರೀತಿ ಸ್ವಾತಂತ್ರ್ಯದ ಅಂತರ್ಜಲವನ್ನು ಹಿಡಿದಿಡ್ತಕ್ಕಂಥ ಕೃತಿ. ನಮಗೆಲ್ರಿಗೂ ಕೂಡ ಗೊತ್ತಿದೆ, ನವಕರ್ನಾಟಕ ಪ್ರಕಾಶನ ಸುಮಾರು ಕೃತಿಗಳನ್ನು ಈ ಸ್ವಾತಂತ್ರ್ಯದ ಅಂತರ್ಜಲವನ್ನು ಹಿಡಿದಿರ್ತಕ್ಕಂಥ ಕೃತಿಗಳನ್ನು ತಂದಿದೆ. ಸ್ವಾತಂತ್ರ್ಯದ ಗಂಗೆಗೆ 1000 ತೊರೆಗಳು ಅನ್ನುವ ಕೃತಿ ಕೂಡ ಅದರಲ್ಲಿ ಒಂದು. ಆ ರೀತಿಯ ಸಾವಿರಾರು ತೊರೆಗಳಲ್ಲಿ ಕೆಲವು ತೊರೆಗಳನ್ನು ಹಿಡಿದಿಟ್ಟಂಥ ಕೃತಿ ಈ ಕೊನೆಯ ಹೀರೋಗಳು. ಸೊ ಇದರ ಒಳಗಡೆ ಇರ್ತಕ್ಕಂಥ ಎಲ್ಲದನ್ನು ಕೂಡ ನಾನು ಈಗಾಗಲೇ ನಿಮಗೆ ಬಣ್ಣಿಸಿದ್ದೇನೆ. ಸೊ ಇಂತಹ ಒಂದು ಬಣ್ಣನೆಗೆ ಆ ಕೃತಿಯಲ್ಲಿ ಇರ್ತಕ್ಕಂಥ ಮನಸ್ಸುಗಳು ಮತ್ತು ಆ ಹೋರಾಟದ ಹುರುಪು ಅದು ನಮ್ಮೆಲ್ಲರ ಮುಂದೆ ಬರಬೇಕಾಗಿದೆ. ನಾನು ಇದನ್ನು ಸ್ವಾತಂತ್ರ್ಯದ ಹೋರಾಟಕ್ಕೆ ಕೀಲೆಣ್ಣೆ ಅಂತೇಳಿ ನಾನು ಕರೆದಿದ್ದೇನೆ. ಯಾಕೆ ಅಂತಂದರೆ ಅದು ನಾಳೆಯ ಸ್ವಾತಂತ್ರ್ಯ ಹೋರಾಟಕ್ಕೆ ಇವತ್ತು ನಾವು ಎದುರಿಸ್ತಿರ್ತಕ್ಕಂತಹ ಒಂದು ಪರಿಸ್ಥಿತಿಗೆ ಉತ್ತರ ಆಗಬೇಕು ಅನ್ನೋದು ನನ್ನ ಯೋಚನೆ. ಸೊ ಮೊದಲೆಲ್ಲ ನಾವು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಅಂತ ಹೇಳ್ತಾ ಇದ್ವಿ. ಆ ನಂತರದಲ್ಲಿ ತುರ್ತು ಪರಿಸ್ಥಿತಿ ಮೊದಲು ಮತ್ತು ತುರ್ತು ಪರಿಸ್ಥಿತಿ ನಂತರ ಅಂತ ಹೇಳೋದಕ್ಕೆ ಶುರು ಮಾಡಿದ್ವಿ. ಆದರೆ ಈಗ ಜಾಗತೀಕರಣ ಬಂದ ಮೇಲೆ ಜಾಗತೀಕರಣ ಅನ್ನೋದೇ ಒಂದು ಬೈಫರ್ಕೇಷನ್ ಪಾಯಿಂಟ್ ಆಗಿದೆ. ಮೊದಲೆಲ್ಲ ನಮ್ಮ ಎದುರುಗಡೆ ವೈರಿಗಳಿರ್ತಿದ್ರು ಮತ್ತು ಯುದ್ಧ ಮಾಡುವ ಶಸ್ತ್ರಾಸ್ತ್ರಗಳು ಕಾಣಿಸ್ತಾ ಇತ್ತು. ಆದರೆ ಜಾಗತೀಕರಣ ಒಂದು ಸಲ ಒಳಗೆ ಬಂದ ಮೇಲೆ ನಮ್ಮ ಎದುರುಗಡೆ ವೈರಿನೂ ಕಾಣಿಸ್ತಾ ಇಲ್ಲ, ಆದರೆ ಶಸ್ತ್ರಾಸ್ತ್ರವೂ ಕಾಣಿಸ್ತಿಲ್ಲ, ಆದರೆ ಅದಕ್ಕಿಂತಲೂ ಭೀಕರವಾದಂತಹ ಯುದ್ಧ ನಡೀತಾ ಇದೆ. ಹಾಗಾಗಿ ಈ ಕೃತಿ ಸ್ವಾತಂತ್ರ್ಯದ ಅಂತರ್ಜಲದ ಕೃತಿ ಆದರೂ ಕೂಡ ಇದು ಈಗ ನಾವು ಅನುಭವಿಸ್ತಾ ಇರುವಂತಹ ಎಲ್ಲ ಪರಿಸ್ಥಿತಿಗೂ ಕೂಡ ಒಂದು ಉತ್ತರ ಅಂತ ನಾನು ಭಾವಿಸಿದ್ದೇನೆ. ಸೊ ಈ ಕೃತಿಯನ್ನು ಬಿಡುಗಡೆ ಮಾಡೋದಕ್ಕೆ ಮುನ್ನ
ಇತ್ತೀಚೆಗೆ ನಮ್ಮನ್ನು ಅಗಲಿದಂತಹ MS ಸ್ವಾಮಿನಾಥನ್ ಅವರನ್ನು ನೆನಪಿಸಿಕೊಳ್ತಾ ಮತ್ತು ಈ ಕೃತಿಯ 16 ವ್ಯಕ್ತಿತ್ವಗಳ ಪೈಕಿ ಸುಮಾರು 10 ಜನರು ನಮ್ಮ ಮುಂದೆ ಇಲ್ಲ. ಈ ಕೃತಿ ಪ್ರಕಟ ಆಗೋಷ್ಟೊತ್ತಿಗೆ ಸುಮಾರು ಜನ ಮರಣ ಹೊಂದಿದರು. ಆನಂತರದಲ್ಲಿ ಕನ್ನಡ ಅನುವಾದ ಬರುವಷ್ಟರಲ್ಲಿ ಕೂಡ ಸುಮಾರು ಜನರು ಇಲ್ಲ. ಸೊ ಹಾಗಾಗಿ ಅವರ ಚೇತನಕ್ಕೂ ಕೂಡ ನಮನವನ್ನು ಸಲ್ಲಿಸ್ತಾ, ಭಾರತದ ಸ್ವಾತಂತ್ರ್ಯಕ್ಕೆ ಮತ್ತು ಆನಂತರದ ಎಲ್ಲ ಜನಪರ ಹೋರಾಟಗಳಿಗೆ ದುಡಿದಂತಹ ಮತ್ತು ಇಲ್ಲವಾದಂಥ ಚೇತನಗಳಿಗೆ ನಾವು ನಮನವನ್ನು ಸಲ್ಲಿಸೋಣ. ದಯವಿಟ್ಟು ಮೌನ ಶ್ರದ್ಧಾಂಜಲಿಯನ್ನು ಮಾಡೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಆದ್ಮೇಲೆ ಇಲ್ಲಿಂದ ಕಾರ್ಯಕ್ರಮ ತುಂಬ ವೇಗದಲ್ಲಿ ಮುಂದೆ ಹೋಗ್ತದೆ. ಸೊ ಈಗ ಪ್ರಮುಖವಾದ ಭಾಗ ಕೃತಿ ಬಿಡುಗಡೆ. ಮಾನ್ಯ ಪುರುಷೋತ್ತಮ ಬೆಳಿಮಲೆಯವರು ಈ ಕೃತಿಯನ್ನು ಕುಟುಂಬದ ಜೊತೆಗೆ ಸೇರಿ ಬಿಡುಗಡೆ ಮಾಡಬೇಕು, ಎಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಾನ್ಯ ಬೆಳಿಮಲೆಯವರು ನಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕೊನೆಯ ಹೀರೋಗಳು ಪುಸ್ತಕದ ಲೇಖಕ ಸಾಯಿನಾಥ್ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಮಹನೀಯರೇ ಮತ್ತು ಸ್ನೇಹಿತರೆ, ಈ ಪುಸ್ತಕದ ಬಗ್ಗೆ 2 ಮಾತುಗಳನ್ನು ಹೇಳುವುದು ತುಂಬ ಸಂತೋಷದ ಮತ್ತು ಅಭಿಮಾನದ ವಿಷಯ. ಅದಕ್ಕೆ ಮುಖ್ಯವಾದ ಕಾರಣಗಳು 2. ಒಂದು, ಅದನ್ನು ಬರೆದವರು ಸಾಯಿನಾಥ್ ಎಂಬುದು. 2ನೇವರು, ಈ ಪುಸ್ತಕವನ್ನು ಇನ್ನೊಮ್ಮೆ ಅಥವಾ ಇದನ್ನು ಇನ್ನೊಂದು ರೀತಿಯಿಂದ ಈ ದೇಶದಲ್ಲಿ ಬೇರೆ ಯಾರಿಗೂ ಕೂಡ ಬರೀಲಿಕ್ಕೆ ಸಾಧ್ಯ ಇಲ್ಲ. ಈ ಪುಸ್ತಕದ ಒಂದು ಕಡೆ ಸಾಯಿನಾಥ್ ಹೇಳ್ತಾರೆ, ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ವ್ಯಕ್ತಿಗಳನ್ನು ನಾನು ಸಂದರ್ಶನ ಮಾಡಿದ್ದೇನೆ. ಅದರಲ್ಲಿ ಅತ್ಯಂತ ಕಿರಿಯವನ ವಯಸ್ಸು 92, ಅತ್ಯಂತ ಹಿರಿಯವನ ವಯಸ್ಸು 104 ಅಂತ. ಅಂದರೆ
ಮುಂದಿನ 5-6 ವರ್ಷಗಳಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಒಬ್ಬನೇ ಒಬ್ಬ ಈ ದೇಶದಲ್ಲಿ ಇರೋದಿಲ್ಲ ಎಂಬ ಒಂದು ಮಾತಿದೆಯಲ್ಲ, ಅದು ಎಷ್ಟು ಆಳವಾಗಿ ನನ್ನನ್ನು ಕೆಣಕ್ತಿದೆ ಮತ್ತು ಘಾಸಿಗೊಳಿಸ್ತಿದೆ ಅಂತಂದರೆ, ನಾವು ಎಂಥ ಒಂದು ವಿಚಿತ್ರ ಕಾಲಘಟ್ಟಕ್ಕೆ ತಲುಪಿದ್ದೀವಿ ಅಂತ. ಈಗ ನಾನು 1955 ಹುಟ್ಟಿದವನು, ಸಾಯಿನಾಥ್ ಬಾರ್ನ್ ಇನ್ 57, ರೈಟ್? ಸೊ ನಾವು ಶಾಲೆಗೆ ಹೋಗುವಾಗ ನಮ್ಮ ಮೇಷ್ಟ್ರುಗಳು ಸ್ವಾತಂತ್ರ್ಯ ಹೋರಾಟದ ಕತೆ ಹೇಳ್ತಾಯಿದ್ರು. ಆಮೇಲೆ ಆಗಸ್ಟ್ 15ಕ್ಕೆ, ಜನವರಿ 26ಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಯಾರನ್ನೋ ಕರ್ಕೊಂಬರ್ತಾಯಿದ್ರು ಮೇಷ್ಟ್ರು ಶಾಲೆಗೆ. ನಮಗೆ ಅವರ ಮಹತ್ವ ಏನೂ ಗೊತ್ತಿರಲಿಲ್ಲ. ಅವರು ಪಾಪ ನಮ್ಮ ಹಾಗೆ ಇರ್ತಾಯಿದ್ರು, ಬರ್ತಿದ್ರು, ಏನೋ ಎರಡು ಮಾತಾಡ್ತಾಯಿದ್ರು, ಚೆನ್ನಾಗಿ ಓದಬೇಕು ಅಂತ ಹೇಳ್ತಾಯಿದ್ರು, ಹೋಗ್ತಾಯಿದ್ರು. ನಾನು ಹುಟ್ಟಿ ಬೆಳೆದ ಊರು ಭಾಳ ಸಣ್ಣ ಊರು, ಅದು ಪಂಜ ಅಂತ. ಅಲ್ಲಿ ಸುಬ್ರಹ್ಮಣ್ಯ ಅಲ್ಲಿಂದೆಲ್ಲ ಹಿಡ್ಕೊಂಬಂದು ಮಾತಾಡ್ತಿದ್ರು. ಅಂದರೆ ನಮ್ಮ ತಲೆಮಾರಿಗೆ ನಾವು ಶಾಲೆಗೆ ಹೋಗುವಾಗ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆಗೆ ಒಂದು ಸಣ್ಣ ಸಂಬಂಧ ಇತ್ತು. ಅವರನ್ನು ನೋಡ್ತಾ ಇದ್ವಿ, ಅವರ ಮಾತು ಕೇಳ್ತಾ ಇದ್ವಿ. ನನ್ನ ಅಪ್ಪನೇ ಹೇಗೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಬಂದ ದಿವಸ ತ್ರಿವರ್ಣ ಧ್ವಜವನ್ನು ಇಟ್ಟುಕೊಂಡು ಕ್ಲಾಸ್ ಬಿಟ್ಟು ಮೆರವಣಿಗೆ ಮಾಡಿದೆವು ಅಂತ ಹೇಳ್ತಾಯಿದ್ರು. ಅಟ್ಲೀಸ್ಟ್ ನಾವು 50-60ರ ದಶಕದಲ್ಲಿ ಹುಟ್ಟಿದವರಿಗೆ ಸ್ವಾತಂತ್ರ್ಯ ಹೋರಾಟದ ಕತೆ ಕೇಳ್ತಾ ಇತ್ತು ನಮಗೆ, ಕೆಲವರು ನೋಡ್ತಾ ಇದ್ದೀವಿ ನಾವು. ಆದರೆ ಮುಂದಿನ 4-5 ವರ್ಷದಲ್ಲಿ ಅಂಥ ಒಂದು ಕಾಲಘಟ್ಟವೇ ಮುಚ್ಚಿ ಹೋಗ್ತದೆ, ಅದು ಇರೋದೇ ಇಲ್ಲ. ನಾನು ಅದಕ್ಕೆ ಹೇಳಿದ್ದು, ಇನ್ನೊಂದು ಪುಸ್ತಕ ಬರೀಲಿಕ್ಕೆ ಸಾಧ್ಯ ಇಲ್ಲ ಯಾರಿಂದ, ಯಾಕಂದರೆ ಯಾರು ಇರೋದೇ ಇಲ್ವಲ್ಲ. ಅವ್ರನ್ನ ಮಾತಾಡಲಿಕ್ಕೂ ಆಗೋದಿಲ್ಲ, ನೀನು ಯಾಕೆ ಹೋರಾಟ ಮಾಡಿದೆ ಅಂತ ಕೇಳಲಿಕ್ಕೂ ಆಗೋದಿಲ್ಲ, ಅಥವಾ ನಿನ್ನ ಇವತ್ತಿನ ಪರಿಸ್ಥಿತಿ ನಿಂದು ಹೇಗಿದೆ, ಕೇಂದ್ರ ಸರ್ಕಾರ ನಿನ್ನನ್ನು ಸರಿಯಾಗಿ ಗುರುತಿಸಿದೆಯೋ ಇಲ್ಲವೋ, ಈ ಥರದ 100 ಪ್ರಶ್ನೆಗಳನ್ನು ಎತ್ತಲಿಕ್ಕೆ ಜನವೇ ಇರುವುದಿಲ್ಲ. ಅಂದರೆ ನಾವು ಇಲ್ಲಿ ಕುಳಿತಿರುವ ನಾವೆಲ್ಲ ಒಂದು ಅತ್ಯಂತ ಕ್ರಿಟಿಕಲ್ ಆದಂಥ ಒಂದು ಕಾಲಘಟ್ಟದಲ್ಲಿ ಇದ್ದೀವಿ. ನಾವು ಇದಕ್ಕೆ ನಮ್ಮ ಮುಂದಿನ ತಲೆಮಾರಿಗೆ ಅದು ಗೊತ್ತೇ ಇರೋದಿಲ್ಲ. ಉದಾಹರಣೆ, ನನ್ನ ಮಗನಿಗೆ ಇದು ಗೊತ್ತೇ ಇರೋದಿಲ್ಲ, ಅಥವಾ ಈ ಕಾಲೇಜಿನಲ್ಲಿ, ನ್ಯಾಷನಲ್ ಕಾಲೇಜಿನಲ್ಲಿ ಓದ್ತಿರುವ ಅನೇಕ ಮಕ್ಕಳಿಗೆ ಇದು ಗೊತ್ತೇ ಇರೋದಿಲ್ಲ. ಆ ಒಂದು ಸಾಲಿದೆಯಲ್ಲ, ಇನ್ನು 5-6 ವರ್ಷದಲ್ಲಿ ನಮಗೆ ಇಂಥವ್ರು ನೋಡಲಿಕ್ಕೆ ಸಿಗೋದಿಲ್ಲ ಅಂತ ಹೇಳುವ ಮಾತು ನನ್ನನ್ನು ದೂರದಿಂದ ಡೆಲ್ಲಿಯಿಂದ ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ. ಮೋಹನ್ ಕರೆದಾಗ ನಾನು ಬರ್ತೀನಿ, ಇಂಥ ಒಂದು ಭಾಳ ಸಂದರ್ಭದಲ್ಲಿ ಮಾತಾಡಬೇಕು ಅಂತ. ಪುಸ್ತಕದ ಬಗ್ಗೆ 2 ಮಾತು ನಾನು ಕೊನೆಗೆ ಹೇಳ್ತೇನೆ. ಸಾಯಿನಾಥ್ ಬಗ್ಗೆನೂ ಒಂದು ಮಾತು ಹೇಳಬೇಕು. ಅದು ನಮ್ಮ JNUನಲ್ಲಿ ಓದಿದವರು, ಅವರು ಹಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಓದಿದವರು. ಮತ್ತು 2015ರ JNUನ ಭಾಳ ಕ್ರಿಟಿಕಲ್ ಕಾಲಘಟ್ಟ ಏನಿದೆ, ಆವಾಗ ನಾವು ಫೆಬ್ರವರಿಯಲ್ಲಿ ಒಂದು 20 ದಿವಸ ವಾಟ್ ಈಸ್ ನ್ಯಾಷನಲಿಸಮ್ ಅಂತ ಒಂದು ದೊಡ್ಡ ಟಾಕ್ ಅರೇಂಜ್ ಮಾಡಿದ್ವಿ. ಅದನ್ನು ರೋಮಿಲಾ ಥಾಪರ್ ಅವರು ಆರಂಭ ಮಾಡಿ, ಆವಾಗ ಸಾಯಿನಾಥ್ ಬಂದು ತುಂಬ ಒಳ್ಳೆಯ ಮಾತುಗಳನ್ನು ನಮ್ಮ ಬಗ್ಗೆ ಎಲ್ಲ, JNU ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಸೊ ಅಲ್ಲಿಂದ ನನಗೆ ಸಾಯಿನಾಥ್, ನಾನು ಆಗಲೇ ಹೇಳಿದ ಹಾಗೆ ಯಾಕೆ ಮುಖ್ಯ ಆಗ್ತಾರೆ ಅಂತ ಒಂದು ಮಾತು ಹೇಳಬೇಕದು ನನ್ನ ಕರ್ತವ್ಯ ಅಂತ ಅಂದುಕೊಂಡಿದ್ದೀನಿ. ಯಾಕಂದರೆ ಈ ಥರದ ಬರಹಗಾರರು ಮತ್ತು ಚಿಂತಕರು ಕೂಡ ನಮ್ಮ ನಡುವೆ ಭಾಳ ಕಡಿಮೆ ಇದ್ದಾರೆ. ಈಗ ಭಾಳ ಕಡಿಮೆ ಇದ್ದಾರೆ. ನಾವು ಒಂದು ವ್ಯಾನಿಷಿಂಗ್ ಜನ್ರೇಷನ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇದ್ದ ಹಾಗೆ ಕಾಣ್ತದೆ. ಈಗಾಗಲೇ ಮೋಹನ್ ಹೇಳಿದ ಹಾಗೆಯೇ, GN ಹೇಳಿದ ಹಾಗೆಯೇ 1992ರಲ್ಲಿ 2 ಘಟನೆಗಳು ಒಟ್ಟೊಟ್ಟಿಗೆ ನಡೆಯುತ್ತೆ ನೋಡಿ. 90ರ ದಶಕ ಅಂತ ಸ್ಥೂಲವಾಗಿ ಇಟ್ಟುಕೊಂಡ್ರೆ 2 ಘಟನೆಗಳು ನಡೆದವು. ಒಂದು, ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು ನರಸಿಂಹರಾವ್ ಸೇರಿ ಭಾರತದ ಮಾರುಕಟ್ಟೆಯನ್ನು ಜಗತ್ತಿಗೆ ತೆಗೆದಿಟ್ಟದು. ಗ್ಯಾಟ್ ಒಪ್ಪಂದ ಇತ್ಯಾದಿಗಳೆಲ್ಲ ಚಾಲ್ತಿಗೆ ಬಂತು. ಆದರೆ ಜಾರಿಗೆ ಬಂತದ್ದು ಸ್ವಲ್ಪ ಮುಂದೆ ಬಂತು, ಆದರೆ ಓಪನ್ ಅಪ್ ಆಯಿತು. ಇಂಡಿಯನ್ ಮಾರ್ಕೆಟ್ ವಾಸ್ ಓಪನ್ ಟು ವರ್ಲ್ಡ್ ಮಾರ್ಕೆಟ್, ಅದು ಆಯಿತು. ಅದರ ಪರಿಣಾಮಗಳು ಇತ್ಯಾದಿಗಳೆಲ್ಲ ಬಹಳವಾಗಿ ನಮಗೆ ಗೊತ್ತಿದೆ. ಇನ್ನೊಂದು, ಅದ್ವಾನಿಯವರು ನಡೆಸಿದ ರಥಯಾತ್ರೆ. ಆ ರಥಯಾತ್ರೆ ಭಾರತವನ್ನು ಹಿಂದೆಂದೂ ಘಾಸಿಗೊಳಿಸದಂಥ ರೀತಿಯಲ್ಲಿ ಆಳವಾಗಿ ಘಾಸಿಗೊಳಿಸಿತು. ಒಡೆಯಿತು ಅಂತ ಹೇಳೋದಿಲ್ಲ ನಾನು, ಘಾಸಿಗೊಳಿಸಿದೆ. ಈ ಗಾಯ ಮಾಗಲಿಕ್ಕೆ ತುಂಬ ಸಮಯ ಬೇಕು, ಅಷ್ಟು ಸುಲಭದಲ್ಲಿ ಅಲ್ಲ. ಯಾಕಂದರೆ ಅದು ಕೋಮುವಾದ ಇವತ್ತು ಎಲ್ಲರಿಗೆ ಬಂದಿದೆ ಅಂತಂದರೆ, ನಾನು ಡಾಮರ್ ರೋಡ್ ಇದೆಯಲ್ಲ, ಡಾಮರ್ ರೋಡಲ್ಲಿ ಮಾರ್ಕ್ ಹಾಕಿದ್ದಾರೆ, ಇದು ಈ ಕಡೆ ಮುಸಲ್ಮಾನರು ಮಾಡಬೇಕು, ಆ ಕಡೆ ಹಿಂದೂಗಳು ಮಾಡಬೇಕು ಅಂತ. ಹೃದಯಗಳನ್ನು ಒಡೆಯೋದು ಬಿಡಿ, ಭಾವನಾತ್ಮಕವಾದ ಒಡೆಯೋದು ಸುಲಭ. ಡಾಮರ್ ರೋಡ್ಗಳನ್ನು ದೇಶ ಒಡೆದಿದೆ ಈಗ. ಅಂಥ ಒಂದು ಕಾಲಘಟ್ಟದಲ್ಲಿ ಈ ಮಾಧ್ಯಮ ಇದೆಯಲ್ಲ, ಅದು ಜಾಗತೀಕರಣಕ್ಕೆ ಬಲಿಯಾದ ಒಂದು ರೀತಿ ಇದೆಯಲ್ಲ, ಅದು ಭಯಾನಕ. ಅದು ನಾವೆಲ್ಲ ಕಣ್ಣಾರೆ ಕಂಡದ್ದಿದ್ದು, ನಾವೆಲ್ಲ ಕಣ್ಣಾರೆ ನೋಡಿ, ಇದನ್ನು ನಾವೇನು ತುಂಬ ಓದಿಕೊಂಡು ಮಾಡಬೇಕಾಗಿಲ್ಲ.
ಸೊ ಬಂಡವಾಳಶಾಹಿಗಳು ಮಾಧ್ಯಮಕ್ಕೆ ದುಡ್ಡು ಹಾಕಿದಾಗ ಮಾಧ್ಯಮಗಳು ಈ ಜಾಗತೀಕರಣ ಹುಟ್ಟು ಹಾಕಿದಂಥ ಒಂದು ಬಡತನದ ಆಯಾಮ ಇದೆಯಲ್ಲ, ಅದನ್ನು ಮೇನ್ ಸ್ಟ್ರೀಮ್ ಚರ್ಚೆಗೆ ಬಾರದ ಹಾಗೆ ಮಾಡಿಬಿಟ್ಟು ಇವತ್ತಿನ ಮಾಧ್ಯಮಗಳಲ್ಲಿ ಬಡವರು ಸಂಪೂರ್ಣ ಕಾಣೆಯಾಗಿದ್ದಾರೆ. ಅಥವಾ ನಮ್ಮ ಮೋದಿಯವರ ಭಾಷಣಗಳಲ್ಲಿ ಈ ದೇಶದಲ್ಲಿ ಬಡವರೇ ಇಲ್ಲ. ಬಡವರ ಬಗೆಗೆ ಪಬ್ಲಿಕ್ ಡಿಸ್ಕೋರ್ಸ್ ಅಥವಾ ಪಬ್ಲಿಕ್ ಚರ್ಚೆಗಳೇನಿದೆ ಅದು ಸಂಪೂರ್ಣವಾಗಿ ನಾಶ ಆಗೋಯ್ತದೆ. 1900 ನಾನು ಕಳೆದ ವರ್ಷ ಡೆಲ್ಲಿಯಲ್ಲಿ ನಡೆದ ರೈತ ಹೋರಾಟದಲ್ಲಿ ಒಬ್ಬ ಶಿಕ್ಷಣ ಕ್ಷೇತ್ರದ ಒಬ್ಬ ಅಭ್ಯರ್ಥಿಯಾಗಿ ನಾನು ಹೋಗಿ ನೋಡ್ತಾ ಇದ್ದೆ, ಮಾತಾಡ್ತಾ ಇದ್ದೆ. 1992 ಅಂದರೆ ಜಾಗತೀಕರಣ ನಮ್ಮ ಬಡವರಿಗೆ, ನಮ್ಮ ದೇಶದ ಜನರಿಗೆ ಒಂದು ಬಿಡುಗಡೆಯ ಭಾಗ್ಯವನ್ನು ತರ್ತದೆ ಅಂತ ಮನಮೋಹನ್ ಸಿಂಗ್ ಹೇಳಿದರು. ಇದೇ ಮಾತುಗಳನ್ನು 3 ರೈತ ಕಾನೂನುಗಳನ್ನು ತಂದಾಗ ಮೋದಿಯವರು ಕೂಡ ಹೇಳಿದರು. ಮೋದಿಯವರು ಕೂಡ ಇದನ್ನು 2022 ಹೇಳಿದರು, ಅದನ್ನು ಬಿಡುಗಡೆ ಆಗುತ್ತೆ ಅಂತ. ಆದರೆ ಆ್ಯಕ್ಚುಲ್ ಅಂಕಿಅಂಶಗಳು ಏನು ಹೇಳ್ತವೆ ಅಂತಂದರೆ 1992ರಿಂದ 2017 ನಡುವೆ 17 ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸರ್ಕಾರ ಕೊಡುವ ಅಂಕಿಅಂಶಗಳು ಯಾವಾಗಲೂ ಕಡಿಮೆ, ಆದರೆ ಪ್ರೈವೇಟ್ ಏಜೆನ್ಸಿಗಳು NGOಗಳು ಇದರ ಬಗ್ಗೆ ತುಂಬ ಕೆಲಸ ಮಾಡ್ತಾ ಇದ್ದಾರೆ. 17 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ 17 ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡಿರೋದು ನಮ್ಮ ಮಾಧ್ಯಮಗಳಲ್ಲಿ ಮುಖ್ಯ ವಿಷಯಗಳೇ ಅಲ್ಲದ ಹಾಗೆ. ಹಾಗಾದರೆ ಅವರಿಗೆ ಮುಖ್ಯ ವಿಷಯ ಯಾವುದು? ಯಾವುದೋ ಸಿನಿಮಾ ನಟಿ ಮೂಗು ಚುಚ್ಚಿಸಿದ್ದು. ಮೊನ್ನೆ ಅದರ ಬಗ್ಗೆ ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಮಾಡಿದೆ. ಸಿನಿಮಾ ನಟಿಯ ಮೂಗು ಚುಚ್ಚಿಸಿದ್ದು, ಮೂಗು ಚುಚ್ಚುವಾಗ ಅವಳ ಕಣ್ಣಲ್ಲಿ ನೀರು ಬಂತೆ, ಅದನ್ನು ತೋರಿಸಿದ್ರು. ಯಾವ ಚಿತ್ರನಟಿ ಗರ್ಭಿಣಿ ಆಗೋದು, ಅದು ಬ್ರೇಕಿಂಗ್ ನ್ಯೂಸ್. ಈ ದೇಶದ ಪ್ರತಿಯೊಬ್ಬನೂ ಮಾಡಿದ ಕೆಲಸವೇ ಅದು ಬ್ರೇಕಿಂಗ್ ನ್ಯೂಸ್ ಆಗೋದು ಹೇಗೆ ಅದು? ಸೊ ಅಂದರೆ ಫೋಕಸ್ ಹೇಗೆ ಎಷ್ಟು ಚೇಂಜ್ ಆಯಿತು ಅಂತಂದರೆ, ಈ ಮಾಧ್ಯಮಗಳಿಂದ ನಮಗೆ ಕೋಮುವಾದದ ಬಗೆಯಾಗಲಿ, ಸಾಯುತ್ತಿರುವ 17 ಲಕ್ಷ ರೈತರ ಬಗೆಯಾಗಲಿ, ಈ ದೇಶದಲ್ಲಿ ಹೆಚ್ಚುತ್ತಿರುವ ಬಡತನವಾಗಲಿ, 270 ಕೋಟಿ ಜನ ಇವತ್ತು ಭಾರತದಲ್ಲಿ ಬಡತನದ ರೇಖೆಯಿಂದ ಕೆಳಗಿದ್ದಾರೆ. 270 ಕೋಟಿ, ಇಟ್ಸ್ ಕಮಿಂಗ್ ಅವರ್ 27%, 27%. 7% ಭಾರತೀಯ ಶ್ರೀಮಂತರು 54% ಜಮೀನಿನ ಒಡೆತನವನ್ನು ಇವತ್ತು ಇಟ್ಕೊಂಡಿದ್ದಾರೆ. 7% ಜನ, 52% ಭೂಮಿಯ ಒಡೆತನ ಅವರಲ್ಲಿದೆ. ನಾವು ಲ್ಯಾಂಡ್ ರಿಫಾರ್ಮ್ ಕರ್ನಾಟಕದಲ್ಲಿ ಮಾತಾಡ್ತೇವೆ. UPಯಲ್ಲಿ ಲ್ಯಾಂಡ್ ರಿಫಾರ್ಮ್ ಯಾಕೆ ಬರಲಿಲ್ಲ? ಮಧ್ಯಪ್ರದೇಶದಲ್ಲಿ ಲ್ಯಾಂಡ್ ರಿಫಾರ್ಮ್ ಯಾಕೆ ಬರಲಿಲ್ಲ? ಬಿಹಾರದಲ್ಲಿ ಲ್ಯಾಂಡ್ ರಿಫಾರ್ಮ್ ಯಾಕೆ ಬರಲಿಲ್ಲ? ಅಥವಾ ನಮ್ಮ ದೇಶ ಭೂಮಸೂದೆಯನ್ನು ಯಾಕೆ ಗಂಭೀರವಾಗಿ ಜಾರಿಗೆ ತರಲಿಕ್ಕೆ ಕೆಲಸ ಮಾಡ್ತಾ ಇಲ್ಲ, ಅಥವಾ ಮಾಡಿ ಅಂತ ನಾವು ಯಾಕೆ ಕೇಳ್ತಾ ಇಲ್ಲ? ಈ ಜಾಗತೀಕರಣದ ಪರಿಣಾಮ ಹೇಗೆ ಆಗಿದೆ ಅಂತಂದರೆ, ನಮಗೊಂದು 5,000 ರೂಪಾಯಿ ಸಿಕ್ಕಿದ್ರೆ ಸಾಕು, ನಾವು ಜಗತ್ತನ್ನು ಮರೆತು ಬಿಡ್ತೀವಿ. ನಮಗೆ ಟಿವಿಯಲ್ಲಿ ಯಾವುದೋ ಒಬ್ಬಳು ಸಿನಿಮಾ ನಟಿ ಗರ್ಭಿಣಿ ಆಗಿದ್ದಾರೆ ಅಂತ ತೋರಿಸಿದರೆ ನಾವು ರೋಮಾಂಚನದಿಂದ 3 ದಿವಸ ಕಳೀತೀವಿ. ಮೂಗು ಚುಚ್ಚಿದರೆ ಅವಳಿಗೆ ನೋವಾಯಿತು, ಅವಳ ಕಣ್ಣಲ್ಲಿ ನೀರು ಬಂತು ಅಂತ ಹೇಳೋದು ಬ್ರೇಕಿಂಗ್ ನ್ಯೂಸ್ ಆಗುವಂಥ ಒಂದು ಕಾಲಘಟ್ಟದಲ್ಲಿ ಇದರಿಂದ ಸಿಡಿದು ನಿಂತು ನಮ್ಮ ಭಾರತ ಗ್ರಾಮೀಣ ಪ್ರದೇಶದಲ್ಲಿ ಇದೆ ಅಂತ ತೋರಿಸಲಿಕ್ಕೆ ಹಠಕಟ್ಟಿ ನಿಂತ ಬೆರಳೆಣಿಕೆಯ ಕೆಲವೇ ವ್ಯಕ್ತಿಗಳಲ್ಲಿ ಸಾಯಿನಾಥ್ ಒಬ್ಬರು. ಇದು ಸಣ್ಣ ಕೆಲಸ ಅಲ್ಲ ಇದು. ಆದ್ದರಿಂದ ನಾನು ಹೇಳಿದ್ದು, ಪುಸ್ತಕದ ಬಗ್ಗೆ ಮಾತಾಡೋ ಮೊದಲು ಸಾಯಿನಾಥ್ ಬಗ್ಗೆ ಒಂದು ಮಾತು ತಿಳ್ಕೊಬೇಕು. ನೋಡಿ, 92ರಲ್ಲಿ ಒಂದು ಇಂಟೆಲೆಕ್ಚುವಲ್ ಶಿಫ್ಟ್ ಆಯಿತು. ನಿಮಗೆಲ್ಲ ಗೊತ್ತಿದೆ, ಇಂಟೆಲೆಕ್ಚುವಲ್ ಶಿಫ್ಟ್ ಆಯಿತು. ಈಗ ನನಗೇ 60-70ರ ದಶಕದಲ್ಲಿ ಭಾರತದ ಸಂವಿಧಾನ, ಸೆಕ್ಯುಲರಿಸಮ್, ಜಾತ್ಯತೀತತೆ ಎಲ್ಲ ಹೇಳಿಕೊಡ್ತಿದ್ದಂಥ ಮೇಷ್ಟ್ರುಗಳು 92ರ ನಂತರ ಕಮ್ಯುನಲ್ ಭಾಷೆಗಳಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದರು ಅವರು. ನೀವು ರಿಟೈರ್ಡ್ ಪ್ರಿನ್ಸಿಪಾಲ್ರುಗಳು ಇವತ್ತು ದ ಮೋಸ್ಟ್ ಡೇಂಜರಸ್ ಪೀಪಲ್ ಇವತ್ತು ಇಂಡಿಯಾದಲ್ಲಿ. ರಿಟೈರ್ಡ್ ಪ್ರಿನ್ಸಿಪಾಲ್ರುಗಳಂದರೆ ಅವರು ಎಷ್ಟು ವರ್ಷ ಸರ್ವಿಸ್ ಮಾಡಿರ್ತಾರೆ, ಯಾವಾಗ ಸರ್ವಿಸ್ ಮಾಡಿರ್ತಾರೆ ನೋಡಿ. ಅಂದರೆ ಈ ಇಂಟೆಲೆಕ್ಚುವಲ್ ಶಿಫ್ಟ್ ಎಷ್ಟು ಘಾತುಕತನವಾಗಿದೆ ಅಂತಂದರೆ, ಎಲ್ಲರೂ ಕೂಡ ಕೋಮುವಾದಿ ಭಾಷೆಯಲ್ಲಿ ಅವರಿಗೆ ಹುಟ್ಟುವಾಗಲೇ ಕೋಮುವಾದಿ ಭಾಷೆಯಲ್ಲಿ ಮಾತಾಡಿದರೆ ಮಾತಾಡಲಿ, ನನಗೆ ಅದರ ಬಗ್ಗೆ ತಕರಾರಿಲ್ಲ. ಆದರೆ 30 ವರ್ಷ ಅವರು ಸಂವಿಧಾನಿಕ ಪರಿಭಾಷೆಯಲ್ಲಿ ಮಾತಾಡಿ 1992ರಲ್ಲಿ ಅದ್ವಾನಿಯವರು ಒಂದು ರಥಯಾತ್ರೆ ಮಾಡಿದ ಕೂಡಲೇ ಕೋಮುವಾದಕ್ಕೆ ತಿರುಗಿದ್ದು ಅಂದರೆ ಇವರ ಇಂಟೆಲೆಕ್ಚುವಲ್ ಸ್ಟ್ಯಾಂಡರ್ಡ್ ಏನು ಅಂತ ನಮ್ಮ ದೇಶದಲ್ಲಿ. ಸೊ ಈ ಇಂಟೆಲೆಕ್ಚುವಲ್ ಶಿಫ್ಟ್ ಆದಾಗ ಹಾಗೆ ಆಗದೇ ಉಳಿದ ಮಹಾಮಹಿಮರಲ್ಲಿ ಸಾಯಿನಾಥ್ ಕೂಡ ಒಬ್ಬರು. ಇದು ನಾವು ಗಮನಿಸಬೇಕು. ಭಾಳ ಕಡಿಮೆ ಜನ ಇದ್ದಾರೆ ಆ ಥರದ ಇಂಟೆಲೆಕ್ಚುವಲ್ ಶಿಫ್ಟ್ ಆಗದೇ ಉಳಿದವರು. ನೀವು ಏನೇ ಬೈರಿ, ಏನೇ ಹೇಳಿ ಸ್ವಾಮಿ, ನನ್ನ ಮಾತನ್ನು ಒಪ್ಪದೇ ಇರಿ, ಆದರೆ ಒಂದು ಮಾತು ಹೇಳ್ತೀನಿ,
ಇಂಟೆಲೆಕ್ಚುವಲ್ ಶಿಫ್ಟ್ ಆಗದೇ ಉಳಿದವರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಮ್ಯುನಿಸ್ಟರು ಮಾತ್ರ ಇರೋದು ಇವತ್ತು. ಕಮ್ಯುನಿಸ್ಟ್ ಅವರ ಹತ್ರ ದೊಡ್ಡ ಸಂಖ್ಯೆ ಜನ ಇಲ್ಲದಿರ್ಬೋದು, ಅವರು ಪೊಲಿಟಿಕಲ್ ಅದೆಲ್ಲ ಬೇರೆ, ಅದು ಬೇರೆ. ಆದರೆ 4 ಉಳಿದಿರುವ ಕಮ್ಯುನಿಸ್ಟರು ಆ ಇಂಟೆಲೆಕ್ಚುವಲ್ ಶಿಫ್ಟನ್ನು ವಿರೋಧಿಸಿ ಸ್ವಾತಂತ್ರ್ಯೋತ್ತರ ಭಾರತದ ಕನಸುಗಳನ್ನು ಕಟ್ಟಿಕೊಂಡಿದ್ದು ಹೇಗೆ ಈ ದೇಶ ಬೆಳಿಬೇಕು ಅಂತ ಉಳಿದವರಲ್ಲಿ ಕಮ್ಯುನಿಸ್ಟ್ ಕೂಡ. ಅದರಿಂದ ಈ ವಿಷಯದಲ್ಲಿ ಅವರಿಗೆ ನಾವು ನಮ್ಮ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಸೊ ಇವರು ಅಂಥ ಒಂದು ಸಂದರ್ಭದಲ್ಲಿ ಗ್ರಾಮೀಣ ಪತ್ರಕರ್ತನ ಒಂದು ಸ್ಥಾನ ಏನು ಎಂಬುದನ್ನು ಪರಿಯ ಮೂಲಕ ತೋರಿಸಿದರು. ಅದನ್ನು ಈಗಾಗಲೇ ಮೋಹನ್ ಹೇಳಿದರು, ಪೀಪಲ್ಸ್ ಆರ್ಕೈವ್ ಫಾರ್ ರೂರಲ್ ಇಂಡಿಯಾ, ಅದರ ಮೂಲಕ ಇಡೀ ದೇಶದ ಕಥೆಯನ್ನು ಹೇಳಿದರು. ಬಹುಶಃ 2001 ಅಂತ ಕಾಣ್ತದೆ, ಇಫ್ ಐ ಆಮ್ ರೈಟ್. ಅವರು ತಮಿಳುನಾಡು ಗೌರ್ಮೆಂಟು ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತದೆ, ಅಥವಾ ಫ್ರೀ ಎಲೆಕ್ಟ್ರಿಸಿಟಿಯನ್ನು ಅದರ ಬಗ್ಗೆ ಎಷ್ಟು ಚೆನ್ನಾಗಿ ಬರೀತಾರೆ ಆ ಲೇಖನ ಅಂದರೆ, ನನಗೆ ಒಂದು 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 ದೊಡ್ಡ ಕಾದಂಬರಿ ನಮ್ಮ ಕುಮ್ಮಿ ಇದ್ದಾರೆ, ಕುಮ್ಮಿಯ ಒಂದು ಮಹಾ ಕಾದಂಬರಿ ಓದಿದಾಗ ಆಯ್ತು ಅನ್ನೋ ಚಿಕ್ಕ ಲೇಖನದಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಸಾಯಿನಾಥ್ ಬರೆದಿದ್ದಾರೆ ಅಂತಂದರೆ ನೋಡಿ. ಆ ಎಲೆಕ್ಟ್ರಿಸಿಟಿ, ಫ್ರೀ ಎಲೆಕ್ಟ್ರಿಸಿಟಿಯನ್ನು ರೈತರಿಗೆ 3 ಗಂಟೆ ಬೆಳಿಗ್ಗೆ ಕೊಡೋದವರು. ಯಾಕಂದರೆ ಹಗಲು ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಜಾಸ್ತಿ ಇರ್ತದೆ, ಬೆಳಿಗ್ಗೆ ಆದರೆ ಜಾಸ್ತಿ ಇರ್ತದೆ, ರಾತ್ರಿ 11 ಗಂಟೆವರೆಗೆ ಟಿ ವಿ ನೋಡ್ತಾರೆ, ಇನ್ನೇನು ಇರ್ತಾರೆ. ರಾತ್ರಿ 3 ಗಂಟೆಗೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಬೈ ದ ಪಬ್ಲಿಕ್ ಇಸ್ ಬಿಟ್ ಲೆಸ್, ಕಡಿಮೆ ಇರ್ತದೆ. ಆವಾಗ ರೈತರಿಗೆ ಸ್ವಲ್ಪ ಫ್ರೀ ಕೊಡ್ಬೋದು ಅಂತ ಕೊಟ್ಟರು. ಸಾಯಿನಾಥ್ ಅದನ್ನು ಅಭ್ಯಾಸ ಮಾಡಿ ಈ ಅವಧಿಯಲ್ಲಿ ರೈತರ ಸಾವು ಯಾಕೆ ಜಾಸ್ತಿ ಆಯಿತು ಅಂತ ಒಂದು ಲೆಕ್ಕ ಹಾಕ್ತಾರೆ. ಫ್ರೀ ಎಲೆಕ್ಟ್ರಿಸಿಟಿ ಸಿಕ್ಕಿತು ಅಂದರೆ ರೈತರ ಬದುಕು ಉದ್ಧಾರ ಆಗಬೇಕು. ಸರ್ಕಾರ ಹೇಳುವ ಹಾಗೆ ರೈತರು ಭಾಳ ಅವರಿಗೆ ಫ್ರೀ ಎಲೆಕ್ಟ್ರಿಸಿಟಿ, ಅವರ ಪ್ರೊಡಕ್ಷನ್ ಜಾಸ್ತಿಯಾಗಿ, ಭಾರತದ ಶ್ರೀಮಂತಿಕೆ ಜಾಸ್ತಿಯಾಗಿ, ಭಾರತ ವಿಶ್ವನಾಯಕ ಆಗಲಿಕ್ಕೆ ಬೇಕಾದಂಥ ಅರ್ಹತೆಗಳನ್ನೆಲ್ಲ ಗಿಟ್ಟಿಸಿಕೊಳ್ಳುವುದು, ಇದೆಲ್ಲ ಮಾಡಬೇಕಾಗಿತ್ತು. ಆದರೆ ಸಾಯಿನಾಥ್ ಬರೀತಾರೆ, ರೈತರ ಸಂಖ್ಯೆ ಜಾಸ್ತಿ ಆಯಿತು, ರೈತರ ಸಾವು ಜಾಸ್ತಿ ಆಯಿತು. ಯಾಕೆಂತಂದರೆ 3 ಗಂಟೆಗೆ ಎಲೆಕ್ಟ್ರಿಸಿಟಿ ಬಂದ ಕೂಡಲೇ ರೈತರು ಪಂಪ್ ಹಾಕ್ತಾರೆ. ಪಂಪ್ ಹಾಕಿ ನೀರು ಬರ್ತದೋ ಇಲ್ಲೋ ಅಂತ ಗದ್ದೆಗೆ ಹೋಗಬೇಕು. ಈ ಗದ್ದೆಗಳಿಗೆ ಹೋಗುವ ಆ 3 ಗಂಟೆಯ ಸಮಯ ಇದೆಯಲ್ಲ, ಅದು ಹಾವುಗಳು ಓಡಾಡುವ ಜಾಗ, ಅದು ಸಮಯ. ಆದ್ದರಿಂದ 3 ಗಂಟೆಯಲ್ಲಿ ಪಂಪ್ ಆನ್ ಮಾಡಿ ನೀರು ಬಂದಿದೆಯಾ ಅಂತ ಗದ್ದೆಗೆ ಹೋಗುವ ರೈತರು ಹಾವು ಕಡಿದು ಸತ್ತು ರೈತರ ಸಾವಿನ ಸಂಖ್ಯೆ ಹೆಚ್ಚಾಯಿತು ಅಂತ ಬರೀತಾರೆ. ಇದು ಸಾಯಿನಾಥರ ಕೊಡುಗೆ. ನಾವು ಯಾರಿಗೂ ಕಾಣದೇ ಇರುವ, ನಾವು ನೋಡದೇ ಇರುವ, ನಮಗೆ ಊಹಿಸಲಿಕ್ಕೆ ಕೂಡ ಅಸಾಧ್ಯವಾದಂಥ ದೇಶದ ವಾಸ್ತವಿಕ ಸತ್ಯಗಳನ್ನು ಸಾಯಿನಾಥ್ ಉದ್ದಕ್ಕೂ ಕೂಡ ತೆರೆದಿಟ್ಟದ್ದೇ. ಬಹುಶಃ ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದು ನನಗೆ ಗೊತ್ತಿದೆ, ಸಾಯಿನಾಥರನ್ನು ನೋಡಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಅಂತ. ಇದು ಬಹುಶಃ ನಾವು ಅವರಿಗೆ ಕೊಡಬೇಕಾದಂಥ ಗೌರವ. ಥ್ಯಾಂಕ್ಸ್ ಸಾಯಿನಾಥ್ ಫಾರ್ ಯುವರ್ ಎಟರ್ನಲ್ ಎನರ್ಜಿ ಆ್ಯಂಡ್ ಎನ್ಕರೇಜಿಂಗ್ ಅಸ್ ಟು ಸಿ ಸಮಥಿಂಗ್ ವಾಟ್ಸ್ ಹ್ಯಾಪನಿಂಗ್ ಇನ್ ಅವರ್ ರೂರಲ್ ಏರಿಯಾ. Listening and reading, it's very inspiring. Okay, thanks very much. See, you can see a lot of people came to give respect to you, and that's what we could do for you. So ಇದು ಒಂದು ವಿಷಯ. ಅದರಿಂದ ಸಾಯಿನಾಥರ ನಾನು ಅದರ ಅಂಡರ್ಲೈನಿಂಗ್ ಮಾಡಿ ಒಂದು ಮಾತಂದು ಹೇಳಬೇಕು ಅಂತಂದರೆ, ಭಾರತದ ಗ್ರಾಮೀಣ ಬಡತನವನ್ನು ಸಾರ್ವಜನಿಕ ಚರ್ಚೆಗೆ ಬರುವ ಹಾಗೆ ಮಾಡಿದ ಒಂದು 4-5 ಜನರಲ್ಲಿ ಇವರು ಕೂಡ ಒಬ್ಬರು ತೀರಿಕೊಂಡ ಸ್ವಾಮಿನಾಥನ್ ಆ ಕೆಲಸ ಮಾಡಿದ್ದಾರೆ. ಇನ್ನು ಕೆಲವರು ಮಾಡಿದ್ದಾರೆ, ಆದರೆ ನಮ್ಮ ನಡುವೆ ಇರುವ ಭಾಳ ಧೀಮಂತ ವ್ಯಕ್ತಿ ಸಾಹೇಬರು. ಈಗ 2ನೇ ವಿಷಯಕ್ಕೆ ಬರ್ತೇನೆ ನಾನು. ಒಟ್ಟು 3 ವಿಷಯಗಳನ್ನು ಹೇಳ್ತೇನೆ, ಒಂದು ಮುಗಿಸಿದೆ. 2ನೇದು, ನಮಗೆ 1857ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು. 1857ಕ್ಕಿಂತ ಪೂರ್ವದಲ್ಲಿ ಬ್ರಿಟಿಷರ ಜೊತೆ ಸಣ್ಣ ಸಣ್ಣ ಹೋರಾಟ ಮಾಡಿದ ಟ್ರೈಬಲ್ಗಳು, ರೈತರು, ಕೆಲವು ಕಡೆ ಭೂಮಾಲಕರು ಕೂಡ ಇದ್ದರು. ಹೋರಾಟ ಮಾಡಿದವರ ಹೋರಾಟ ಸಂಖ್ಯೆ ಸುಮಾರು 100ಕ್ಕಿಂತ ಹೆಚ್ಚು ಅಂತ ಕ್ಯಾಥ್ಲಿನ್ ಗ್ಯಾಫ್ ಹೇಳ್ತಾರೆ. ಅವರು ಅದರ ಬಗ್ಗೆ ಒಂದು ವರ್ಕ್ ಮಾಡಿ ಅವ್ರು ಲಿಸ್ಟ್ ಕೊಡ್ತಾರೆ. ಉದಾಹರಣೆಗೆ ಬಂಗಾಳದ ಸನ್ಯಾಸಿ ಚಳುವಳಿ, ಸಂತಾಲ ಚಳುವಳಿ, ಒಂದು ಸುಮಾರು ಭಾಳ ವರ್ಷ 20 ವರ್ಷ ಹೋರಾಟ ಮಾಡಿ 25,000 ಸಂತಾಲಿ ಬುಡಕಟ್ಟುಗಳನ್ನು ಕಳ್ಕೊಂಡ್ರವರು. ಬನಾರಸ್ ದಂಗೆ, ಆಮೇಲೆ ತಮಿಳುನಾಡಿನಲ್ಲಿ ವೀರಪಾಂಡ್ಯ ಕಟ್ಟಬೊಮ್ಮನ್ ಟ್ಯಾಕ್ಸ್ ಸಿಸ್ಟಮನ್ನು ಇವೇಡ್ ಮಾಡಿ, ನಮ್ಮಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಅಥವಾ ಸುಳ್ಯ ಕಡೆ ನಡೆದ ಅಮರ ಸುಳ್ಯದ ಕಾಟಕಾಯಿ ಅಂತ ಹೇಳ್ತೇವೆ, ಕಲ್ಯಾಣಪ್ಪನ ಕಥೆ, ಈ ಥರದ್ದು ಒಂದು 100ಕ್ಕಿಂತ ಹೆಚ್ಚು ಹೋರಾಟಗಳು ನಡೆದಿದೆ ಆ ಕಾಲದಲ್ಲಿ. ಸೊ ಆಮೇಲೆ ಗಾಂಧಿಯ ಪ್ರವೇಶ ಆಯಿತು 19ನೇ ಶತಮಾನದಲ್ಲಿ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಉಗಮ ಆಯಿತು. ಅದೆಲ್ಲ ನಮಗೆ ಬಹುಮಟ್ಟಿಗೆ ಗೊತ್ತಿದೆ. ನಾನು ಐ ವಾಂಟ್ ಟು ಟೆಲ್ ಯು ಸರ್, ದಿ NBT ಹ್ಯಾಸ್ ಲಾಂಚ್ಡ್ ಎ ಪ್ರೋಗ್ರಾಮ್ in the name of unsung heroes of freedom struggle. It was announced by none other than Prime Minister Modi.
ನಾನು ನನ್ನನ್ನು NBT ಅವರು ಕಮಿಟಿಗೆ ಹಾಕ್ಕೊಂಡ್ರು, ನೀವು ಇವ್ಯಾಲ್ಯೂಯೇಷನ್ ಮಾಡಬೇಕು. ಐ ವಾಸ್ ಒನ್ ಆಫ್ ದ ಕಮಿಟಿ ಮೆಂಬರ್ ಟು ಇವ್ಯಾಲ್ಯೂಯೇಟ್ ದ ಪ್ರಪೋಸಲ್. ಸೊ ಐ ಅಗ್ರೀಡ್ ಬಿಕಾಸ್ ಐ ಆಲ್ಸೋ ವಾಂಟೆಡ್ ಟು ನೋ ಹೂ ಆರ್ ದ ಅನ್ಸಂಗ್ ಹೀರೋಸ್. ವಿ ನೋ ಲಾಟ್ ಆಫ್ ಗ್ರೇಟ್ ಹೀರೋಸ್, ಬಟ್ ಅನ್ಸಂಗ್ ಹೀರೋಸ್ ಪರ್ಸನ್. ಸೊ ಐ ಅಗ್ರೀಡ್. ಕನ್ನಡದಿಂದ ತಪ್ಪು ತಿಳ್ಕೊಬೇಡಿ ಯಾರು, ಕನ್ನಡದಿಂದ 258 ಪ್ರಪೋಸಲ್ ಬಂತು. ಕರ್ನಾಟಕದ ಅನ್ಸಂಗ್ ಹೀರೋಸ್ ಕನ್ನಡದಲ್ಲಿ ಪ್ರಪೋಸ್ ಮಾಡಲಿಕ್ಕೆ NBTಗೆ ಬಂದ ಪ್ರಪೋಸಲ್ಗಳು ಒಟ್ಟು ಸಂಖ್ಯೆ 258, 258. ಇದರಲ್ಲಿ 98% ಪ್ರಪೋಸಲ್ಗಳು ಅನ್ಸಂಗ್ ಹೀರೋಸ್ ಬಗ್ಗೆ ಇರಲೇ ಇಲ್ಲ. ಅಂದರೆ ಈ ಜನಕ್ಕೆ ಕರ್ನಾಟಕದ ಅನ್ಸಂಗ್ ಹೀರೋಸ್ಗಳ ಬಗ್ಗೆ ಗೊತ್ತೇ ಇಲ್ಲ ಅಂತ. ಈಗ ನಮ್ಮಲ್ಲಿ ಉದಾಹರಣೆಗೆ ನಾನು ಸುಳ್ಯದಲ್ಲಿ ಕಲ್ಯಾಣಪ್ಪನ ಹೋರಾಟ, ಇಲ್ಲಿ ಅಬ್ಬಕ್ಕ ರಾಣಿಯ ಹೋರಾಟ, ಸಂಗೊಳ್ಳಿ ರಾಯಣ್ಣನ ಹೋರಾಟ, ಟಿಪ್ಪುವಿನ ಹೋರಾಟ ಏನೋ ಇರ್ಬೋದು. ಅನ್ಸಂಗ್ ಟಿಪ್ಪು ಆಫ್ ಕೋರ್ಸ್ ಸೆಲೆಬ್ರೇಟೆಡ್, ಅದರ ಅನ್ಸಂಗ್ ಹೀರೋಸ್ ನಮ್ಮ ಊರಲ್ಲಿ. ಅಲ್ಲಿ ಧಾರವಾಡದಲ್ಲಿ ಒಬ್ಬ ಹಳ್ಳಿಯವನು ಬ್ರಿಟಿಷರಿಗೆ ಸೇಡು ತೀರಿಸಿಕೊಳ್ಳೋದಕ್ಕೆ ಮಧ್ಯರಾತ್ರಿ ಅವನ ಟೆಂಟಿಗೆ ನುಗ್ಗಿ ಒಂದು ಮೀಸೆ ಕಟ್ಟು ಮಾಡಿ ಓಡುದು. ಅವನು ಮೀಸೆ ಇಟ್ಟಿದ್ದವನು. ಅವನು ಯಾವಾಗಲೂ ಜನ ಹತ್ರ ಬರುವಾಗ ಹೆಂಗೆ ಮಾಡು, ಇವನಿಗೆ ಸ್ವಲ್ಪ ಸಿಟ್ಟು ಬಂತು, ನನ್ನ ಮಗನೇ ಇವನು ಬ್ರಿಟಿಷ್, ಇವನು ಯಾಕೆ ಅಂತ. ಅವನು ರಾತ್ರಿ ನುಗ್ಗಿ ಮರುದಿವಸ ಎದ್ದು ನೋಡಿದಾಗ ಅವನು ಅರ್ಧ ಮೀಸೆ ಪೂರ್ತಿ ತಗೊಂಡು ಬರುವಾಗ ಇವರು ಹಿಂಗೆ ನೆಗಾಡೋದು. ಅವನು ನನ್ನ ಪ್ರಕಾರ ಹೀ ಈಸ್ ದ ಅನ್ಸಂಗ್ ಹೀರೋ. ಅವನು ದೊಡ್ಡ ಹೀರೋ ಅವನು. GN ಬಿರಾದರ್ ಅಂತ, ಗೊಲ್ಲಪ್ಪ ಬಿರಾದರ್ ಅಂತ ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾದಲ್ಲಿದ್ದರು. ಅವರು ಒಂದು ಪುಸ್ತಕ ಬರೀತಾರೆ, ಕರ ನಿರಾಕರಣ ಚಳುವಳಿ, ಉತ್ತರ ಕರ್ನಾಟಕದಲ್ಲಿ ಕರ ನಿರಾಕರಣ ಚಳುವಳಿ ಅಂತ. ಅದರಲ್ಲಿ ಒಂದು ಇನ್ಸಿಡೆಂಟ್ ಭಾಳ ಚೆನ್ನಾಗಿದೆ. ಅಲ್ಲಿ ಟ್ಯಾಕ್ಸ್ ಹಾಕ್ತಾರೆ. ಆಫ್ಕೋರ್ಸ್ ಇದೆಲ್ಲ ಸಮಸ್ಯೆ ಮೂಲ ಇರೋದು ಟ್ಯಾಕ್ಸ್. ಅದು ಫಾರೆಸ್ಟ್ ಟ್ಯಾಕ್ಸ್ ಇರ್ಬೋದು, ಲ್ಯಾಂಡ್ ಟ್ಯಾಕ್ಸ್ ಇರ್ಬೋದು, ಏನೇ ಡ್ರೈ ಲ್ಯಾಂಡ್, ವೆಟ್ ಲ್ಯಾಂಡ್, ಇದೆಲ್ಲ ಟ್ಯಾಕ್ಸ್. ಅವು ಟ್ಯಾಕ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ ಕಲೆಕ್ಟರ್ಗಳು ಬಂದಾಗ, ಊರಿಗೆ DC ಬಂದಾಗ ಈ ಗಂಡಸರೆಲ್ಲ ಓಡೋಗ್ಬಿಡ್ತಾರೆ. ಗಂಡಸರಿಗೆ ಓಡೋಗೋದು ಸುಲಭ, ಬಂತಾರೆ ಅಂತ ಗೊತ್ತಾದರೆ ಎಲ್ಲ ಓಡೋಗ್ಬಿಡ್ತಾರೆ. ಹೆಂಗಸರು ಎಲ್ಲಿ ಹೋಗ್ಬೇಕು, ಮನೇಲಿ ಮಕ್ಕಳು ಇರ್ತಾರೆ, ಅದು ಮನೆ ಇರ್ತದೆ, ಏನೋ ಇರ್ತದೆ, ಓಡೋಗೋಕ್ಕಾಗಲ್ಲ, ಗಂಡಸರು ಓಡೋಗ್ಬಿಡ್ತಾರೆ. ಅವರು ಕೊನೆಗೆ ಏನು ಮಾಡ್ತಾರೆ ಅಂದರೆ, ಧಾರವಾಡದ ಒಂದು 30 ಹೆಂಗಸರು ಪೊರಕೆ ರೆಡಿ ಮಾಡಿ ಇಟ್ಟುಕೊಳ್ತಾರೆ. ಆ DC ಬಂದಾಗ ಪೊರಕೆ ಹಿಡ್ಕೊಂಡು ಅವನಿಗೆ ಹೊಡೆದು ಓಡಿಸ್ತಾರೆ ನೋಡಿ. ನ್ಯಾಷನಲ್ ಆರ್ಕೈವ್ಸಲ್ಲಿ ರೆಕಾರ್ಡ್ ಇದೆ, ಅದು ಇಟ್ ಹ್ಯಾಪನ್ಡ್ ಇನ್ ಧಾರವಾಡ ಅಂತ. ಸೊ ಪೊರಕೆ ಹಿಡಿದು ಬ್ರಿಟಿಷ್ ಅಧಿಕಾರಿಗಳನ್ನು ಓಡಿಸಿದ ಮಹಿಳೆಯರು ಸ್ವಾತಂತ್ರ್ಯ ಹೋರಾಟಗಾರರು ಹೌದಾ ಅಲ್ವಾ? ಅನ್ಸಂಗ್ ಹೀರೋಸ್ ನೋಡಿ. ಒಂದೇ ಒಂದು ಪ್ರಪೋಸಲ್ ಇಂಥದ್ದು ಬರಲಿಲ್ಲ. ಬರುವ ಪ್ರಪೋಸಲ್ಗಳು ಏನು? ಭಾರತ ವರ್ಲ್ಡ್ ಲೀಡರ್ ಹೇಗೆ, ಮೋದಿ ಅವರು ವಿಶ್ವನಾಯಕ ಹೇಗೆ, ಇದು ಅನ್ಸಂಗ್ ಹೀರೋಸಾ? ಈಸ್ ದ ಮೋಸ್ಟ್ ಸಂಗ್ಡ್ ಹೀರೋ ಮೋದಿ. ಅತ್ಯಂತ ಹೆಚ್ಚು ಹಾಡಲ್ಪಟ್ಟ ಹೀರೋ ಅಂದರೆ ಮೋದಿಯವರು. ಅನ್ಸಂಗ್ ಹೀರೋ ಹೆಂಗೆ ಆಗ್ತಾನೆ ಅಂತ ಕೇಳಿ ಮಾತಾಡೋಕ್ಕಾಗಲ್ಲ. ಸೊ ಮೋಸ್ಟ್ ಆಫ್ ದಿ ಸಂಘಿ ಹೀರೋ, ಎಸ್, ದ ಮೋಸ್ಟ್ ಆಫ್ ದ ಪ್ರಪೋಸಲ್ಸ್ submitted is on Narendra Modi. Whether he is an unsung hero, no, people don't understand what exactly happened. At least they would have read your book. Anyhow, ಇದು ಪರಿಸ್ಥಿತಿ, ಭಾರತದ ಇವತ್ತಿನ ಪರಿಸ್ಥಿತಿ ಇದು. ಇವರಿಗೆ, ನಮ್ಮ ಹುಡುಗರಿಗೆ ನಮ್ಮ ಚರಿತ್ರೆ ಬಗ್ಗೆ ಗೊತ್ತಿಲ್ಲ. ಆಮೇಲೆ ನಂಜೇಗೌಡ ಉರಿಗೌಡ ಅಂತ ಬರೆದ್ರೆ ನಂಬುವ ಹುಡುಗರು ಜಾಸ್ತಿ. ಇಲ್ಲಪ್ಪ ಅವು ಕಲ್ಪಿತ ಕಥೆಗಳು ಅಂತ ಹೇಳಿದರೆ ಟ್ರೋಲ್ ಮಾಡಿಕೊಳ್ಳುವವರು ನಮ್ಮ ಜಾಸ್ತಿ. ನಾನು ಮೈಸೂರು ಯೂನಿವರ್ಸಿಟಿ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ಲಿ ಒಂದು ಭಾಷಣಕ್ಕೆ ಹೋದಾಗ ಹೇಳಿದೆ, ಅಲ್ಲರಿ ನೀವು ಹಿಸ್ಟ್ರಿ ಡಿಪಾರ್ಟ್ಮೆಂಟ್, ನಿಮಗೆ 120 ವರ್ಷ ಆಗಿದೆ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ಗೆ. ಒಬ್ಬ ದರಿದ್ರ ರಾಜಕೀಯ ಕಾರಣಗಳಿಗಾಗಿ ಉರಿಗೌಡ ನಂಜೇಗೌಡ ಅಂತ ಸೃಷ್ಟಿ ಮಾಡಿದಾಗ ನೀವು ಹಿಸ್ಟ್ರಿಯವರಿಗೆ ಮೊದಲು ರಿಯಾಕ್ಟ್ ಮಾಡಬೇಕೋ ಬೇಡೋ? ಪೊಲಿಟಿಕ್ಸ್ ಅಲ್ಲ ಅದು. ನೀವು ಹಾಗೆ ಬರೆದ ಕೂಡಲೇ ಪೊಲಿಟಿಕ್ಸ್ ಅಲ್ಲ ಅದು, ಇಟ್ಸ್ ಅಕಾಡೆಮಿಕ್ ಎಕ್ಸರ್ಸೈಸ್. ನೀವು ಸ್ಯಾಲ್ರಿ ತಗೊಳ್ತಾ ಇದ್ದೀರಿ, ಹಿಸ್ಟ್ರಿ ಪಾಠ ಮಾಡ್ತಾ ಇದ್ದೀರಿ, ಹಿಸ್ಟ್ರಿಯ ಉತ್ತರಾಧಿಕಾರಿಗಳು, ನೀವು ಅದಕ್ಕೆ ರಿಯಾಕ್ಟ್ ಮಾಡೋಲ್ಲ ಅಂತಂದರೆ ನೀವು ಹಿಸ್ಟ್ರಿ ಮೇಸ್ಟ್ ಹೆಂಗೆ ಆಗ್ತೀರಿ ನೀವು ಅಂತ ಕೇಳಿದೆ ನಾನು. ಎಲ್ಲ ತಲೆ ತೆಗೆಸ್ಕೊಂಡು ಕೂತಿದ್ರು. ನಾನು ಲಿಟ್ರೇಚರ್ ಸ್ಟೂಡೆಂಟ್, ನಾನು ಬರಿಬೇಕಾ ಅಥವಾ ಇನ್ಯಾರೊಬ್ಬ ಬರಿಬೇಕಾ? ಅಷ್ಟೆಲ್ಲ ಆಯ್ತಾ ಅದು ಆಗಿ ಕೊನೆಗೆ ಅಂತವನು ಉರಿಗೌಡ ನಂಜೇಗೌಡ ನಿಂತದ್ದು ಆದಿಚುಂಚನಗಿರಿ ಸ್ವಾಮಿಯ ಆರ್ಡರ್ ಮೇಲೆ. ಇನ್ನೂ ಭಯಾನಕ ಅದು. ಹಿಸ್ಟೋರಿಯನ್ಸ್ ಹೇಳಿ, ಅಕಾಡೆಮಿಷಿಯನ್ಸ್ ಹೇಳಿ ನಿಲ್ಲಬೇಕಿತ್ತು ಅದು. ಇಟ್ಸ್ ಅ ಫಾಲ್ಸ್ ಆ್ಯಂಡ್ ದೇರ್ ಇಸ್ ನೋ ಸಚ್ ಫಿಗರ್ಸ್ ಅಂತ ಚರ್ಚೆ ಆಗಿ ಆಮೇಲೆ ನಿಲ್ಲಬೇಕು. ಸರ್ಕಾರ ವುಡ್ ಹ್ಯಾವ್ ಟೋಲ್ಡ್ ಲೆಟ್ ಅಸ್ ಸ್ಟಾಪ್ ಅಂತ. ಆದರೆ ಅದು ನಿಂತದ್ದು ಯಾರು? ಆದಿಚುಂಚನಗಿರಿ ಸ್ವಾಮೀಜಿ ಹೇಳಿದ್ದು ಇದನ್ನು ಸರಿ ಇಲ್ಲ, ನಿಲ್ಲಿಸಿ ಅಂತ. ಆಮೇಲೆ ಎಲ್ಲ ನಿಲ್ಲಿಸಿದರು. ಇದು ಹಿಸ್ಟ್ರಿಯ ಪರಿಸ್ಥಿತಿ, ಇದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಪರಿಸ್ಥಿತಿ, ಇದು ನಮ್ಮ ಅನ್ಸಂಗ್ ಹೀರೋಗಳ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಆದ್ದರಿಂದ ಇಂಥ ಒಂದು
ಒಂದು ಬಿಕ್ಕಟ್ಟಿನ ಸ್ಥಿತಿಯಲ್ಲಿ ನಿಜವಾಗಲೂ ಈ ಥರದ ಪುಸ್ತಕಗಳು ಬಂದಾಗ ವಿ ಶುಡ್ ಏಬಲ್ ಟು ಸೆಲೆಬ್ರೇಟ್ ಇಟ್, ವಿ ಶುಡ್ ಏಬಲ್ ಟು ರೀಡ್ ಇಟ್ ಆ್ಯಂಡ್ ವಿ ಶುಡ್ ಏಬಲ್ ಟು ಕಮ್ಯುನಿಕೇಟ್ ಇಟ್ ಟು ದ ಯಂಗರ್ ಜನ್ರೇಷನ್. ಎಲ್ಲೆಲ್ಲ ಸಾಧ್ಯ ಆಗುತ್ತೋ ಅಲ್ಲಿ ಒಂದು 2-3 ಪುಸ್ತಕ ತೆಗೆದು ಬೇಕಾದರೆ ನಾವು ಮೋಹನಿಗೆ ಸ್ಪೆಷಲ್ ರಿಕ್ವೆಸ್ಟ್ ಮಾಡೋಣ, ಬಲ್ಕ್ ಪರ್ಚೇಸ್ ಮಾಡೋರಿಗೆ ಸ್ವಲ್ಪ ಕಡಿಮೆಲೆ ಕೊಡಪ್ಪ, ಮಕ್ಕಳಿಗೆ ಕೊಡ್ತಾರೆ ಪುಸ್ತಕ ಅಂತ, ಶಾಲೆಗಳಿಗೆಲ್ಲ ಕೊಡ್ತಾರೆ ಅಂತಂದರೆ ಕಡಿಮೆಲೆ ಕೊಡಿ. ಅಫ್ಕೋರ್ಸ್ ಅವರಿಗೆ ಪ್ರಿಂಟಿಂಗ್ ಖರ್ಚಿದೆ, ಈ ಕಾರ್ಯಕ್ರಮದ ಖರ್ಚಿದೆ, ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಆದರೆ ನಾವಿದನ್ನು ಮಾಡದೇ ಹೋದರೆ ಪ್ರಯೋಜನ ಇಲ್ಲ. ಸೊ ಇಷ್ಟು ಇದು ನಾನು ಪ್ರಾಸ್ತಾವಿಕ ಹೇಳೋದು. ಕೊನೆಯ ಪುಸ್ತಕದ ಬಗ್ಗೆ 4 ಮಾತು ಹೇಳಲೇಬೇಕು, ನಾನು ಜಾಸ್ತಿ ಹೇಳೋದಿಲ್ಲ. ಒಟ್ಟು 16 ಜನರು ಈ ಪುಸ್ತಕದಲ್ಲಿ ಚರ್ಚೆಗೆ ಒಳಗಾಗಿದ್ದಾರೆ. ಇವರು ಅನ್ಸಂಗ್ ಹೀರೋಸ್. ಯಾರು ಅಂತಂದರೆ ಹೌಸಾಬಾಯಿ ಪಾಟೀಲ್ ಮಹಾರಾಷ್ಟ್ರದಿಂದ, ಆಮೇಲೆ ಈಗಾಗಲೇ ಬಂತು ಸಾಲಿಹಾನ್, ಅವಳು ದೆಮಾತಿ ಡೇ ಸಬರ್ ಅಂತ ಒಡಿಶಾ, ಭಗತ್ ಸಿಂಗ್ ಜುಗ್ಗಿಯಾ ಪಂಜಾಬಿ, ಶೋಭಾರಾಮ್ ಗೆಹರ್ವರ್ ರಾಜಸ್ಥಾನ್, ಮಲ್ಲು ಸ್ವರಾಜ್ಯಂ ತೆಲಂಗಾಣ, ಕ್ಯಾಪ್ಟನ್ ಬಾವು ಮಹಾರಾಷ್ಟ್ರ, ಎನ್ ಶಂಕರಯ್ಯ ಚೆನ್ನೈ, ಬಾಜಿ ಮಹಮ್ಮದ್ ಒಡಿಶಾ, ಲಕ್ಷ್ಮೀ ಪಾಂಡಾ ಒಡಿಶಾ, ಇವರ ಅಮ್ಮ ಲಕ್ಷ್ಮೀ ಪಾಂಡಾ ಒಡಿಶಾ, ಚಾಮರ್ ಫರೀದಾ ಒಡಿಶಾ, ಜಿತೇಂದ್ರ ಪ್ರಧಾನ್ ಒಡಿಯಾ, ಗಣಪತಿರಾವ್ ಯಾದವ್ ಗಣಪತಿ ಬಾಲ ಯಾದವ್ ಮಹಾರಾಷ್ಟ್ರ, ಭವಾನಿ ಮೆಹ್ತೋ ಪಶ್ಚಿಮ ಬಂಗಾಳ, ಎಚ್.ಎಸ್. ದೊರೆಸ್ವಾಮಿ ನಮ್ಮವರೇ ಕರ್ನಾಟಕದ ಬೆಂಗಳೂರಿನವರು, ಆಮೇಲೆ ತೇಲು ಹಾಗೂ ಲೋಕಿ ಮೆಹ್ತೋ ಮತ್ತು ಆರ್ ನಲ್ಲುಕುನ್. ಈ 16 ಜನರಲ್ಲಿ 10 ಜನ ತೀರಿದ್ದಾರೆ, 6 ಜನ ಈಗ ಇದ್ದಾರೆ. ಆದರೆ ಓಡಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಅದನ್ನು ಅವರು ಹೇಳಿದ ಹಾಗೆ ಅತ್ಯಂತ ಕಡಿಮೆ ಪ್ರಾಯದವರಂದರೆ 92, ಅತ್ಯಂತ ಹೆಚ್ಚಿನ ಪ್ರಾಯ ಅಂದರೆ 104 ಈ ವಯಸ್ಸಿನವರು. ಅಂದರೆ ನೀವು 92 ಮತ್ತು 104ರ ಮಧ್ಯೆ ಗ್ಯಾಪ್ ನೋಡಿದರೆ ಈ ಪುಸ್ತಕದ ಎಲ್ಲ ಘಟನೆಗಳು ಕೂಡ ಸುಮಾರಾಗಿ 1930-40 ನಡುವಿನ ನಡೆದ ಘಟನೆಗಳು. ನೋಡಿ, ಅವರಿಗೀಗ 90 ವರ್ಷ ಆಗಿದೆ ಅಂತಂದರೆ ಈ ಘಟನೆಗಳು ನಡೆದಿರಬಹುದಾದ ಕಾಲ 30-40. ಭಾರತ ಸ್ವಾತಂತ್ರ್ಯ ಹೋರಾಟದ 1930-40 ಭಾಳ ಕ್ರಿಟಿಕಲ್ ಮೊಮೆಂಟ್ ಅದು. ಬಹುಶಃ ನೀವು ನನ್ನ ಕೇಳಿದರೆ ಭಾರತ ಸ್ವಾತಂತ್ರ್ಯ ಹೋರಾಟದ ಭಾಳ ಮುಖ್ಯವಾದ ಘಟನೆಗಳು ನಡೆದದೆಲ್ಲ 1930ರ ದಶಕದಲ್ಲಿ. ಈವನ್ ಶಿವರಾಮ ಕಾರಂತರು ಚೋಮನ ದುಡಿ ಅಂತ ಒಂದು ಕಾದಂಬರಿಯನ್ನು ಬರೆದಿದ್ದು ಕೂಡ 1930ರ ದಶಕದಲ್ಲಿ. ಇರಲಿ, ಇದರಲ್ಲಿ ಕೆಲವು ಇನ್ಸಿಡೆಂಟ್ಗಳನ್ನ ನಾನು ನೀವೆಲ್ಲ ಪುಸ್ತಕ ತಗೊಳ್ಬೇಕು ಮತ್ತು ಓದಬೇಕು ಅಂತ ನಾನು ಅದನ್ನು ಖಂಡಿತ ನಿಮ್ಮ ಹತ್ರ ಕೋರಿಕೊಂಡು, ಎಷ್ಟೇ ಕಷ್ಟ ಆದರೂ ಕೂಡ ಒಂದು ಪುಸ್ತಕ ಪರ್ಚೇಸ್ ಮಾಡಿ ಓದಿ. ಇದು ನಾವೆಲ್ಲ ಇವತ್ತು ಹೀಗೆ ಇದ್ದೀವಿ ಅಂತಂದರೆ ಈ ಸ್ವಾತಂತ್ರ್ಯ ಹೋರಾಟಗಾರರ ಕಾರಣ ಎಂಬುದು ಅತ್ಯಂತ ಸರಳ ಸತ್ಯ. ಆದ್ದರಿಂದ ಅವರಿಗೊಂದು ಗೌರವ ಕೊಡುವ ಸೂಚಕವಾಗಿ ಒಂದು ಪುಸ್ತಕ ತಗೋಬೋದು. ನಾನು ಅದರ ಎಲ್ಲ ಇನ್ಸಿಡೆಂಟ್ ಹೇಳಿದ್ರೆ 1-2-3 ಇನ್ಸಿಡೆಂಟ್ಗಳನ್ನು ಮಾತ್ರ ನಾನು ಹೇಳ್ತೇನೆ. ನಂಗೆ ಖುಷಿಯಾದ ಇನ್ಸಿಡೆಂಟ್ ಒಂದು ಹೌಸಾಬಾಯಿದು ಕತೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಅವರು ಯಾವುದೋ ಒಂದು ಪೊಲೀಸ್ ಸ್ಟೇಷನನ್ನು, ಅದು ತೂಫಾನ್ ಸೇನೆ ಅಂತ ಇದೆ, ತೂಫಾನ್ ಸೇನೆ ಆ ಹೆಸರು ಹೆಂಗಿದೆ ನೋಡಿ, ತೂಫಾನ್ ಸೇನೆ. ತೂಫಾನ್ನಾಗೆ ಬರಬೇಕು, ಎಲ್ಲ ಕೊಚ್ಕೊಂಡು ಹೋಗಬೇಕು. ಆ ಪೊಲೀಸ್ ಪೊಲೀಸರನ್ನು ಪೊಲೀಸ್ ಸ್ಟೇಷನ್ದ ದೂರ ಹೋಗುವಾಗೆ ಮಾಡಬೇಕು. ಹೆಂಗೆ ಮಾಡಬೇಕು? ಅವಳು ಹೌಸಾಬಾಯಿ ಒಂದು ಕೃತಕ ನಕಲಿ ಗಂಡನನ್ನು ಸೃಷ್ಟಿಕೊಂಡು ಬರ್ತಾಳೆ. ಅವಳು ನಕಲಿ ಗಂಡನನ್ನು ಸೃಷ್ಟಿ ಮಾಡಿ, ನೀನು ನಾನು ಗಲಾಟೆ ಮಾಡಬೇಕು. ಅವ ಯಾರೋ ಪಕ್ಕದ ಮನೆಯವನು, ಗಂಡ ಅಲ್ಲ, ಗಂಡ ತೀರಿಕೊಂಡಿದ್ದಾರೆ ಇವರಿಗೆ. ಅವನು ಆಯಿತು ಅಂತ ಹೇಳ್ತಾನೆ. ಸೊ ಇಬ್ಬರು ಜಗಳ ಆಡ್ತಾರೆ, ಗಂಡ ಹೆಂಡತಿ ಜಗಳ ಆಡಿದ್ರೆ ಸರಿ ಜಗಳ. ಎಷ್ಟು ಚೆನ್ನಾಗಿದೆ, ಎಷ್ಟು ನಾಟಕ ಮಾಡೋರು ಇದನ್ನು ನಾಟಕ ಮಾಡಬೇಕು ಅಲ್ವಾ? ಥಿಯೇಟ್ರ್ನವರು ಇಂಥ ಕಥೆಗಳನ್ನು ಹುಡುಕಿ ದೇ ಶುಡ್ ಏಬಲ್ ಟು, ಗುಂಡಣ್ಣದವರು ಇದ್ದಾರೆ ಇಲ್ಲಿ, ಈ ಥರದ ನಾಟಕಗಳನ್ನು ನಾವು ಮಾಡಬೇಕು. ಸರಿ ಜಗಳಾಗಿ ಇವಳು ಸರಿ ಹೊಡಿತಾನೆ ಅವನಿಗೆ. ಹೊಡೆಸಿಕೊಂಡವನನ್ನು ಇವರು ಭೇಟಿ ಮಾಡ್ತಾರೆ. ಹೊಡೆಸಿಕೊಂಡವ ಹೇಳ್ತಾನೆ, ಅವಳು ನಾವೇನು ನಾಟಕ ಮಾಡುವ ಅಂತ ಹೇಳಿದ್ರೆ ಅವಳು ಸರಿ ಹೊಡೆದು ಬಿಡೋದ ಅಂತ ಹಿಂಗೆ ಸುಮ್ಮನೆ ಹೊಡೆದ್ರೆ. ಅದಕ್ಕೆ ಅವಳು ಹೇಳೋದಂತೆ, ಇಲ್ಲ ಪೊಲೀಸರಿಗೆ ಗೊತ್ತಾಗ್ಬಿಡುತ್ತೆ, ಅದಕ್ಕೆ ನಿಮಗೆ ಸರಿ ಹೊಡೆದೆ ಅಂತ. ಸರಿ ಹೊಡೆಸ್ಕೊಂಡು ಇಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸರು ಹೇಳ್ತಾರೆ, ಏನು ಗಂಡ ಅವನಿಗೆ ಗೊತ್ತಿಲ್ಲ, ಇವನು ನಕಲಿ ಗಂಡ ಅಂತ ಗೊತ್ತಿಲ್ಲ. ಏನು ನೀವು ಜಗಳ ಆಡ್ತೀರಿ ಹಿಂಗೆ? ಜೋರು ಜಗಳ. ಕೊನೆಗೆ ಪೊಲೀಸರು ಕನ್ವಿನ್ಸ್ ಮಾಡಿ, ನೀವು ಜಗಳ ಮಾಡಬೇಡಿ, ನೀವು ಊರಿಗೆ ಹೋಗಿ ಅಂತೇಳಿ ರಾಜಿ ಮಾಡಿ ಕಳಿಸ್ತಾರೆ. ಊರಿಗೆ ಹೋಗಿ ಅಂತ ಹೇಳಿದ್ರೆ, ನಮಗೆ ಊರಿಗೆ ಹೋಗ್ತೀವಿ, ದುಡ್ಡಿಲ್ಲ ನಮ್ಮ ಹತ್ರ. ನಿಮ್ಮ ಅಂತೇಳಿ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಬಂದು ಆ ಪೊಲೀಸು ಅವರಿಗೆ ಸ್ವಲ್ಪ ದುಡ್ಡು ಕೊಟ್ಟು ರೈಲ್ವೆ ಸ್ಟೇಷನ್ನಲ್ಲಿ ಅವರನ್ನು ಹತ್ತಿಸಿ ವಾಪಸ್ ಪೊಲೀಸ್ ಸ್ಟೇಷನ್ಗೆ ಬರುವಾಗ ಪೊಲೀಸ್ ಸ್ಟೇಷನ್ ದರೋಡೆ ಆಗಿದೆ. ಹೋರಾಟಗಾರರು ಪೊಲೀಸ್ ಸ್ಟೇಷನನ್ನು ಎತ್ತಿಕೊಂಡು ಗನ್ನುಗಿನ್ನು ಎತ್ತಿಕೊಂಡು ಓಡೋಗಿದ್ದಾರೆ. ಹೆಂಗಿದೆ ನೋಡಿ, ಇಷ್ಟು ನಾಟಕೀಯವಾದಂಥ ಒಂದು ಘಟನೆ ಅಲ್ವಾ? ಎಷ್ಟು ಚೆನ್ನಾಗಿದೆ ಅದು. ಅದನ್ನು ಸತ್ಯನಾಥ್ ಸಾಯಿನಾಥ್ ಹಾರ್ದಿಕವಾಗಿ ಬರೀತಾರೆ. ಅದು ಒಂದು ನಕಲಿ ಗಂಡನ ಕತೆ ನನಗೆ ಪರ್ಸನಲ್ ಆಗಿ ಭಾಳ ಇಷ್ಟ ಆಯ್ತು. ಅದು ಎರಡನೇದು ಸಾಲಿಹಾನ್. ಅವರು ಪುರಿ ಜಗನ್ನಾಥ ದೇವಳಕ್ಕೆ ನುಗ್ಗುತ್ತಾರೆ. ಅವರು
ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ನುಗ್ತಾರೆ. ನೋಡಿ, ಈ ಪುರಿ ಜಗನ್ನಾಥ ದೇವಸ್ಥಾನ ಮೊದಲು ಟ್ರೈಬಲ್ಗಳು, ಆಮೇಲೆ ಅದನ್ನು ಬೇರೆಯವರು ಆಕ್ರಮಿಸಿಕೊಂಡರು. ಈಗ ಅದನ್ನು ನಾವು ಮಾತನಾಡೋದು ಕಷ್ಟ. ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅಂತಿದೆ, ಪೂವಪ್ಪ ಕಣಿಯೂರು ಅಂತ ನನ್ನ ವಿದ್ಯಾರ್ಥಿ ಒಂದು ಒಳ್ಳೆ ಪುಸ್ತಕ ಬರೆದರು. ಆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮಲೆ ಕುಡಿಯರದು. ಆದರೆ 17-18 ಶತಮಾನದಲ್ಲಿ ಮಲೆ ಕುಡಿಯರನ್ನು ಹಿಂದೆ ಹಾಕಿ ಅಲ್ಲಿ ಬ್ರಾಹ್ಮಣರದನ್ನು, ವೈದಿಕ ಬ್ರಾಹ್ಮಣರದನ್ನು ಆಕ್ರಮಿಸಿಕೊಂಡು ಇವತ್ತು ಮಲೆ ಕುಡಿಯರ ಕೆಲಸ ಏನಂದರೆ ಅದೇ ದೇವಸ್ಥಾನದಲ್ಲಿ ಉರುಳು ಹಾಕೋದು. ಒಂದು ಕಾಲದ ಒಡೆಯರು ಇವತ್ತು ಆ ದೇವಸ್ಥಾನದಲ್ಲಿ ಉರುಳು ಹಾಕ್ಕೊಳ್ತಾ ಇದ್ದಾರೆ, ಉರುಳು ಸೇವೆ ಮಾಡ್ತಾ ಇದ್ದಾರೆ. ಇದು ಸಾಮಾಜಿಕ ಪರಿವರ್ತನೆ. ನೀವು 17 ಮತ್ತು 18ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಸೃಷ್ಟಿಯಾದ ಸ್ಥಳ ಪುರಾಣಗಳನ್ನು ಓದಿದರೆ ಈ ಪರಿವರ್ತನೆಯ ಒಂದು ಒಳ್ಳೆ ಚಿತ್ರ ಸಿಗ್ತದೆ ನಮಗೆ. ಅದು ಪುರಿ ಜಗನ್ನಾಥ ದೇವಾಲಯ ಹೌದು, ಮೈಲಾರಲಿಂಗ ದೇವಸ್ಥಾನವೂ ಹೌದು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ಹೌದು. ಒಂದು ಕತೆ ಕಟ್ಟೋದು, ಅದು ಊರಿನ ಒಂದು ದೇವರನ್ನ ಮೇಲೆ ಒಂದು ಕತೆ ಕಟ್ಟೋದು. ಯಾರು ಕತೆ ಕಟ್ಟೋದು? ಆ ಕಾಲದಲ್ಲಿ ವಿದ್ಯೆ ಇದ್ದಂಥ ಬ್ರಾಹ್ಮಣರು, ಕುಲಕರ್ಣಿಗಳು, ಇವರೆಲ್ಲ. ಏನಂದರೆ, ಒಂದು ದಿವಸ ಕೈಲಾಸದಲ್ಲಿ ಶಿವನು ಅವನ ಹೆಂಡತಿಗೆ ಬೋರ್ ಆಗೋದು. ಇದು ಎಲ್ಲ ಕಥೆಗಳು, ಸಾಮಾನ್ಯ ಲಕ್ಷಣಗಳಿದು. ಹೆಂಡತಿಗೆ, ಪಾರ್ವತಿಗೆ ಬೋರ್ ಆಗೋದು. ಯಾಕಂದರೆ ಪಾಪ ಬೋರ್ ಆಗೋದೇ ಅದು. ಕೈಲಾಸ ಆ ಹಿಮ ಪರ್ವತದಲ್ಲಿ ಈ ಒಣ ಶುಷ್ಕ ಗಂಡನನ್ನು ಕಟ್ಟಿಕೊಂಡು ಎಂತ ಮಾಡೋದವರು? ಶಿವನೇ, ನನಗೆ ಬಹಳ ಬೇಸರವಾಗಿದೆ ಜೀವನದಲ್ಲಿ, ಒಂದು ಕಥೆಯನ್ನಾದರೂ ಹೇಳು ಅಂತ. ಶಿವ ಹೇಳೋದು, ಕತೆ ನನಗೆ ಎಷ್ಟು ಬರುವುದಿಲ್ಲ, ಆದರೆ ಹಿಂದೆ ಅಗಸ್ತ್ಯರು ರೋಮ ಮಹರ್ಷಿಗಳಿಗೆ ಹೇಳಿದ ಕಥೆಯನ್ನು ನಾನು ಕೇಳಿದ್ದೇನೆ, ಆ ಕಥೆಯನ್ನು ನಾನು ನಿನಗೆ ಹೇಳುತ್ತೇನೆ. ನೋಡಿ ಹೆಂಗೆ ತಗೊಂಡೋಗೋದು ನೋಡಿ ಕತೆ. ರೋಮ ಮಹರ್ಷಿಗಳು ಹೇಳಿದ ಕತೆ ನಿನಗೆ ಹೇಳುತ್ತೇನೆ ಅಂತೇಳಿ ಹೇಳಿ, ಒಂದಾನೊಂದು ಕಾಲದಲ್ಲಿ ಮೈಲಾರ ಎಂಬ ಪ್ರದೇಶದಲ್ಲಿ ಮೈಲಾರಲಿಂಗ ಎಂಬ ಇದ್ದ. ನೋಡಿ ಅಲ್ಲಿಗೆ ಬಂದ. ಅಲ್ಲಿಗೆ ಶಿವ ಕೈ ಹಾಕಿದ. ಈಗ ಶಿವ ಕೈ ಹಾಕಿದ. ಕೈ ಹಾಕಿ ಆ ಕತೆ ಕೊನೆಯಾದಾಗ ಆ ಮೈಲಾರಲಿಂಗನನ್ನು ಅವತಾರವೆಂದು ತಿಳಿ ಪಾರ್ವತಿಯು ಗೌರವದಿಂದ ನಮಸ್ಕರಿಸ್ತಾಳೆ. ಅಲ್ಲಿಗೆ ಮೈಲಾರಲಿಂಗನ ಕತೆ ಮುಗೀತು. ಕುರುಬರ ದೈವ ಹೆಂಗೆ ಪಾರ್ವತಿಯ ಕೈ ಸೇರಿ ಇಡೀ ಕರ್ನಾಟಕದ ಸ್ಥಳ ಪುರಾಣಗಳನ್ನು ನೀವು 17, ನಿಮ್ಮಲ್ಲಿ ಯಾರಾದರೂ ಸಂಶೋಧಕರಿದ್ದಾರೆ, ಮಂಜುಳಾ ಮಾಸ್ತಿಕಟ್ಟೆಯವರೆಲ್ಲ ಕೆಲಸ ಮಾಡೋರಿದ್ದಾರೆ, ನೀವು ಒಂದು ಕೆಲಸ ಮಾಡಿ, 17-18ನೇ ಶತಮಾನದಲ್ಲಿ ಸೃಷ್ಟಿಯಾದಂಥ ಸ್ಥಳ ಪುರಾಣಗಳನ್ನು ನೋಡಿದರೆ ಪುರಿ ಜಗನ್ನಾಥನ ಕಥೆಯನ್ನು ಸಾಯಿನಾಥ್ ಬರೆದಿರೋದ್ರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ನಮಗೆ. ಕತೆ ಪರಿವರ್ತನೆ. ನೀವು 1792ರಿಂದ 1810ರವರೆಗೆ ಟಿಪ್ಪು ಸುಲ್ತಾನ್ 1799 ಸತ್ತ. ಅವನ ವಿರುದ್ಧ ಕೆಲಸ ಮಾಡಲಿಕ್ಕೆ ಲೆಫ್ಟಿನೆಂಟ್ ಕರ್ನಲ್ ಮೆಕೆನ್ಸಿ ಅಂತ ಬರ್ತಾನೆ. ಮೆಡ್ರಾಸ್ ಕ್ಯಾಡೆಟಲ್ಲಿದ್ದ, ಕರ್ನಾಟಕಕ್ಕೆ ಬಂದು ಟಿಪ್ಪುವಿನ ವಿರುದ್ಧ ಜನ ಆರ್ಗನೈಸ್ ಮಾಡುವಾಗ ಅವ ಸ್ವಲ್ಪ ಕೈಫಿಯತ್ಗಳನ್ನು ಸಂಗ್ರಹ ಮಾಡ್ತಾನೆ. ಹಿ ಕಲೆಕ್ಟೆಡ್ ಮೋರ್ ದೆನ್ 7500 ಕೈಫಿಯತ್ಸ್. ಈ ಕೈಫಿಯತ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ ಹೋದವರು ಯಾರು ಅವನೊಟ್ಟಿಗೆ ಅಂತಂದರೆ ಕವಲ್ಲಿ ವೆಂಕಟಬೋರಯ್ಯ, ಕವಲ್ಲಿ ವೆಂಕಟರಾಮಯ್ಯ, ಕವಲ್ಲಿ ವೆಂಕಟಲಕ್ಷ್ಮಯ್ಯ, 6 ಜನ ಬ್ರಾಹ್ಮಣ ತರುಣರು, ವಿದ್ಯಾವಂತ ಬ್ರಾಹ್ಮಣ ತರುಣರು. ಅವರಿಗೆ ಇಂಗ್ಲೀಷ್ ಬರ್ತಾಯಿತ್ತು, ತೆಲುಗು ಬರ್ತಾಯಿತ್ತು, ಕನ್ನಡವೂ ಬರ್ತಾಯಿತ್ತು. ಆ ಥರದವರೇ ಬ್ರಿಟಿಷರಿಗೆ ಬೇಕಾಗಿತ್ತು. ಯಾಕಂದರೆ ಒಂದು ಸಂಬಳ ಕೊಟ್ಟರೆ 3 ಭಾಷೆಯಲ್ಲಿ ಕೆಲಸ ಮಾಡ್ಬೋದು. ತೆಲುಗು, ಕನ್ನಡ, ಸಾಧ್ಯ ಆದರೆ ಸಂಸ್ಕೃತ ಕೂಡ ಮಾಡ್ಬೋದಾಗಿತ್ತು. ಇವರನ್ನ ಕಟ್ಟಿಕೊಂಡು ಇವೆಲ್ಲ ಹೋದಾಗ ಮೆಕೆನ್ಸಿ, ಅಂದರೆ ಅವನ ಕಾಂಟ್ರಿಬ್ಯೂಷನ್ ಕೂಡ ಇದೆ ಕನ್ನಡಕ್ಕೆ. ಅವ ಒಂದು ಊರಿಗೆ ಹೋದ ತಕ್ಷಣ, ಏನು ಸ್ವಾಮಿ ನಿಮ್ಮ ಊರಿನ ಕತೆ? ನಮ್ಮದು ಊರಿನ ಕತೆ ಭಾರಿ ಉಂಟು. ಎಂಥದ್ದು? ಇಲ್ಲಿಗೆ ಶ್ರೀರಾಮಚಂದ್ರ ಬಂದಿದ್ದ ಅಂತ. ಇವ ಕಲೆಕ್ಟ್ ಮಾಡುವ ಬ್ರಾಹ್ಮಣ, ಹೇಳುವವನು ಬ್ರಾಹ್ಮಣ. ಆಯಿತಾ? ಸ್ವಲ್ಪ ಬರೆದು ಕೊಡ್ತೀಯಾ? ಹಾಂ, ಬರೆದು ಕೊಡ್ತೇನೆ. ಮೆಕೆನ್ಸಿ ಕೈಫಿಯತ್ಗಳು ಅಂತ MM ಕಲಬುರ್ಗಿ ಅವರು ಕಲೆಕ್ಟ್ ಮಾಡಿದ್ದಾರೆ. 165 ಕೈಫಿಯತ್ಗಳಿದೆ. 165 ಕೈಫಿಯತ್ಗಳು ಕತೆ ಇದುವೆ. ಶ್ರೀರಾಮ ಬಂದಿದ್ದ, ಶೃಂಗಬೇರಪುರ, ಶೃಂಗೇರಿಗೆ ಅದು ಯಾರು ಶಂಕರಾಚಾರ್ಯರ, ಅದು ಶೃಂಗಬೇರಪುರ. ಅಂದರೆ ಪುರಾಣವನ್ನು ಊರಿಗೆ ಕಲೆಕ್ಟ್ ಮಾಡೋದು. ಈ ಕತೆ ಅದೇ ಊರಿನಲ್ಲಿರುವ ದಲಿತನಿಗೂ ಗೊತ್ತಿಲ್ಲ, ಹಿಂದುಳಿದವನಿಗೂ ಕೂಡ ಗೊತ್ತಿಲ್ಲ. ಆದರೆ ಈಗ ಅದೇ ಚರಿತ್ರೆಯಾಗಿ ಹಿಂದುಳಿದವರು ಮತ್ತು ದಲಿತರು ಅದೇ ಕತೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಪರಿವರ್ತನೆ ಹೆಂಗಾಯಿತು ನೋಡಿ. ಸಂಬಂಧವೇ ಇರಲಿಲ್ಲ. ಅದು ಎಲ್ಲ 17-18 ಶತಮಾನದ ಕತೆ. ಆದ್ದರಿಂದ ಪುರಾಣ ಸೃಷ್ಟಿ ಹೆಂಗಾಯಿತು ಮತ್ತು ಅದನ್ನು ಚರಿತ್ರೆಯಾಗಿ ಕನ್ವರ್ಟ್ ಮಾಡಿದಾಗ ಆ ಚರಿತ್ರೆ ಪಠ್ಯಪುಸ್ತಕಗಳಿಗೆ ಬಂದು ಹೆಂಗೆ ಅದು ಲೆಜಿಟಮೈಸ್ ಆಯಿತು ಅಂತ ಒಂದು ಸ್ಟೋರಿ ನೋಡಿದರೆ, ನಾವು ಈಗ ಹೇಳ್ತಿರುವ ಚರಿತ್ರೆ 200-300 ವರ್ಷದ ಚರಿತ್ರೆ. ಅದನ್ನೇ ಇವರು ಟ್ರೈ ಮಾಡಿದ್ದು. ನಂಜೇಗೌಡ ಮತ್ತು ಉರಿಗೌಡನನ್ನು ಸೃಷ್ಟಿ ಮಾಡಿದ್ದು ಹಾಗೆ. ಅದರದ್ದು ಸ್ವಲ್ಪ ಈಗ ಜನ ನಿಮ್ಮಂಥವರೆಲ್ಲ ಬುದ್ಧಿವಂತರಾಗಿದ್ದಾರೆ, ಅದು ಹೆಚ್ಚು ಯಶಸ್ವಿ ಆಗಲಿಲ್ಲ. ಆಮೇಲೆ ಅದು ಆದಿಚುಂಚನಗಿರಿ ಸ್ವಾಮೀಜಿಗೆ ಸಹಮತ ಅಲ್ಲದ್ದರಿಂದ ಅದು ನಿಂತೋಯ್ತು. ಇಲ್ಲಂದರೆ ಆಗ್ತಿದ್ದು, ಈ ವರ್ಷ ಪಠ್ಯಪುಸ್ತಕದಲ್ಲಿ ಬರ್ತಿತ್ತೇನೋ. BJP ಗೆದ್ದಿದ್ರೆ ಈ ಪಠ್ಯಪುಸ್ತಕದಲ್ಲಿ ಬರ್ತಿತ್ತು ಅದು. ಸೊ ಏನೇ ಇರಲಿ, ಇದನ್ನು ನಾವು ದಯವಿಟ್ಟು ನೀವು ಒಂದು ಓದಬೇಕು. ಹೆಂಗೆ ತಮ್ಮದೇ ಆದಂಥ ದೇವಸ್ಥಾನವನ್ನು ಬೇರೆಯವರು ಆಕ್ರಮಿಸಿಕೊಂಡಾಗ ಅದರ ಒಳಗೆ ನುಗ್ಗುವ ಒಂದು ಕತೆ. ಭಗತ್ ಸಿಂಗ ಜುಗ್ಗಿ ಅಂದು ಒಂದು ಹೇಳ್ತೇನೆ, ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ನಾನು. ಭಗತ್ ಸಿಂಗ ಜುಗ್ಗಿಯ ಹುಡುಗ, 3ನೇ ಕ್ಲಾಸಿನ ಹುಡುಗ. ಬ್ರಿಟಿಷರು ಅವನಿಗೆ ಏನು ಹೇಳಿಕೊಟ್ಟಿದ್ದಾರೆ ಅಂದರೆ, 3ನೇ ಕ್ಲಾಸಿನ ಹುಡುಗನಿಗೆ ಪಂಜಾಬ್ನಲ್ಲಿ
आज आप बोलना है, क्या बोलना है? ಬ್ರಿಟಾನಿಯಾ ಜಿಂದಾಬಾದ್, ಹಿಟ್ಲರ್ ಮುರ್ದಾಬಾದ್. ಆಗೆಲ್ಲ ಸೆಕೆಂಡ್ ವರ್ಲ್ಡ್ ವಾರ್ 39 ಹೇಳಬೇಕು ಅಂತ ಹೇಳ್ತಾನೆ. ಅವ ಚಂದ ಬಾಯ್ಪಾಠ ಕಲಿತಾನೆ. ಅವನು ಬ್ರಿಟಾನಿಯಾ ಜಿಂದಾಬಾದ್, ಹಿಟ್ಲರ್ ಮುರ್ದಾಬಾದ್ ಹೇಳ್ತಾನೆ. ಚಂದ ಕಲ್ತಿದ್ದಾನೆ. ಬ್ರಿಟಿಷ್ ಅಧಿಕಾರಿಗಳೆಲ್ಲ ಇದ್ದಾರೆ ಅಲ್ಲಿ, ಮತ್ತು ಬ್ರಿಟಿಷ್ ಅಧಿಕಾರಿಗಳ ಚೇಲಾಗಳು ಅವರಿಗಿಂತ ಅಪಾಯ. ಪೊಲೀಸರಿದ್ದಾರಲ್ಲ, ಇದರಲ್ಲಿ ಭಾಳ ಚೆನ್ನಾಗಿದೆ. ಪೊಲೀಸರು ಅಷ್ಟು ನೋಡಿ. ನಮ್ಮ ಅಮಿತ್ ಶಾ ಡಿಕೊಲೋನಿಯಲಿಸಮ್ ಬಗ್ಗೆ ಮಾತಾಡ್ತಾರೆ. ನಮ್ಮ ಗ್ರಾಚಾರ ಅಮಿತ್ ಶಾ ಡಿಕೊಲೋನಿಯಲಿಸಮ್ ಬಗ್ಗೆ ಮಾತಾಡೋದು, ನಿರ್ವಸಾಹತೀಕರಣದ ಬಗ್ಗೆ. ಭಾರತ ದೇಶದ ಹೋಮ್ ಮಿನಿಸ್ಟರ್ ಈಸ್ ಟಾಕಿಂಗ್ ಅಬೌಟ್ ಡಿಕೊಲೋನಿಯಲೈಸೇಷನ್. ಹಿ ಶುಡ್ ಹ್ಯಾವ್ ಡಿಕೊಲೋನಲೈಸ್ಡ್ ಅವರ್ ಪೊಲೀಸ್ ಫೋರ್ಸ್ which is continuing from 1880. ಸೊ ಬಟ್ ಹೇಳ್ತಾ ಆಯಿತಾ, ಅವರು ಡಿಕೊಲೋನಲೈಸ್. ಆದರೆ ಅವರಿಗೆ ಆ ಪೊಲೀಸ್ ವ್ಯವಸ್ಥೆಯನ್ನು ಡಿಕೊಲೋನಲೈಸ್ ಮಾಡಬೇಕೆಂಬ ಸಾಮಾಜಿಕ ಪ್ರಜ್ಞೆ ಇಲ್ಲ. ಇದು ಅಂದರೆ 60-70ರ ದಶಕದಲ್ಲಿ ನಮ್ಮ ನಾಗರಾಜ್ ಅಂತವರೆಲ್ಲ ಹುಟ್ಟುಹಾಕಿದ ಅನೇಕ ಪರಿಭಾಷೆಗಳನ್ನು ಬಿ ಜೆ ಪಿಯವರು ಯೂಸ್ ಮಾಡಿದಾಗ ಹೆಂಗೆ ಆಗ್ತದೆ ಅಂತ ನೋಡಬೇಕು. ಇದು ಒಂದು ಅಧ್ಯಯನದ ವಿಷಯ. ಇದು ಅವ್ರಿಗೆ ಅದರ ಹಿಂದೂ ಗೊತ್ತಿಲ್ಲ, ಮುಂದೂ ಗೊತ್ತಿಲ್ಲ. ಆದರೆ ಈ ಶಬ್ದ ಪ್ರಚಲಿತದಲ್ಲಿ ಇತ್ತು ಅಂತ ಗೊತ್ತಿದೆ ಅವರಿಗೆ, ಅದನ್ನು ಬಳಸೋದು ಅವರು. ವಾಟ್ ಡು ಯು ಮೀನ್ ಬೈ ದ್ಯಾಟ್ ಅಂತ. ಮೊನ್ನೆ ಸಂವಿಧಾನದಿಂದ 3 ಪದ ತೆಗೆದು ಪ್ರಿಂಟ್ ಮಾಡಿಕೊಂಡು ಬಂದ್ರಲ್ಲ, ನನಗೆ ಹೇಳಿಯಪ್ಪ, ನೀವು ದೇಶದ್ರೋಹದ ಕೆಲಸ ಹೌದು ಅಲ್ಲೋ ಅದು? ನಾನು ಮತ್ತು ಕುಮ್ಮು ಹಾಗೆ ಮಾಡಿದರೆ, ಕುಮ್ಮು ಏನು ಮಾಡದೆ ಜೀವ ತೆರಟ್ಟು ಬಂದು ಪಾಪ ನಿನ್ನೆ ಹಿಡಿದು ಹಾಕಿದ್ದಾರೆ. ಆದ್ದರಿಂದ ಅವರಿಗೆ ಕಂಗ್ರ್ಯಾಚುಲೇಷನ್, ಜೀವ ಭಯದಿಂದ ಅವರು ಪಾರಾಗಿದ್ದಾರೆ. ಸಂವಿಧಾನವನ್ನು ಒಳಗೆ ಹೋಗಿ ಬೇಕಾದ ಪದಗಳನ್ನು ತೆಗೆದು ಪ್ರಿಂಟ್ ಹಾಕ್ಕೊಂಡು ಬರೋದಾ? ನೀವು ಹಾಗೆ ಪ್ರಿಂಟ್ ಹಾಕ್ಕೊಂಡು ಬಂದರೆ ನಮ್ಮನ್ನು ಇಷ್ಟರಿಗೆ ಜೈಲಿಗೆ ದೇಶದ್ರೋಹದ ಕೇಸ್ ಹಾಕಿ ಒಳಗಾಗ್ತಿರ್ಲಿಲ್ವ? 10 ವರ್ಷ ಒಳಗೆ ನೀವು ಬರ್ತಾನೆ ಇರಲಿಲ್ಲ. ಇಲ್ಲಿಯವರೆಗೆ ಅದು ಪರಿಸ್ಥಿತಿ. ಸೊ ಏನೇ ಇರಲಿ, ಇವನು ಭಗತ್ ಸಿಂಗ್ ಜುಗ್ಗಿಯಿಂದ ಬಂದದ್ದು ಬಡವ. ಬ್ರಿಟಾನಿಯಾ ಜಿಂದಾಬಾದ್, ಹಿಟ್ಲರ್ ಮುರ್ದಾಬಾದ್. ಚಂದ ಬಾಯ್ಪಾಠ ಕಲ್ತಿದ್ದಾನೆ. ಬ್ರಿಟಿಷರೆಲ್ಲ ಬಂದಿದ್ದಾರೆ, ಎಲ್ಲ ಕೂತಿದ್ದಾರೆ, ಅದು ಅಧಿಕಾರಿಗಳೆಲ್ಲ ಇದ್ದಾರೆ. ಇವನು ನಿಂತು ಅಲ್ಲಿ ಬ್ರಿಟಾನಿಯಾ ಮುರ್ದಾಬಾದ್, ಹಿಂದೂಸ್ತಾನ್ ಜಿಂದಾಬಾದ್ ಅಂತಾನೆ. ಹೆಂಗೆ ನೋಡಿ ಆ ಹುಡುಗ. ಅವನ ಶಾಲೆ ಹಿಡಿದು ಒಳಗೆ ಹಾಕ್ಬಿಡ್ತಾರೆ. ಆಮೇಲೆ ಅವನು ಶಾಲೆಗೆ ಹೋಗಲಿಲ್ಲ. ಆದರೆ ಅವನ ಮೇಲೆ ಕೇಸ್ ಆಗಲಿಲ್ಲ, ಪೊಲೀಸರು ಹೊಡಿಲಿಲ್ಲ. ಆದ್ದರಿಂದ ಅವ ಭಾರತದ ರಾಷ್ಟ್ರೀಯ ರೆಕಾರ್ಡಲ್ಲಿ ಅವ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅವನು. ಇದು ಕೊನೆಗೆ ಅದನ್ನು ಸಾಯಿನಾಥ್ ಹೇಳ್ತಾರೆ, ಹೇಗೆ ನಮ್ಮ ಭಾರತದಲ್ಲಿ ನಾವು ಅಂಗೀಕರಿಸಿದ ನಿಯಮಗಳು ಅತ್ಯುತ್ತಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹೊರಗಿಟ್ಟಿವೆ ಅಂತ. ಅದು ಇನ್ಸೈಟ್ಸ್. ಬಟ್ ಈಗ ಅದು ಒಂದು ಚರಿತ್ರೆಯ ಭಾಗ ಅಷ್ಟೇ. ಈಗ ನಾವು ಮಾನದಂಡಗಳನ್ನು ಬದಲಾಯಿಸಿದರೂ ಕೂಡ ನಮಗೊಂದು 4 ಜನ ಸಿಗಬಹುದು, ಅದರಿಂದ ಏನೂ ಆಗೋದಿಲ್ಲ. ಇರಲಿ. ಸೊ ಭಗತ್ ಸಿಂಗ್ ಜುಗ್ಗಿಯ ಹಾಗೆ ಖುಷಿ ಆಯಿತು. ಆಮೇಲೆ ಇನ್ನೂ ಅವನು ವಿಭಜನೆಯ ಕಥೆಗಳನ್ನು ಹೇಳ್ತಾರೆ. ನೋಡಿ, ನಮಗೆ ಹೇಳಿದ ತಪ್ಪು ತಿಳ್ಕೊಬೇಡಿ, ದಕ್ಷಿಣ ಭಾರತದವರಿಗೆ ವಿಭಜನೆಯ ದುಃಖ ಅಷ್ಟಾಗಿ ಗೊತ್ತಿಲ್ಲ, ಓದಿ ಗೊತ್ತಷ್ಟೆ. ನೀವು ಪಂಜಾಬಿನಲ್ಲಿ ಪ್ರಯಾಣ ಮಾಡಿದರೆ ಇಂದಿಗೂ ಕೂಡ ವಿಭಜನೆಯ ದುಃಖದ ಕಥೆಗಳನ್ನು ಹೇಳ್ತಾರೆ. ನಾನು ಸಿಂಗು ಬಾರ್ಡರ್ನಲ್ಲಿ ಐ ವಾಸ್ ವಿತ್ ದ ಫಾರ್ಮರ್ಸ್ ಆ್ಯಂಡ್ ಐ ಲಿಸನ್ ಲಾಟ್ ಆಫ್ ಸ್ಟೋರೀಸ್ ಆಫ್ ಅವರ ಅಜ್ಜ ಅಜ್ಜಿ ಹೆಂಗೆ ಮೆಸಾಕರ್ ಮಾಡಿದರು, 100 ಜನಗಳನ್ನು ಕೊಂದು ಹಾಕಿದರು. ಇದನ್ನು ಹೇಳ್ತಾರೆ ಅವರು, ಕಥೆಗಳನ್ನು ಹೇಳ್ತಾರೆ. ನಮಗೆ ಆ ಥರ ದಕ್ಷಿಣ ಭಾರತದಲ್ಲಿ ಕಥೆಗಳನ್ನು ಹೇಳುವವರಿಲ್ಲ. ಸೊ ಭಗತ್ ಸಿಂಗ್ ಜುಗ್ಗಿಯ ವಿಭಜನೆಯ ಕಥೆಗಳನ್ನು ಹೇಳ್ತಾರೆ. ಬಹುಶಃ ಇನ್ನೊಂದು 20 ವರ್ಷ ಕಳೆದರೆ, 15 ವರ್ಷ ಕಳೆದರೆ ನಮಗೆ ವಿಭಜನೆಯ ಕಥೆಗಳು ಕೂಡ ಸಿಗೋದಿಲ್ಲ. ಸೊ ಇದು ಒಂದು. ಶೋಭಾರಾಮ್ ಗೆಹರ್ಗವ್ರದ್ದು ಚೆನ್ನಾಗಿದೆ. ಅವರು ಕಾಡಿನಲ್ಲಿ ಬಾಂಬು ಮಾಡುವವರು. ಅಲ್ಲಿಗೆ ಅವರು ಬಾಂಬು ಮಾಡುವಲ್ಲಿ ಹತ್ತಿರ ಒಂದು ಕೆರೆ ಇರ್ತದೆ. ಆ ಕೆರೆಗೆ ಒಂದು ಹುಲಿ ಬರ್ತದೆ ನೀರು ಕುಡಿಲಿಕ್ಕೆ. ಸೊ ಇವರು ಅದು ಹುಲಿ ನೀರು ಕುಡಿಲಿಕ್ಕೆ ಬರುವಾಗ ಒಂದು ಆಕಾಶಕ್ಕೆ ಗುಂಡು ಹೊಡೆದ್ರೆ, ಆದರೆ ಅದಕ್ಕೆ ಗೊತ್ತಾಯ್ತು ಇದು ನನಗೆ ಗುಂಡು ಹೊಡಿದಿಲ್ಲ ಅಂತ ಹುಲಿಗೆ ಗೊತ್ತಾಗಿ ಆಮೇಲೆ ಅದು ಸ್ವಲ್ಪ ಮೆಲ್ಲ ನೋಡಿ ಗಲಾಟೆ ಮಾಡೋದಿಲ್ಲ, ಮರದು ನೀರು ಕುಡಿದು ಹೋಗೋದು. ಒಂದು ಸಾರಿ ಬ್ರಿಟಿಷರು ಇವರಿದ್ದ ಜಾಗ ಗೊತ್ತಾಗಿ ಬರ್ತಾರೆ. ಹಾಗೆ ಇವರು ಸ್ವಲ್ಪ ಜೋರು ಗುಂಡು ಹೊಡಿತಾರೆ. ಹುಲಿ ಹೆದರಿ ಆ ಬ್ರಿಟಿಷರನ್ನು ಓಡಿಸ್ತದೆ. ಬ್ರಿಟಿಷರೆಲ್ಲ ದಿಕ್ಕಾಬಟ್ಟಾಗಿ ಓಡಿಸಿಬಿಡ್ತಾರೆ. ಸೊ ಹುಲಿ ಬ್ರಿಟಿಷ್ ಅಧಿಕಾರಿಗಳನ್ನು ಪೊಲೀಸರನ್ನು ಓಡಿಸುವ ಹಾಗೆ ಮಾಡಿದ ಒಂದು ರೋಚಕವಾದ ಕತೆ ಅವರದ್ದಿದೆ. ಮಲ್ಲು ಸ್ವರಾಜ್ಯಮ್ಮ ಆಂಧ್ರದವರು. ನಿಮಗೆ ಭಾಳ ಜನ ಗೊತ್ತಿರಬೇಕು, ನಾವೆಲ್ಲ ಚಿಕ್ಕದಿದ್ದಾಗ ಮಾಡ್ತಾಯಿದ್ದೀವಿ. ಕವಣೆ ಹಗ್ಗದ ತುದಿಗೆ ಒಂದು ಸಣ್ಣ ಚರ್ಮ ಕಟ್ಟಿ ಒಂದು ಕಲ್ಲು ಇಟ್ಟು ಮಾಡಿ ಹೊಡೆದ್ರೆ ನಾವೆಲ್ಲ ಹೊಡಿತಾ ಇದ್ವಿ. ಆ್ಯಕ್ಚುಲಿ ಹಕ್ಕಿಗೆಲ್ಲ ಹೊಡಿತಾ ಇದ್ವಿ. ಆಮೇಲೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಹಕ್ಕಿ ಕೊಲ್ಲಬಾರ್ದು ಅಂತ ಆದಮೇಲೆ ಕವಣೆ ಬಿಟ್ವಿ. ಸೊ ಕವಣೆ ಅದು ಮತ್ತು ಕವಣೆಯಿಂದ ಬೀಸಿ ಹೊಡೆದ ಕಲ್ಲಿನ ವೇಗ ಇದೆಯಲ್ಲ, ಬದುಕಲ್ಲ ಮನುಷ್ಯ. ತಲೆಗೆಲ್ಲರೂ ಇಲ್ಲಿಗೆ ಸಿಕ್ಕಿದ್ರೆ ಸತ್ತ ಅವನು. ಸೊ ಆಕೆ ಆ ಕವಣೆಯನ್ನು ಅಂದರೆ ಒಂದು ಈ ಟ್ರೈಬಲ್ ಸ್ಕಿಲ್ಗಳಿದೆ ನೋಡಿ, ಹೆಂಗೆ ಹೋರಾಟ ಮಾಡಿದರು ಅಂತ. ಈಗ ಸುಳ್ಯದಲ್ಲಿ ಒಡಿಸೇಲು ಸುಳ್ಯದಲ್ಲಿ ಒಂದು ಊರಿದೆ ಸರ್, ಇಟ್ಸ್ ಕಾಲ್ಡ್ ಅಂಬಲಿಪಡೆ ಅಂತ. ಇದು ಏನು ಅಂಬಲಿಪಡೆ ಅಂದರೆ,
ಈ ಮರದ ಕೆಳಗಡೆ ಅಂಬಲಿ ಕಾಯಿಸಿ ಇಟ್ಟುಕೊಳ್ಳೋದಂತೆ ಹೋರಾಟಗಾರರು. ಅಂಬಲಿ ಗೊತ್ತಲ್ಲ ನಿಮಗೆ, ರಾಗಿ ಹಾಕಿ ಅಂಬಲಿ, ಗಂಜಿ. ಈ ಬ್ರಿಟಿಷರು ಪೊಲೀಸರು ಏನಾದ್ರು ಬಂದಾಗ ಪಾತ್ರೆಯಿಂದ ಅಂಬಲಿ ತೆಗೆದು ಅವರ ಮುಸುಕ್ಕೆ ಹಾಕೋದು. ಇದು ಬಿಸಿನೀರಾದರೆ ಬೇಗ ಬಿದ್ದು ಹೋಗ್ತದೆ, ಈ ಅಂಬಲಿ ಹೋಗೋದಿಲ್ಲ, ಅಂಟಿಕೊಳ್ಳೋದು ನೋಡಿ. ಆಮೇಲೆ ಆ ದಾರಿಯನ್ನೇ ಬದಲಾಯಿಸಿದರು ಅಂತ ಹೇಳ್ತಾರೆ. ಈ ಟ್ರೈಬಲ್ ಸ್ಕಿಲ್ಗಳು ಕೆಲವು. ಆಮೇಲೆ ಈ ತೋಡಿಕಾನ್ ಅಂತ ಒಂದು ಊರಿದೆ, ತೋಡಿಕಾನದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಲ್ಲಿ ತಿರುವುಗಳಿದೆ. ಅಲ್ಲಿ ರೈತರು ಬಿದಿರು ಕಟ್ ಮಾಡಿ ನೆಲದಲ್ಲಿ ಹುಗಿದು ಬಿಡೋದು, ನೆಲದಲ್ಲಿ ಅದರ ಮೇಲೆ ತರಗೆಲೆ ಹಾಕಿ ಬಿಡೋದು. ಈ ಕುದುರೆ ಮೇಲೆ ಬರುವವರಿಗೆ ಅದು ಗೊತ್ತಾಗೋದಿಲ್ಲ. ಕುದುರೆಯ ಕಾಲು ಬಿದಿರಿನ ಒಳಗೆ ಹಾಕಿ ಡಪ್ ಅಂತ ಬಿದ್ದು ಬಿಡೋದು, ಇವರು ಕೊಂದು ಹಾಕಿಬಿಡೋದು. ಸ್ಕಿಲ್ಗಳು, ಆ ಕಾಲದ ಸ್ಕಿಲ್ಗಳು. ನಮ್ಮಲ್ಲಿ ಇವತ್ತಿಗೂ ಕೂಡ ಈ ಥರದ ಟ್ರೈಬಲ್ ಸ್ಕಿಲ್ಗಳನ್ನು ಬಳಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರ ಬಗ್ಗೆ ಒಂದು ಪುಸ್ತಕ ಕೂಡ ಇಲ್ಲ. ಆದರೆ ಕೆಲವು ಒಳ್ಳೆಯ ಸೂಚನೆಗಳನ್ನು ಸಾಯಿನಾಥ್ ಈ ಥರ ಕೊಟ್ಟಿದ್ದಾರೆ. ಕ್ಯಾಪ್ಟನ್ ಬಾವು ರೈಲು ದರೋಡೆ ಮಾಡಿದ್ದು, ಇವ್ರು ಕೇಳ್ತಾರೆ ಏನು ದರೋಡೆ ಎಲ್ಲ ಮಾಡೋದು ಸರಿಯಾ ಅಂತ. ಅವನು ಭಾಳ ಚೆನ್ನಾಗಿ ಹೇಳ್ತಾನೆ, ನಾವೇನು ದರೋಡೆ ಮಾಡಿದ್ದೀವ, ನಮ್ಮ ಕೈಯಿಂದ ತಗೊಂಡೋದ ದುಡ್ಡನ್ನು ವಾಪಸ್ ತಂದಿದ್ದೇವೆ ಅಂತ. ಎಷ್ಟು ಒಂದು ಆರ್ಗ್ಯುಮೆಂಟು, ಇಟ್ಸ್ ನಾಟ್ ಇಂಟೆಲೆಕ್ಚುಲಿ ಕನ್ಸ್ಟ್ರಕ್ಟೆಡ್ ಆರ್ಗ್ಯುಮೆಂಟ್. ನಮ್ಮ ದುಡ್ಡು ತಗೊಂಡೋಗಿದ್ದಾರೆ, ನಾವು ವಾಪಸ್ ತಂದಿದ್ದೇವೆ, ನಮ್ಮ ಕೊಡ್ತಾರೆ ಅಂತ. ಈ ಥರದ ಆ ತುಫಾನ್ ಆರ್ಮಿ ಭಾಳ ಅದ್ಭುತವಾಗಿದೆ. ಎನ್ ಶಂಕರಯ್ಯ ಬಹುಶಃ ಭಾಳ ಜನ ಗೊತ್ತಿರ್ಬೋದು, ಕಮ್ಯುನಿಸ್ಟ್ ಲೀಡರ್ ಅವರು. ಅವ್ರನ್ನ 7 ಜೈಲಿಗೆ ಹಾಕ್ತಾರೆ. ಅವರು 2 ವರ್ಷದಲ್ಲಿ 7 ಜೈಲಿಗೆ ಕಳಿಸ್ತಾರೆ. ಹಾಗೆ ಆಮೇಲೆ ಇನ್ನೊಂದು ಮಾತು ಅದು ಭಾಳ ಚೆನ್ನಾಗಿದೆ. ಈ ಭಗತ್ ಸಿಂಗನ್ನು ಅಲ್ಲಿ ಗಲ್ಲಿಗೇರಿಸಿದರು. ಭಗತ್ ಸಿಂಗನ್ನು ಗಲ್ಲಿಗೇರಿಸಿದರ ಪರಿಣಾಮ ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಆಯಿತು, ಇದು ಒಂದು ಕುತೂಹಲದ ವಿಷಯ. ನಾಗವೇಣಿ ಗಾಂಧಿ ಬಂದ ಅಂತ ಒಂದು ಕಾದಂಬರಿಯಲ್ಲಿ ಗಾಂಧಿ ಬರ್ತಾರೆ ಅಂತ ಒಂದು ಸುದ್ದಿ ಕೇಳಿ ಇಡೀ ಊರು ಹೇಗೆ ಚೇತನಗೊಳ್ತದೆ ಎಂಬ ಮಾತನ್ನು ಹೇಳ್ತಾರೆ. ಭಾಳ ಅದನ್ನು ನೀವು ಸ್ಟ್ಯಾಟಿಸ್ಟಿಕ್ಸ್ ಮೂಲಕ ಹೇಳೋಕ್ಕಾಗಲ್ಲ. 10 ಜನ ಬಂದರು, 5 ಜನ ಬಂದರು ಹೇಳೋಕ್ಕಾಗಲ್ಲ. ಇಡೀ ಊರಿನಲ್ಲಿ ಏನೋ ಒಂದು ಚಲನೆ, ಗಾಂಧಿ ಬರ್ತಾರೋ ಇಲ್ಲೋ, ಬರ್ತಾರೆ ಈ ಒಂದು ಸಂಭ್ರಮ. ಹಾಗಾಗಿ ಎನ್ ಶಂಕರಯ್ಯನ ಕಥನದಲ್ಲಿ ಭಗತ್ ಸಿಂಗನ್ನು ಗಲ್ಲಿಗೇರಿಸಿದಾಗ ದಕ್ಷಿಣದ ತಮಿಳುನಾಡಿನಲ್ಲಿ ಅದಕ್ಕೆ ಹೆಂಗೆ ರಿಯಾಕ್ಟ್ ಆಯಿತು ಎಂಬುದರ ಭಾಳ ಸೃಜನಶೀಲವಾದಂಥ ಒಂದು ವಿವರಣೆ ಇದೆ. ಭಾಳ ಅದ್ಭುತವಾದ ಇದು. ಬಾಜಿ ಮಹಮ್ಮದ್ ಅಂತ ನನಗೆ ಭಾಳ ಇಷ್ಟ ಆಯಿತು. ಬಾಜಿ ಮಹಮ್ಮದ್ ಯಾಕಂದರೆ ಅವರು ಬರೀತಾರೆ ಸಾಯಿನಾಥ್, ಆ ಮನುಷ್ಯನಿಗೆ ಕೋಪವೇ ಬರುವುದಿಲ್ಲ ಅಂತ. ಬ್ರಿಟಿಷರ ಬಗ್ಗೆ ಹೇಳುವಾಗಲೂ ಕೋಪ ಬರೋದಿಲ್ಲ, RSSನ ಕರಸೇವಕರ ಬಗ್ಗೆ ಹೇಳಿದಾಗಲೂ ಕೋಪ ಬರೋದಿಲ್ಲ ಅಂತಾನೆ. ಇಂಥ ಮನುಷ್ಯ ನಿಜವಾದ ಆಧ್ಯಾತ್ಮಿಕ ಪುರುಷ. ಶಂಕರಾಚಾರ್ಯರು ಅಲ್ಲ, ರಾಮಾನುಜಾಚಾರ್ಯರು ಅಲ್ಲ, ಮಧ್ವಾಚಾರ್ಯರು ಅಲ್ಲ, ಇವನು ಅದು ಹೆಂಗೆ ಅಂದರೆ, ಆವಾಗ ಬ್ರಿಟಿಷರವನು ತಲೆ ಹೊಡೆದ್ಬಿಡ್ತಾರೆ. ತಲೆ ಹೊಡೆದು ಹಾಸ್ಪಿಟ್ಲಿಗೆ ಸೇರಿ ಏನೋ ಆಯಿತು. ಆಮೇಲೆ ಅಯೋಧ್ಯೆಗೆ ಅವನು ಶಾಂತಿ ದೂತನಾಗಿ ಅಯೋಧ್ಯೆ ಗಲಾಟೆ ಆದಾಗ ಅಲ್ಲಿಗೆ ಬರ್ತಾನೆ. ಅಲ್ಲಿ ಕರಸೇವಕರಿಂದಲೂ ಪೆಟ್ಟು ತಿಂತಾನೆ ಅವನು ಹೇಳೋದು, ಆಗ ಬ್ರಿಟಿಷರು ಹೊಡೆದ್ರು, ಈಗ ನಮ್ಮವರೇ ಹೊಡೆದ್ರು, ನನಗೆ ಪೆಟ್ಟೆ ಅಂತ. ನನಗೆ ಪೆಟ್ಟು ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ಥರದ ಒಂದು ಭಾಳ ಇಂಟ್ರೆಸ್ಟಿಂಗ್ ಕನಸಲ್ಲ. ಆಮೇಲೆ ಅವನು ಗಾಂಧಿ ಮತ್ತೆ ಪ್ರತ್ಯಕ್ಷ ಆಗ್ತಾರೆ. ಗಾಂಧಿಗೆ ಬರೀತಾನೆ, ನೋಡಿ ಈಗ ನನ್ನ ಮೇಲೆ ಕೇಸ್ ಆಗಿದೆ, ಏನು ಮಾಡೋದು. ಗಾಂಧಿ ಒಂದು ಸಾಲು ಬರೀತಾರೆ, ಜೈಲಿಗೆ ಹೋಗು ಅಂತ. ಆಮೇಲೆ ಸ್ವಲ್ಪ ಕಾಲ ಆದಮೇಲೆ ಅವನನ್ನು ಬಿಟ್ಟು ಅಂದರೆ ಕೇಸಿಂದ ಬಿಡುಗಡೆ ಮಾಡೋದಿಲ್ಲ, ಸ್ವಲ್ಪ ಹೊರಗೆ. ಆಗ ಪುನಃ ಒಂದು ಗಾಂಧಿಗೆ ಬರೀತಾನೆ, ಕೇಸು ಪೂರ್ತಿ ಬಿಡುಗಡೆ ಆಗಲಿಲ್ಲ, ನನ್ನ ಹೊರಗೆ ಬಿಟ್ಟಿದ್ದಾರೆ, ಏನು ಮಾಡಬೇಕು ಅಂತ. ಅವರು ನಿನ್ನನ್ನು ಹೇಳುವಾಗ ಪುನಃ ಜೈಲಿಗೆ ಹೋಗು ಅಂತ ಹೇಳ್ತಾರೆ ಅವರು. ಗಾಂಧಿದು ಸಿಂಪಲ್ ಆನ್ಸರ್ ನೋಡಿ, ಕಾಂಪ್ಲೆಕ್ಸಿಟಿ. ತಪ್ಪಿಸ್ಕೊಂಡು ಓಡು, ನೀನು ಆ ಸಬರಮತಿಗೆ ಬಾ ಹೇಳಿಲ್ಲ, ನೀನು ಮತ್ತೆ 2 ಸತಿ ಜೈಲಿಗೆ ಹೋದ್ನಾ, 3ನೇ ಸತಿ ಜೈಲಿಂದ ಬಿಡುಗಡೆ ಆಯಿತು. ಆಗಲೂ ಗಾಂಧಿಗೆ ಬರೀತಾನೆ ಅವನು, ಈಗ ನನ್ನೊಂದು ಜೈಲಿಂದ ಪೂರ್ತಿ ಬಿಡುಗಡೆ ಆಗಿದೆ, ನಾನೇನು ಮಾಡಬೇಕು ಅಂತ. ಜನಗಳ ಹತ್ರ ಹೋಗು ಅಂತ ಬರೀತಾರೆ ಅವರು. ಜನಗಳ ಹತ್ರ ಹೋಗಿ ಸಂಘಟನೆ ಮಾಡು ಅಂತ. ಅಂದರೆ ಗಾಂಧಿಗೆ ಇಡೀ ದೇಶ ಎಷ್ಟು ಪತ್ರ ಬರೆದಿರ್ಬೋದು ಅವ್ರ ಸಮಯ ಎಷ್ಟಿತ್ತು. ಹೌ ಕುಡ್ ಹಿ ಕಮ್ಯುನಿಕೇಟ್ ವಿತ್ ದ ಹೋಲ್ ಕಂಟ್ರಿ? ಇಟ್ಸ್ ಇಂಪಾಸಿಬಲ್. ನಮಗೆ ಏನ್ರಿ, ನಾವು ಈಗ ಪೇಪರ್ಗಳಿಗೆಲ್ಲ ಲೇಖನ ಕಳಿಸಿದರೆ, ಇಮೇಲ್ ಮಾಡಿದರೆ, ನಾವೇ ಟೈಪ್ ಮಾಡಿ ಪ್ರೂಫ್ ಹಾಕಿ ಲೇಖನ ಕಳಿಸಿದರೆ ಸಿಕ್ಕಿತು ಅಂತ ಕೂಡ ಬರೆಯೋದಿಲ್ಲ ಅವರು. ವಿ ರಿಸೀವ್ಡ್ ಯುವರ್ ಮೇಲ್, ಅಥವಾ ನಾವು ಪ್ರಿಂಟ್ ಮಾಡ್ತೇವೆ, ಪ್ರಿಂಟ್ ಬರೋದೇ ಇಲ್ಲ. ಹಿಂದೆ ನಿಮಗೆ ಗೊತ್ತಿರ್ಬೋದು, ಗುಲ್ವಾಡಿ ನಮ್ಮ ತರಂಗದಲ್ಲೇ ನಾವು ಲೇಖನ ಕರೆದರೆ ನಮಗೆ ಕಾರ್ಡ್ ಬರೋದು, ನಿಮ್ಮ ಲೇಖನ ತಲುಪಿದೆ, ಪ್ರಕಟಿಸಲು ಆಗುವುದಿಲ್ಲದಕ್ಕೆ ದಯವಿಟ್ಟು ಕ್ಷಮಿಸಿರಿ ಅಂತ. ನಮಗೆ ಬರುವುದು ಹಾಗೆ, ಆದರೆ ಬರಿತಿದ್ರೆ ಪುಣ್ಯಾತ್ಮ. ನಮಗೆ ಸಂತೋಷ್ ಕುಮಾರ್ ಗುಲ್ವಾಡಿ ಒಂದು ಕಾರ್ಡ್ ಬಂದರೆ ಲೇಖನ ಪ್ರಿಂಟ್ ಮಾಡಿದ್ದಕ್ಕಿಂತ ಸಂತೋಷ ಬಂತಲ್ಲ ಈ ಥರ. ಈಗ ನೀವು ಟೈಪ್ ಮಾಡಿ, ಪ್ರೂಫ್ ಹಾಕಿ, ಯೂನಿಕೋಡಲ್ಲಿ ಮಾಡಿ, ಅವರು ಹೇಳಿದ 600 ಪದ ಅಂದರೆ ಕರೆಕ್ಟ್ 600 ಪದಗಳಿಗೆ ಫಿಕ್ಸ್ ಮಾಡಿ ಕಳಿಸಿದರೆ ದಿನ ನೋಡೋದು ಪೇಪರ್ನಲ್ಲಿ ಬಂತ ಲೇಖನ. ಅದು ನಾನು ಡೆಲ್ಲಿಲಿರೋದು, ನನಗೆ ಪೇಪರು ಕೂಡ ಸಿಗೋದಿಲ್ಲ. ಯಾರಾದರೂ ಹೇಳ್ತಾರೆ ನಿಮ್ಮ ಲೇಖನ ನೋಡಿದೆ, ಓ ಹಾಗಾದ್ರೆ ಈಗ ಬಂದಿದೆ. ಪುಣ್ಯಾತ್ಮ ಸಂಪಾದಕರಿಗೆ ಒಂದು ಸಾಲು ಮೇಲ್ ಬರೆಯೋಕ್ಕಾಗಲ್ವ ಅವರಿಗೆ. ಗಾಂಧಿ ಇಡೀ ದೇಶದಲ್ಲಿ ಎಷ್ಟು ಜನಕ್ಕೆ ಪತ್ರ ಬರೆದಿದ್ದಾರೆ ನೋಡಿ. ಸೊ ಗ್ರೇಟ್ ಮ್ಯಾನ್ ಬಾಜಿ ಮಹಮ್ಮದ್.
ಆಮೇಲೆ ಲಕ್ಷ್ಮೀ ಪಾಂಡ ಅಂತ ಹೇಳಿದರು. ಬಟ್ ಲಕ್ಷ್ಮೀ ಪಾಂಡ ಒಂದು ಪ್ರಶ್ನೆ ಎತ್ತುತ್ತಾರೆ, ಇವರ ಆಪ್ಕ ಮಾ ಹೇನಾ ಯಾ ಗ್ರೇಟ್ ಬಡಿಯಾ ಮೀನ್ ಅವರು ಒಂದು ಮಾತು ಹೇಳ್ತಾರೆ. ಅದು ಹಿಂಗಂದರೆ ನೋಡಿ, ಅವರು ಲಕ್ಷ್ಮೀ ಪಾಂಡನ ಗಂಡ ದೊಡ್ಡ ಹೋರಾಟಗಾರರಂದರೆ ನಿಮಗೆ ಗೊತ್ತಲ್ಲ, ಮನೆಗೆ 100 ಜನ ಬರೋದು. ನಾವೆಲ್ಲ DSS ಅಲ್ಲಿ ಕೆಲಸ ಮಾಡುವಾಗ DSS ಅಲ್ಲಿ ನೀವು ಮಾಡಿದ ದೊಡ್ಡ ಕೆಲಸ ಏನು ಅಂದರೆ DSSನವರಿಗೆ ಊಟ ಹಾಕಿತ್ತು. ನಾನು ಮೈಸೂರು ಯೂನಿವರ್ಸಿಟಿಲಿದೆ, ಅವರ ತಲೆಯಲ್ಲಿ ಏನಂದರೆ ಇವ ಯೂನಿವರ್ಸಿಟಿ ಪ್ರೊಫೆಸರ್ ಊಟ ಹಾಕಲಿಕ್ಕೆ ತೊಂದರೆ ಇಲ್ಲ, ಅದು ನಾವು ಅದನ್ನು DSSನ ಕೆಲಸ ಅಂತಲೇ ಭಾವಿಸಿಕೊಳ್ಳೋದು, ಹೇಳೋದು ಕೂಡ. ಹೋರಾಟ ಅಂದರೆ ನೀವು ಅಲ್ಲೆಲ್ಲೋ ಹೋಗಿ ಒಂದು ಹೋರಾಟ ಮಾಡಿ ಪೊಲೀಸರಿಂದ ಪೆಟ್ಟು ತಿಂದು ಒಂದು ಸರಿ ನನ್ನನ್ನು ಸಾಹೇಬರು ಬಿಡಿಸಿದರು. ಒಂದು ದೊಡ್ಡ ಹೋರಾಟದಲ್ಲಿ ಹೋಗಿ ಸಾಹೇಬರಾಗ ಜಡ್ಜ್ ಆಗಿದ್ರೆ ನಮ್ಗೆ ಬಿಡಿಸಿದರು, ಹೋಗಿ ಅಂತೇಳಿ ಬಿಡಿಸ್ಬಿಟ್ರು ಅವರು. ಇಲ್ಲಾಂದರೆ ಏನೋ ಕೇಸ್ ಆದರೆ ಏನೋ ಆಗ್ತಿತ್ತು. ಸೊ ಕೋಲಾರದಲ್ಲಿ ಸಾಹೇಬರು ಜಡ್ಜ್ ಆಗಿದ್ದರು, ಬಿಡಿಸಿದರು. ಇಲ್ಲಿ ಅವಳು 100 ಜನ ಈ 100 ಜನ. ಈ ಗಂಡಸರಿಗೆ ಒಂದು ಸಮಸ್ಯೆ ಏನಂದರೆ, ಜನ ಕರ್ಕೊಂಬರ್ತಾರೆ, ಮನೆ ಒಳಗೆ ಚಹಾ ಪುಡಿ ಇದೆಯೋ ಕಾಫಿ ಪುಡಿ ಇದೆಯೋ ಬೆಲ್ಲ ಇದೆಯೋ ಗೊತ್ತಿಲ್ಲ ಅವರಿಗೆ. ನೋಡ ಎಲ್ಲ ಬಂದಿದ್ದಾರೆ ಚಹಾ ಮಾಡು ಅಂತ. ಕೆಲವರು ಹೇಳಿಬಿಡ್ತಾರೆ, ಹೆಂಗಸರು ಚಹಾ ಮಾಡ್ಲಿಕ್ಕೆ ಹೇಳಿದಿರಿ, ಎಂತ ಉಂಟು ಮನೆ ಅಂತೀರಂತೆ. ಮಾಡಲೇಬೇಕು ಅವರು. ಜನ ಬಂದಿದ್ದಾರೆ, ಏನು ಮಾಡಬೇಕು, ಎಲ್ಲೋ ಹೋಗಬೇಕು, ಪಕ್ಕದ ಮನೆಗೆ ಹೋಗಬೇಕು, ಅದು ಮಾಡಬೇಕು ಇದು ಮಾಡಬೇಕು, ಅಥವಾ ಒಂದು ಎಕ್ಸ್ಪೆಕ್ಟ್ ಮಾಡಿ ಜನ ಬರ್ತಾರೆ ಅಂತೇಳಿ ಏನೋ ಇಟ್ಟುಕೊಳ್ಬೇಕೇನೋ. ಈಗ ನನ್ನ ಅಮ್ಮ ಅಂದರೆ ನನಗೆಲ್ಲ ಗೊತ್ತಿದೆ, ಅದು ಬಂದರೆ ಒಂದು ಚಹಾ ಮಾಡು ಅಂತ. ಒಳಗೆ ಬೆಲ್ಲನೂ ಇರೋದಿಲ್ಲ, ಚಹಾವು ಇರೋದಿಲ್ಲ, ಮಾಡು ಅಂತ ಹೇಳ್ಬಿಡ್ತಾರೆ ಗಂಡಸರು ಆರಾಮಾಗಿ. ಆಮೇಲೆ ನನ್ನನ್ನು ಕರೆದು ಅಲ್ಲಿ ಹೋಗಿ ಸ್ವಲ್ಪ ಚಹಾ ಪುಡಿತಾ, ಯಾರು ಬಂದಿದ್ದಾರೆ ಅಂತೇಳಿ ಮತ್ತೆ ನಾಳೆ ಕೊಡುವ ಅಂತ ನಾವೆಲ್ಲ ಓಡಿ ತಂದು ಹಿಂಬಾಗಲು ಇರುವುದೇ ಇದಕ್ಕೆ, ಈ ಥರದ ಕಳ್ಳ ಕೆಲಸಗಳಿಗೆ ಓಡಲಿಕ್ಕೆ, ಚಹಾ ಪುಡಿ ತರಲಿಕ್ಕೆ. ಮನೆ ಎದುರಿಂದ ಹೋದರೆ ಗೊತ್ತಾಗ್ತದಲ್ಲ, ಮನೆಯಿಂದ ಎದುರೋದ್ರೆ ಅವ್ರಿಗೆ ಗೊತ್ತಾಗ್ತದೆ. ಸೊ ಇದಕ್ಕೆ ಇರುವುದು. ಆಯಿತಾ, ಜನ ಬರ್ತಾರೆ ನೋಡಿ. ಅವಳು ದಿನಕ್ಕೆ 30-40 ಜನಕ್ಕೆ ಒಬ್ಬರೇ ಅಡುಗೆ ಮಾಡಿ ಹಾಕ್ತಾರೆ. ಲಕ್ಷ್ಮೀ ಪಾಂಡ ಅಡುಗೆ ಮಾಡಿ ಹಾಕ್ತಾರೆ. ಅಡುಗೆ ಮಾಡಿ ಹಾಕಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಬೆಂಬಲವಾಗಿ ನಿಲ್ತಾರೆ ಅವರು. ಆದರೆ ಕೊನೆಗೆ ಒಂದು ಮಾತು ಹೇಳ್ತಾರೆ, ನಾನು ಹೀಗೆ ಮಾಡಿದ್ದು ಸ್ವಾತಂತ್ರ್ಯ ಹೋರಾಟ ಹೌದೋ ಅಲ್ಲವೋ, ಯಾಕೆ ನನ್ನನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ವಾತಂತ್ರ್ಯ ಹೋರಾಟಗಾರದಿಂದ ಪರಿಗಣಿಸುವುದಿಲ್ಲ? ಸ್ವಾತಂತ್ರ್ಯ ಹೋರಾಟಗಾರರನ್ನು ಪರಿಗಣಿಸಬೇಕಾದ್ರೆ ಪೊಲೀಸ್ ಕೇಸ್ ಆಗಿರಬೇಕು, ರೆಕಾರ್ಡ್ ಇರಬೇಕು, ಜೈಲಿಗೆ ಹೋಗಿರಬೇಕು. ಈ ಯಾವುದು ಮಾಡಿಲ್ಲ ಇವಳು. ಆದರೆ ಗಂಡ ಮನೆಗೆ ಕರ್ಕೊಂಡು ಬರುವ 30-40 ಜನಕ್ಕೆ ನಿಮಗೆ ಅಡುಗೆ ಮಾಡೋರಿಗೆ ಗೊತ್ತಿರ್ತದೆ ಎಷ್ಟು ಕಷ್ಟ ಅನುಭವಿಸಬೇಕು ಆ ಹೆಂಗಸು ಅಲ್ವಾ. ಹೋರಾಟ ಮಾಡಿ ಎಲ್ಲೋ ಒಬ್ಬ ಧರಣಿ ಕೂತು ಬಂದವನಿಗಿಂತ ಒಂದು 10 ವರ್ಷ 30-40 ಜನಕ್ಕೆ ಮನೆಯಲ್ಲಿ ಅಡುಗೆ ಮಾಡಿ ಹಾಕುವ ಕೆಲಸ ಇದೆಯಲ್ಲ, ಇದು ಭಾಳ ದೊಡ್ಡ ಸ್ವಾತಂತ್ರ್ಯ ಹೋರಾಟ. ಆದರೆ ಭಾರತ ದೇಶಕ್ಕೆ ನಮಗೆ ಅದನ್ನು ಗ್ರಹಿಸುವ ಒಂದು ಹೃದಯವಂತಿಕೆಯನ್ನಾಗಲಿ ಶಕ್ತಿಯನ್ನಾಗಲಿ ಬೆಳೆಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಅದು ಅವರ ಕತೆ. ಚಾಮರಾ ಫರೀದದ್ದು ಒಂದು ಹ್ಯಾವ್ 2 ಪಾಯಿಂಟ್ಸ್, ದೆನ್ ಐ ವಿಲ್ ಸ್ಟಾಪ್ ಇಟ್. ಅವರು ಚೆನ್ನಾಗಿದೆ. ಅವರು ಇದ್ದ ಊರಿನ ಹೆಸರೇ ಜನಗಳು ಬ್ರಿಟಿಷರು ಇಟ್ಟಿದ್ದು ಬದ್ಮಾಶ್ ಗಾಂವ್ ಅಂತ. ಬದ್ಮಾಶ್ ಗಾಂವ್. ಸೊ ಆ ಹೋಲ್ ಗ್ರಾಮವೇ ಹೋರಾಟಗಾರರದು. ಆದ್ದರಿಂದ ಬ್ರಿಟಿಷರು ಬದ್ಮಾಶ್ ಗಾಂವ್ ಅಂತ ಹೆಸರಿಡ್ತಾರೆ. ನಾವು ಹೋಗಿ ಅದನ್ನು ಬದ್ಮಾಶ್ ಗಾಂವ್ ಅಂತ ಬೋರ್ಡ್ ಹಾಕಿ ಇಟ್ಟುಕೊಳ್ಬೇಕು. ಅಂದರೆ ಬ್ರಿಟಿಷರು ಬೈದರೆ ಅವ್ನು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಲೆಕ್ಕ. ಇವರಿಗೆ ಈ RSSನವ್ರಿಗೆ ಗೊತ್ತಾಗಲ್ಲ. ಅವರು ಬ್ರಿಟಿಷರು ಬರೆದ ಹಿಸ್ಟ್ರಿಯನ್ನೇ ಇಟ್ಟುಕೊಂಡು ನಮಗೆ ಬೈಯುವುದವರು. ಅದು ಇಟ್ಸ್ ರಾಂಗ್. ಅದನ್ನು ಬ್ರಿಟಿಷರು ಟಿಪ್ಪುವನ್ನು ಹೊಗಳಿ ಬರೀಲಿಕ್ಕೆ ಸಾಧ್ಯವಾ? ನೋಡೋ, ಈ ಸಿಂಪಲ್ ಪ್ರಶ್ನೆ ಇದು. ಬ್ರಿಟಿಷರ ವಿರುದ್ಧ 4 ಹೋರಾಟ ಮಾಡಿದ ಟಿಪ್ಪುವನ್ನು ಇವ ಒಳ್ಳೆ ವೀರ ಅಂತ ಹೆಂಗೆ ಬರೀತಾರೆ ಅವರು? ನನ್ನ ವಿರೋಧಿಯನ್ನು ಇವ ಒಳ್ಳೆವಂತ ನಾನು ಹೆಂಗೆ ಬರಿಬೇಕಪ್ಪ? ಅಂದರೆ ನೀವು ಉರ್ದು ಓದಿದಾಗ ಕನ್ನಡ ಓದಿದಾಗ ಹಿಂಗೂ ಓದಬೇಕು, ಉರ್ದು ಓದಿದಾಗ ಹಿಂಗೂ ಓದಬೇಕು. ಬ್ರಿಟಿಷ್ ರೆಕಾರ್ಡ್ಗಳನ್ನ ಓದಬೇಕಾದ ಕ್ರಮ ಉರ್ದು ಓದಿದಾಗ ಈ ಕಡೆಯಿಂದ, ಆಗ ನಿಮಗೆ ಬೇರೆ ಅರ್ಥ ಬಿಚ್ಚಿಕೊಳ್ತದೆ. ಈ ಕಡೆಯಿಂದ ಓದುವುದೊಂದು. ನೀವು ಉರ್ದುವನ್ನು ಸ್ವಾತಂತ್ರ್ಯ ಹೋರಾಟಗಾರದಲ್ಲಿ ಬ್ರಿಟಿಷರು ಮಾಡಿದ ದಾಖಲೆಗಳನ್ನು ನಾವು ಉರ್ದು ಥರ ಉಲ್ಟಾ ಓದಿದರೆ ನಮಗೆ ಹೊಸ ಅರ್ಥ ಸಿಗ್ತದೆ. ಬ್ರಿಟಿಷ್ ಇವ ಕಳ್ಳ ಅಂದರೆ ಇವ ಬ್ರಿಟಿಷರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾನೆ ಅಂತೇಳಿ ಅರ್ಥ. ನನ್ನ ಪ್ರಕಾರ ಹೀರೋ ಇವ ಜೈಲಿಂದ ತಪ್ಪಿಸಿಕೊಂಡ ಇಸ್ ಗ್ರೇಟ್ ಮ್ಯಾನ್. ಆ ಥರ ಏನೇ ಇರಲಿ, ಚಾಮರಾ ಫರೀದವರು ಒಂದು ನ್ಯಾಯಾಲಯವನ್ನು ಅದು ಭಾಳ ಚೆನ್ನಾಗಿದೆ, ಅದು ವಶಪಡಿಸಿಕೊಳ್ತಾರೆ. ವಶಪಡಿಸಿಕೊಂಡು ತತ್ಕಾಲಕ್ಕೆ ಅವರೇ ನ್ಯಾಯಾಧೀಶ ಆಗೋದು. ನ್ಯಾಯಾಧೀಶ ಆಗಿ ಜನಗಳೆಲ್ಲ ಬರ್ತಾರೆ. ಏನು, ಅವರು ಬ್ರಿಟಿಷ್ ಅಧಿಕಾರಿಗಳಿಗೆ ಬರ್ಕೊಂಡು ಬಂದಿದ್ದು ಎಲ್ಲ ಏನೋ ಇರ್ತದೆ ಸಮಸ್ಯೆ. ಅದಕ್ಕೆ ಇವರು ಹೇಳೋದು, ನ್ಯಾಯಕರಣ ಎಲ್ಲ ಬದಲಾಗಿದೆ ಗೊತ್ತಿದೆ ನಿಮಗೆ, ಎಲ್ಲ ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಬರ್ಕೊಂಡು ಬನ್ನಿ ಹೋಗಿ ಅಂತ. ಎಷ್ಟು ಜನ ಮಹಾತ್ಮ ಗಾಂಧಿ ಹೆಸರಲ್ಲಿ ಬರ್ಕೊಂಡು ಅವರೆಲ್ಲ ಹೋಗಿ ಮಹಾತ್ಮ ಗಾಂಧಿಗೆ ಅರ್ಜಿ ಬರ್ಕೊಂಡು ಬರೋದು. ಈ ಥರದ ಒಂದು ಫರೀದನ ಕತೆ ಭಾಳ ಬ್ಯೂಟಿಫುಲ್ ಆಗಿದೆ. ಅದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ಭವಾನಿ ಮಹತೋ, ಅದು ಈಗ ನಾನು ಹೇಳಿದ್ದಕ್ಕೆ ಪೂರಕವಾಗಿ, ಗಂಡ ಎಲ್ಲಿದ್ದಾನೆ, ಜೈಲಿಗೆ ಹೋಗಿದ್ದಾನೆ. ಗಂಡ ಮನೆಗೆ ಬಂದರೆ ಅವಳು ಹೇಳೋದು, ಗಂಡ ಮನೆಗೆ ಬಂದರೆ ನನಗೆ ಕಷ್ಟ ಅಂತ.
ಗಂಡ ಮನೆಗೆ ಒಂದು 100 ಜನ ಬರ್ತಾರೆ, ಅಡುಗೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಹೀಗೆ. ಸೊ ಏನಿಲ್ಲ, ಅದು ಒಂದು. ಆಮೇಲೆ ನಮ್ಮ ದೊರೆಸ್ವಾಮಿಯವರು ನಿಮಗೆ ಭಾಳ ಜನ ಗೊತ್ತಿದೆ, ಒಬ್ಬ ಸಂಪಾದಕ 3 ಹೆಸರಿನಲ್ಲಿ ಪೇಪರ್ ನಡೆಸೋದು: ಪೌರವೀರ, ಪೌರವಾಣಿ ಮತ್ತು ಪೌರ ಮಾರ್ತಾಂಡ ಅಂತ. ಒಂದು ಬ್ಯಾನ್ ಆದರೆ ಇನ್ನೊಂದು ಬ್ಯಾನ್ ಆದರೆ ಮತ್ತೊಂದು. ಹೀಗೆ ಬ್ರಿಟಿಷರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ಕತೆ ನಮಗೆಲ್ಲ ಅವರು ಪ್ರಿಯರು ಮತ್ತು ನಮಗೆ ಗೊತ್ತಾದೆ. ನಲ್ಲಕ್ಕುನ್ನದು ಚೆನ್ನಾಗಿದೆ, ಅದು ನಮಗೆ ಸ್ವಲ್ಪ ಅನುಭವ ಇದೆ. ಈ ನಾವು ಚಾರ್ಮಾಡಿ ಘಾಟಿಯಲ್ಲಿ ನಡೆಯುವವರಿಗೆ ಮತ್ತು ಸಂಪಾಜ ಘಾಟಿಯಲ್ಲಿ ಹೋಗುವವರಿಗೆ ಗೊತ್ತಿದೆ. ಇಲ್ಲಿ ಏನಂದರೆ, ಒಂದು ಬೇವಿನ ಕಡ್ಡಿಯನ್ನು ಮನೆಯಲ್ಲಿ ಅಡ್ಡ ಇಟ್ಟರೆ ಆ ಮನೆಯಲ್ಲಿ ಸಿಡುಬು ಇದೆ ಅಂತ ಅರ್ಥ. ಅಂತ ಸಿಡುಬು ಆ ಮನೆಯಲ್ಲಿ, ಅದು ಒಂದು ಊರಿನ ಒಂದು ಸಂಕೇತ, ಇವರು ಸಿಡುಬು ಇಲ್ಲದಿದ್ದರೂ ಕೂಡ ಆ ಬೇವಿನ ಕಡ್ಡಿಯನ್ನು ಮನೆಯಲ್ಲಿ ಇಟ್ಟು ಬ್ರಿಟಿಷರು ಬಾರದಾಗೆ ಮಾಡಿದ್ದಾರೆ. ಮನೆಯೊಳಗಡೆ ಹೋರಾಟಗಾರರು ಮೀಟಿಂಗ್ ಮಾಡುವಾಗ ಒಂದು ಬೇವಿನ ಕಡ್ಡಿ, ಅಲ್ಲಿ ಸಿಡುಬು ಇದೆ ಅಂತ ಅವರು ಆ ಕಡೆ ಎದುರಿ ಓಡಿಬಿಡ್ತಾರೆ ನೋಡಿ ಅವರು. ಸೊ ಬೇವಿನ ಕಡ್ಡಿಯ ಸಂಕೇತ ಇದು. ಸ್ವಲ್ಪ ಈ ಲಾರಿಗಳು ಹೆಚ್ಚು ಓಡಾಡುವಲ್ಲಿ, ನಾನು ಊರಿನ ಹೆಸರು ಹೇಳಿದರೆ ನಾಳೆ ನನ್ನನ್ನು ಟ್ರೋಲ್ ಮಾಡ್ತೀರಿ, ನನಗೆ ಗೊತ್ತಿದೆ. ಅಲ್ಲಿ ಮನೆ ಎದುರು ಸೌದೆ ಇಟ್ಟಿರ್ತಾರೆ. ಸೌದೆ ಹೀಗೆ ನೆಟ್ಟಿಗೆ ಗೋಡೆಗೆ ಇಟ್ಟರೆ ಹೆಣ್ಣುಮಗಳು ಒಳಗೆ ಸಿಗ್ತಾಳೆ ಅಂತ ಅರ್ಥ. ದೊಣ್ಣೆ ಅಡ್ಡ ಜಗಲಿ ಮೇಲೆ ಇಟ್ಟರೆ ಅವಳು ಯಾರ ಜೊತೆ ಮಲಗಿದಾಳೆ, ನಿಮಗೆ ಪ್ರವೇಶ ಇಲ್ಲ, ನೀವು ಬೇರೆ ಮನೆ ಹುಡ್ಕೊಂಡು ಹೋಗಬೇಕು. ಇದು ಲಾರಿ ಡ್ರೈವರ್ಗಳ ಕತೆ ಭಾರತ ದೇಶದಲ್ಲಿ. ಸೊ ಅವರು ಊರು ಬಿಟ್ಟು ವರ್ಷಗಳವರೆಗೆ ಹೋಗುವಾಗ ಅವರ ಸೆಕ್ಷುವಲ್ ಅರ್ಜಿಗೆ ಅವರು ನೋಡೋದು ಮನೆಯ ಎದುರು ನಿಲ್ಲಿಸಿರುವ ದೊಣ್ಣೆಯ, ಮಲಗಿರುವ ದೊಣ್ಣೆಯ ಅಂತ. ಇದು ಈಗಲೂ ಇದೆ. ಆ ಬೇವಿನ ಕಡ್ಡಿಯ ಕತೆ ಈ ಥರ ಒಂದು ಸಿಂಬಾಲಿಸಮನ್ನು ಡೆವಲಪ್ ಮಾಡಿಕೊಂಡು ಬರೆದಿದ್ದಾರೆ. ಸೊ ಗೆಳೆಯರೇ, ಹೀಗೆ ಈ ಪುಸ್ತಕ ಅನೇಕ ಬಹಳ ಆಕರ್ಷಕವಾದ ಘಟನೆಗಳನ್ನು ಹೇಳಿದ್ದಾರೆ. ಮತ್ತು ಹೀಗೆ ಕತೆ ಹೇಳುವವರು ಇನ್ನೊಂದು 5-6 ವರ್ಷದಲ್ಲಿ ಕಾಣೆಯಾಗ್ತಾರೆ ಅಂದಾಗ ನನಗೆ ದುಃಖ ಜಾಸ್ತಿ ಆಗ್ತದೆ. ಮತ್ತು ಈ ಕಥೆಯನ್ನು ಇನ್ನೊಂದು ಸರಿ ಮತ್ತೊಂದು ಸರಿ ಓದುವ ಅಂತ ಅನ್ನಿಸಲಿಕ್ಕೆ ಶುರು ಆಗ್ತದೆ. ಕೊನೆಯದಾಗಿ ಈ ಪುಸ್ತಕದ ಭಾಳ ಮುಖ್ಯ 6 ಅಂಶಗಳನ್ನು ನಾನು ಬುಲೆಟ್ ಪಾಯಿಂಟ್ ಥರ ಹೇಳ್ತೇನೆ. ಒಂದು, ಇಡೀ ಕತೆ 30-40ರ ದಶಕದ ಕತೆ ಒಂದು. ಎರಡನೇದು, ಈ ಹೋರಾಟದಲ್ಲಿ 3 ವರ್ಷ ಅಥವಾ 3ನೇ ಕ್ಲಾಸು 6ನೇ ಕ್ಲಾಸಲ್ಲಿ ಒಬ್ಬ ತೊಡಗಿಸಿಕೊಂಡ ಹುಡುಗ ಅಥವಾ 15-16ನೇ ವರ್ಷದಲ್ಲಿ ಈ ಬಗೆಯ ಹೋರಾಟದಲ್ಲಿ ತೊಡಗಿಸಿಕೊಂಡವರು ಅವರ ಬದುಕಿನ ಕೊನೆಯ ಘಟ್ಟ 100 ವರ್ಷದವರೆಗೂ ಅದೇ ಹಠವನ್ನು ಉಳಿಸಿಕೊಂಡಿದ್ದಾರೆ. ನಾನು ಆಗ ಹೇಳಿದಲ್ಲ, 92ರಲ್ಲಿ ಇಂಟೆಲೆಕ್ಚುವಲ್ ಶಿಫ್ಟ್ ಆಯಿತು ಅಂತ. ನಮಗೆ ಪಾಠ ಮಾಡಿದವರು, ನಮಗೆ ವಿರೋಧಿಗಳಾಗಿ ಇಂಟೆಲೆಕ್ಚುವಲ್ ಶಿಫ್ಟ್ ಇದೆಯಲ್ಲ, ಇಲ್ಲಿ ಯಾರೂ ಇಂಟೆಲೆಕ್ಚುವಲ್ ಶಿಫ್ಟ್ ಇಲ್ಲ. ಅವರು ಆ ಕಾಲದಲ್ಲಿ ಹೇಗೆ ದೇಶಕ್ಕೆ ಹೋರಾಟ ಮಾಡಿದರೋ ಈಗಲೂ ಅದೇ ಉತ್ಸಾಹದಿಂದ ಮಾತಾಡ್ತಾರೆ. ಅವರು 16 ಜನವು ಕೂಡ ಒಂದು ಎಕ್ಸೆಪ್ಷನ್ ಇಲ್ಲ. ಇದು ಭಾಳ ಅಂದರೆ ಹೋರಾಟ ಅಂದರೆ ಹಾಗೆ. ಒಬ್ಬ ನಿಜವಾದ ಹೋರಾಟಗಾರ ಮತ್ತು ಒಬ್ಬ ನಕಲಿ ಹೋರಾಟಗಾರನ ವ್ಯತ್ಯಾಸ ಇದು. ನಕಲಿಗಳ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ, ಯಾಕಂದರೆ ನಕಲಿಗಳನ್ನು ನೀವು ದಿನ ನೋಡ್ತಾ ಇರ್ತೀರಿ, ಬಣ್ಣ ಬದಲಾಯಿಸ್ತಾ ಇರ್ತಾರೆ. ಬಟ್ ಇವರು ನಿಜವಾದ ಹೋರಾಟಗಾರರು. ಬರಿಕಾಲ, ಮೋಹನ್ ಅದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಬರಿಕಾಲಿನ ಹೋರಾಟಗಾರ ಅವರು ಲಕ್ಷ್ಮೀ ಪಾಂಡಂದು ಹೇಳಿದಾರಲ್ಲ, ಕಾರ್ ಕಳಿಸ್ತೀನಿ ಅಂತ, ಕಾರ್ ಕಳಿಸ್ತೀನಿ. ಕಾರೇ ಇಲ್ಲ, ನೀನು ಕಾರ್ ಪಾರ್ಕಿಂಗ್ ಕಾರ್ಡ್ ಅಂತ ಕಳಿಸೋದು. ಸರ್ಕಾರಕ್ಕೆ ಬುದ್ಧಿ ಇದೆಯಾ? ಕಾರ್ ಇದ್ದರೆ ಕಾರ್ ಪಾರ್ಕಿಂಗ್ ಕಳಿಸ್ಬೋದು. ನೀ ಕಾರೇ ಇಲ್ಲ, ಅವಳು ಯಾವುದೋ ಮನೇಲಿ ಕೆಲಸ ಮಾಡ್ತಾ ಇದ್ದಾಳೆ, ಅವಳಿಗೆ ಕಾರ್ ಪಾರ್ಕಿಂಗಿಗೆ ಕಾರ್ಡ್ ಕಳಿಸಿ ಅವಳು ಬರಲಿಲ್ಲ ಅಂತ ಹೇಳ್ತಾ ಇದ್ದರೆ ನಿಮಗೊಂದು ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂತ ಅರ್ಥ. ನಿಮಗೆ ನಿಜವಾದ ಗೌರವ ಇದ್ದರೆ ಒಬ್ಬರನ್ನ ಕಳಿಸಿ. ಅವಳು ಒಂದು ಯಾವುದೋ ಮನೇಲಿ ಕೆಲಸ ಮಾಡ್ತಾ ಇರೋಳು, ಅವಳು ಸೀರೆ ಇಲ್ಲ, ಅವಳ ಹತ್ರ ಸೀರೆ ಇಲ್ಲ. ಸೊ ನಮಗೆ ಆ ಥರದ ಹೋರಾಟವನ್ನು ಗ್ರಹಿಸುವ, ಆ ಥರದ ಹೋರಾಟ ಈಗಲೂ ಕೂಡ ಜನಪರವಾದ ಹೋರಾಟವನ್ನು ಗ್ರಹಿಸುವ ಒಂದು ಮನಸ್ಸಿದೆಯಲ್ಲ, ಅದೇ ನಾಶ ಆಗಿಬಿಟ್ಟಿದೆ ಇಂಡಿಯಾದಲ್ಲಿ. ಅದು ಈ ವಿಷಯದಲ್ಲಿ ಆಗಲೇ ಹೇಳಿದಾಗೆ ಅನೇಕ ಶಂಕರಯ್ಯನಂಥ ಕಮ್ಯುನಿಸ್ಟ್ ಹೀರೋರು ಇದ್ದಾರಲ್ಲ, ಈ ಹೋರಾಟದಲ್ಲಿ ನಾನು ಕಮ್ಯುನಿಸ್ಟ್ ಅಂತ ಹೇಳಿಕೊಂಡವರಿದ್ದಾರಲ್ಲ, ಅವರ 6ನೇ ವರ್ಷದಲ್ಲಿ ಯಾವ ಗಟ್ಟಿತನದಿಂದ ಇದ್ದರೋ ಅವರು 96ನೇ ವರ್ಷದಲ್ಲೂ ಕೂಡ ಹಾಗೇ ಇದ್ದಾರೆ ಎಂಬುದು ಹೋರಾಟದಿಂದ ನಾವು ಕಲಿಬೇಕಾದಂಥ ಪಾಯಿಂಟ್ ಅದು. ಆಮೇಲೆ 3ನೇದು, ಈ ಹೋರಾಟಗಾರರಿಗೆ ಒಮ್ಮೊಮ್ಮೆ ಏನಾಗ್ತಾರೆ ಅಂತಂದರೆ, ಸರ್ಕಾರ ಅವರನ್ನು ಗುರುತಿಸಿಬಿಟ್ಟು ಯಾವುದೋ ಒಂದು ಪ್ರಶಸ್ತಿ ಕೊಡೋದು ಏನೋ ಮಾಡಿಬಿಡುತ್ತೆ. ಅದು ಜಿಲ್ಲಾ ಹೇಳ್ತದೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡೋಣ ಅಂತ. DC ಹೇಳ್ತಾನೆ, ಕಿಸಿಕೋ ಡೂನ್ಕೆ ಆಜಾವ ಅಂತ. ಅವ್ನು ಹುಡ್ಕೊಂಡು ಹೋದರೆ ಯಾರೊಬ್ಬ ಸಿಗ್ತಾನೆ, ಅವನಿಗೊಂದು ಅವಾರ್ಡ್ ಬರುತ್ತೆ. ಅವಾರ್ಡ್ ಬಂದ ಕೂಡಲೇ ಈ ಪತ್ರಕರ್ತರಿಗೆ ರೋಮಾಂಚನ. ನಮ್ಮ ಊರಿನವನಿಗೆ ನ್ಯಾಷನಲ್ ಅವಾರ್ಡ್, ಅವನ ಹತ್ರ ಹೋಗೋದು, ಇಂಟರ್ವ್ಯೂ ಮಾಡಿ, ನಿನ್ನ ಹತ್ರ ಗಾಂಧಿ ಜೊತೆ ಇದ್ದ ಫೋಟೋ ಇದೆಯಾ? ಹಾಂ ಇದೆ, ಕೊಡು. ನೋಡಿ, ಆಮೇಲೆ ಕಿಸೆಗೆ ಹಾಕ್ಕೊಂಡ. ಆಮೇಲೆ ಇನ್ನೇನಿದೆ? ಕಿಸೆಗೆ ಹಾಕ್ಕೊಂಡ. ನಾನು ನಿಂಗೆ ವಾಪಸ್ ತಂದು ಕೊಡ್ತೇನೆ, ಇದು EMI ಇಸ್ಕೊ, ಬಡಿಯೋ ಕಹಾನಿ ಬನಾ ರहा हूं, ಕತೆ ಮಾಡ್ತೇನೆ ಅಂತೇಳಿ ರೆಕಾರ್ಡ್ಗಳೆಲ್ಲ ಹಿಡ್ಕೊಂಡು ಹೋಗೋದು. ಕಹಾನಿ ಮಾಡ್ತಾನೆ, ರೆಕಾರ್ಡ್ಗಳು ವಾಪಸ್ ಇವರ ಮನೆಗೆ ಬರುವುದಿಲ್ಲ. ಪತ್ರಕರ್ತರು ಅದರಿಂದ ಮತ್ತೆ ಹೇಳ್ತಾರೆ, ಅವು ಯಾರೋ ಬಂದಿದ್ದ, ನಾನು ಅವರಿಗೆ ನಾನು ಗಾಂಧಿ ಜೊತೆ ಇದ್ದ ಫೋಟೋ ಕೊಟ್ಟೆ,
ಅದನ್ನು ನಾನು ವಾಪಸ್ ತಂದು ಕೊಡ್ತೇನೆ ಅಂತ ಹೇಳಿ ಇವತ್ತಿನವರೆಗೆ ತಂದು ಕೊಡಲಿಲ್ಲ. ಅವ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ. ಸೊ ಆದರೆ ನಾವು ಕಲಿಬೇಕಾದ್ದು, ಪತ್ರಕರ್ತರು ರೆಕಾರ್ಡ್ ಕೇಳಿದರೆ ದಯವಿಟ್ಟು ಕೊಡಬೇಡಿ. ಅವರು ಫೋಟೋ ತಗೊಂಡು ಹೋಗಲಿ ಬೇಕಿದ್ರೆ, ಅಥವಾ ನೀವೇ ಸ್ಕ್ಯಾನ್ ಮಾಡಿ ಕಳಿಸಿ. ಆದರೆ ಕೊಟ್ಟರೆ ಹೋಯ್ತದು. ಇದು ಸಂಶೋಧಕರಿಗೆ ಕೂಡ ಈ ಬುದ್ಧಿ ಇದೆ. ನಾನು ಕರ್ನಾಟಕದ ಅನೇಕ ಸಂಶೋಧಕ ವಿದ್ಯಾರ್ಥಿಗಳು ಅದು ಮನೆಗೆ ಹೋದಾಗ ಯಾವುದೋ ರೆಕಾರ್ಡ್ ಸಿಗುತ್ತೆ, ನಾನು ನಿಮಗೆ ವಾಪಸ್ ತಂದು ಕೊಡ್ತೀನಿ ಅಂತ ತಗೊಂಡು ಹೋಗ್ತಾರೆ. ಅವ್ನು ತಗೊಂಡೋಗಿ ಅವನ ಕೆಲಸ ಆದ ಮೇಲೆ ಇವನು ನೆನಪೇ ಇರೋದಿಲ್ಲ. ಸೊ ಅನೇಕ ಈ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂಬಂಧಪಟ್ಟ ಅಮೂಲ್ಯವಾದ ಫೋಟೋಗಳು, ರೆಕಾರ್ಡ್ಗಳು, ಜೈಲು ದಾಖಲೆಗಳು ಎಲ್ಲ ಕಾಣೆ ಆಗೋದಕ್ಕೆ ಒಂದು ಕಾರಣ ಆ ಕಾಲದ ಪತ್ರಕರ್ತರು ಎಂಬ ಒಂದು ಅತ್ಯಂತ ದಾರುಣ ಸತ್ಯವನ್ನು ಈ ಪುಸ್ತಕ ಹೇಳ್ತದೆ. ಆಮೇಲೆ ಇದು ಈಗಾಗಲೇ ಹೇಳಿದೆ ನಾನು, ಸರ್ಕಾರ ಇಂಥವ್ರನ್ನು ಗುರುತಿಸಲಿಕ್ಕೆ ಮಾಡಿದ ಪಟ್ಟಿ ಸರಿಯೇ ಇಲ್ಲ ಅದು. ಯಾಕಂದರೆ ಈಗಾಗಲೇ ನಾನು ಹೇಳಿದ ಹಾಗೆ ಲಕ್ಷ್ಮೀ ಪಾಂಡ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಅವ ಬ್ರಿಟಾನಿಯಾ ಮುರ್ದಾಬಾದ್ ಹಿಂದೂಸ್ತಾನ ಜಿಂದಾಬಾದ್ ಅಂತ ಹೇಳಿದವ ಸ್ವಾತಂತ್ರ್ಯ ಹೋರಾಟದ ಪಟ್ಟಿಯಲ್ಲಿ ಬರುವುದಿಲ್ಲ. ಇದನ್ನು ಪರಿಷ್ಕರಿಸಿ ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ, ಯಾಕಂದರೆ ಇದು ಮುಗಿದ ಒಂದು ಕಾಲಘಟ್ಟ ಆಗಾಗಿದೆ. ಆಮೇಲೆ ಉಳಿದ ಕೆಲವು ಜನ, ಈ ದೊರೆಸ್ವಾಮಿ ಅಂತವರು ಇವತ್ತಿನ ಸ್ವಾತಂತ್ರ್ಯ 2014 ಅನಂತರ ಕೆಲವರಿಗೆ ಸ್ವಾತಂತ್ರ್ಯ ಬಂತಲ್ಲ ಮೊನ್ನೆ, ಅವರಿಂದ ಟ್ರೋಲ್ಗೆ ಒಳಗಾದರು. ಇವರು ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರು 2014 ನಂತರ ಹುಟ್ಟಿಕೊಂಡ ನಕಲಿ ಹೋರಾಟಗಾರರಿಂದ ಟ್ರೋಲಿಗೆ ಒಳಗಾದಂಥ ಒಂದು ಚಿತ್ರ ಇದೆಯಲ್ಲ, ಇದು ನಮ್ಮ ಕುಮ್ಮಿ ಅಂತವರಿಗೆ ಒಂದು ವಸ್ತು, ಇದು ಕಾದಂಬರಿ ಬರೀಲಿಕ್ಕೆ. ಇದು ಈ ಶಿಫ್ಟ್ ಇದೆಯಲ್ಲ, ಇದು ಈ ಪುಸ್ತಕದಲ್ಲಿ ಅಲ್ಲಲ್ಲಿ ನಮಗೆ ಕಾಣ್ತದೆ. ನಮಗೆ ದೊರೆಸ್ವಾಮಿಯವರನ್ನ ದೇಶದ್ರೋಹಿ, ಪಾಕಿಸ್ತಾನಕ್ಕೆ ಕಳಿಸಿ ಅಂತೆಲ್ಲ ಹೇಳಿದ್ದು ನಮಗೆ ಗೊತ್ತಿದೆ. ಸೊ ಕೊನೆಯದಾಗಿ ಒಂದು ಮಾತು, 6ನೇದು, ಈ ಕಾಲಾಳುಗಳು ಇಷ್ಟೆಲ್ಲ ಕಷ್ಟಪಟ್ಟು ಹೋರಾಟ ಮಾಡಿ ನಿಮಗೆ ಇಂಥ ಕಡೆ ಕುಳಿತುಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ಕಾಲಾಳುಗಳ ಸ್ವಾತಂತ್ರ್ಯ ಹೋರಾಟದ ದೊಡ್ಡ ಲಾಭ ಇವತ್ತು ಆಗ್ತಾ ಇರೋದು ಭೂಮಾಲಕರಿಗೆ ಮತ್ತು ಬಂಡವಾಳಶಾಹಿಗಳಿಗೆ. ಯಾವ ದೇಶದ ಜನಕ್ಕೆ ಬಿಡುಗಡೆ ಆಗಬೇಕು ನೋಡಿ, ನಾಗರಾಜ್ ಇದಕ್ಕೆ ಒಂದು ಸಣ್ಣ ಟಿಪ್ಪಣಿ ಬರ್ತಾರೆ, GN ನಾಗರಾಜ್. ಇಂಡಿಪೆಂಡೆನ್ಸ್, ಎಸ್, ಒಬ್ಬರು ಹೇಳ್ತಾರೆ ಕೂಡ, ಕ್ಯಾಪ್ಟನ್ ಬಾವು ಹೇಳ್ತಾರೆ, ಇಂಡಿಪೆಂಡೆನ್ಸ್, ವಿ ಗಾಟ್ ಇಂಡಿಪೆಂಡೆಂಟ್. ಡಿಪೆಂಡೆನ್ಸ್ ನೋಡಿ, ಡಿಪೆಂಡೆನ್ಸ್, ಒಬ್ಬರನ್ನು ನಾವು ಡಿಪೆಂಡ್ ಆಗಿರೋದು ಯಾರನ್ನು, ನಮಗೆ ಬ್ರಿಟಿಷರನ್ನು ನಾವು ಡಿಪೆಂಡ್ ಆಗಿದ್ದೇವೆ. ಆದ್ದರಿಂದ ವಿ ಹ್ಯಾವ್ ಟು ರಿಮೂವ್ ಬ್ರಿಟಿಷ್ ಪೀಪಲನ್ನು ನಾವು ತೆಗಿಬೇಕು. ನಾವು ಆ ಡಿಪೆಂಡೆನ್ಸನ್ನು ತೆಗೆದು ಇಂಡಿಪೆಂಡೆನ್ಸ್ ಆದೆವು. ದಟ್ಸ್ ನಂಬರ್ 1. ಆದರೆ ನಮಗೆ ಫ್ರೀಡಮ್ ಬಂದಿದೆಯಾ? ಫ್ರೀಡಮ್ ಅಂದರೆ ಏನು? ಬಿಡುಗಡೆ ಯಾವುದರಿಂದ? ನಮ್ಮ ಜಾತಿಯಿಂದ, ನಮ್ಮ ಬಡತನದಿಂದ, ನಮ್ಮ ಪ್ರಾದೇಶಿಕತೆಯಿಂದ, ಅಥವಾ ಕುವೆಂಪು ಹೇಳಿದ ಹಾಗೆ ಆಗುನೀಯ ಅನಿಕೇತನ, ಇದು ಆಗಲಿಕ್ಕೆ ನಮಗೆ ಆಗಲೇ ಇಲ್ಲ. ಆದ್ದರಿಂದ ವಿ ಹ್ಯಾಡ್ ಇಂಡಿಪೆಂಡೆನ್ಸ್ ಬಟ್ ನಾಟ್ ಎ ಫ್ರೀಡಮ್ ಎಂಬ ಮಾತನ್ನು ಇಲ್ಲಿ ಒಂದು ಕ್ಯಾರೆಕ್ಟರ್ ಹೇಳ್ತದೆ. ಬಹುಶಃ ಭಾಳ ಅದ್ಭುತವಾದ ಮಾತು. ಆ ಮಾತನ್ನು ಇಟ್ಟುಕೊಂಡು ಈ ಕಾಲಾಳುಗಳು ಏನು ಕೆಲಸ ಮಾಡಿದ್ದಾರೆ ಆ ಕೆಲಸಗಳನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಇಂಥ ಒಂದು ಅಭೂತವಾದ, ನನಗೆ ಭಾಳ ಸಂತೋಷ ಆಗಿದೆ. ಭಾಳ ಇತ್ತೀಚೆಗೆ ಒಂದು 5-6 ವರ್ಷಗಳಲ್ಲಿ ಓದಿ ನಾನು ರೋಮಾಂಚನಗೊಂಡ ಪುಸ್ತಕಗಳಲ್ಲಿ ಇದು ಕೂಡ ಒಂದು. ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿದ ಸಾಯಿನಾಥ್ ಅವರಿಗೆ, ಇದನ್ನು ಕನ್ನಡಕ್ಕೆ ಭಾಳ ಚೆನ್ನಾಗಿ ಅನುವಾದ ಮಾಡಿದ ಗೆಳೆಯ GN ಮೋಹನ್ಗೆ, ಅಷ್ಟೇ ಚೆಂದ ಪ್ರಿಂಟ್ ಆಗಿದೆ ಕೂಡ. ಆಮೇಲೆ ನನ್ನ ಮೇಲೆ ಪ್ರೀತಿ ಇಟ್ಟು ಡೆಲ್ಲಿಯಿಂದ ಬಿಳಿ ಮೇಲೆ ಬರಬೇಕು ಅಂತ ಹೇಳಿ ನಾನು ಅಲ್ಲಿಂದ ಬರುವಾಗ ಮಾಡಿದ ನಿಮಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಹೇಳಿ, ಸಾಯಿನಾಥ್ ಮತ್ತು ಮೋಹನ್ಗೆ ನನ್ನ ಅಭಿನಂದನೆಗಳು. ನಮಸ್ಕಾರ. ಥ್ಯಾಂಕ್ ಯು. ಕಾನೂನು ಭಂಗ ಸ್ವಾತಂತ್ರ್ಯ ಚಳವಳಿಯ ಜೀವಾಳ. ಹಾಗಾಗಿ ಇವತ್ತು ಕಾನೂನನ್ನು, ನಿಯಮವನ್ನು ಭಂಗಿಸ್ತೀವಿ. ಸೊ 1 ಗಂಟೆಗೆ ಅಂತ ಆಹ್ವಾನ ಪತ್ರಿಕೆಯಲ್ಲಿ ಹಾಕಿದ್ರೂ ಕೂಡ ಅದನ್ನು ಭಂಗಿಸಿಯೇ ಮುಂದೆ ಹೋಗ್ತೀವಿ ಅಂತ ಆಶ್ವಾಸನೆಯನ್ನು ಕೊಡ್ತಾ, ಸೊ ಈ ಪುಸ್ತಕಗಳನ್ನು, ಯಾಕೆಂದರೆ ಇಷ್ಟು ಇಂಪಾರ್ಟೆನ್ಸನ್ನು ಹೇಳಿದ್ರಲ್ಲ, ಇದನ್ನು ನಾವೆಲ್ಲರೂ ಓದ್ತೀವಿ. ಆದರೆ ಮುಂದಿನ ಜನ್ರೇಷನ್ಗೆ ತಲುಪಿಸೋದು ಹೇಗೆ? ಅಥವಾ ಇವತ್ತು ಬೇರೆ ಬೇರೆ ಪುಸ್ತಕಗಳನ್ನು ಓದ್ತಾ ಇರುವವರ ಕೈಗೆ ಅದು ಹಿಡಿದೇ ಹೋದರೆ ಆ ಚಳವಳಿಯ ಬಿಸಿ ಗೊತ್ತಾಗೋದು ಹೇಗೆ ಅನ್ನೋದನ್ನು ಯೋಚನೆ ಮಾಡಿದಂಥ ನಮ್ಮ ಸಂಸ್ಥೆ ಈ ಕೃತಿಯನ್ನು ಗ್ರಾಫಿಕ್ ಬುಕ್ಕಾಗಿ ನಾವು ಪ್ರಕಟಿಸ್ತಾ ಇದ್ದೇವೆ. ಇದು ಇನ್ನು 2 ತಿಂಗಳಲ್ಲಿ ಪರಾಗ್ ಸಂಸ್ಥೆಯ ನೆರವಿನೊಂದಿಗೆ ಇದನ್ನು ತೂಲಿಕಾ ಸಂಸ್ಥೆ ಈಗಾಗಲೇ ಗ್ರಾಫಿಕ್ ಬುಕ್ಸ್ಗೆ ಅದನ್ನು ತಂದಿದೆ. ಇದನ್ನು ಇನ್ನು 2 ತಿಂಗಳಲ್ಲಿ ಗ್ರಾಫಿಕ್ ಬುಕ್ಸ್ ಆಗಿ ಅದ್ಭುತವಾಗಿ ನಿಮ್ಮ ಮುಂದೆ ಬರ್ತದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಬದ್ಮಾಶ್ ಗಾಂವ್ ಅಂತ ಏನು ಪ್ರಸ್ತಾಪ ಮಾಡಿದರು, ಅಲ್ಲಿ ಪ್ರತಿ ಶುಕ್ರವಾರ ಸಂಜೆ 5:17ಕ್ಕೆ ಇಡೀ ಊರವರು ಸೇರಿ ಸ್ವಯಂ ಸ್ಫೂರ್ತಿಯಿಂದ ಸುಮಾರು 50 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಅಲ್ಲಿ ಸಂಜೆ ಅವರು ಭಜನೆಯನ್ನು ಮಾಡ್ತಾರೆ. ಯಾಕೆ ಭಜನೆಯನ್ನು ಮಾಡ್ತಾರೆ ಅಂತ ಕೇಳಿದರೆ, ಶುಕ್ರವಾರ ಆಗಿತ್ತು, ಸಂಜೆ 5:17 ಆಗಿತ್ತು, ಗಾಂಧೀಜಿಯನ್ನು ಗುಂಡಿಟ್ಟುಕೊಂಡರು. ಆ ಹಳ್ಳಿ
ಹೇಗೆ ಅದನ್ನು ನೆನಪಿಸ್ಕೊಳ್ತಿದೆ ಅಂದರೆ ಪ್ರತಿ ಶುಕ್ರವಾರ ಅವರಲ್ಲಿ ಸೇರ್ತಾರೆ, ಮತ್ತು ಅವರು 5:17ಕ್ಕೆ ಕರೆಕ್ಟಾಗಿ ಸೇರ್ತಾರೆ, ಮತ್ತು ಭಜನೆಯನ್ನು ಮಾಡಿ ಅವರನ್ನು ಸ್ಮರಿಸ್ತಾರೆ. ಸೊ ಈ ರೀತಿಯ ಸ್ವಾತಂತ್ರ್ಯದ ಅಂತರ್ಗಂಗೆ ಇದರಲ್ಲಿ ಇದೆ ಅಂತ ಹೇಳ್ತಾ, ದಯವಿಟ್ಟು ಇವತ್ತು ಸಾಯಿನಾಥ್ ಅವರ ಮಾತನ್ನು ಕೇಳಬೇಕಾಗಿರೋದ್ರಿಂದ ಸ್ವಲ್ಪ 1 ಗಂಟೆ ದಾಟಿದ್ರೂ ನಮ್ಮ ಜೊತೆ ಸಹಕರಿಸಿ ಅಂತ ಕೇಳ್ತಾ, ಇಲ್ಲಿ ಸಾಕಷ್ಟು ಮುಖ್ಯರು ಬಂದಿದ್ದೀರಿ. ಸೊ ಇಲ್ಲಿರುವ ಎಲ್ಲರೂ ಕೂಡ ಮುಖ್ಯರೇ. ಸೊ ಇಲ್ಲಿ ಚಳುವಳಿಯ ಭಾಗವಾಗಿರುವ ಹಲವಾರು ಮಂದಿ ಇದ್ದೀರಿ, ಸಿನಿಮಾ ರಂಗದವರಿದ್ದೀರಿ, ದೂರದರ್ಶನ ಧಾರಾವಾಹಿಗಳ ರಂಗದವರಿದ್ದೀರಿ, ಮತ್ತು ರಂಗಭೂಮಿಯವರಿದ್ದೀರಿ, ಹಾಗೂ ಸಾಕಷ್ಟು ಜನ ಸಾಹಿತಿಗಳು, ಬರಹಗಾರರೆಲ್ಲರೂ ಕೂಡ ಇದ್ದೀರಿ. ಎಲ್ರಿಗೂ ಕೂಡ ನಾನು ನೆನಪಿಸಿಕೊಳ್ತಾ ನೀವೆಲ್ಲರೂ ಮುಖ್ಯ ಅಂತ ಹೇಳ್ತಾ, ಸಾಂಕೇತಿಕವಾಗಿ ಇದರ ಒಂದಷ್ಟು ಪ್ರತಿಗಳನ್ನು ನಾನು ಕೊಡಬೇಕು ಅಂತೇಳಿ ಬಹುರೂಪಿಯ ಪರವಾಗಿ ನಿರ್ಧರಿಸಿದ್ದೇವೆ. ಇದರ ಪ್ರಥಮ ಪ್ರತಿಗಳಲ್ಲಿ ಮೊದಲನೆಯದಾಗಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆ ಆಗಿರತಕ್ಕಂಥ HL ಪುಷ್ಪ ಅವರು ಪಡಿಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. P ಸಾಯಿನಾಥ್ ಅವರಿಂದ ಅದರ ಪ್ರದಾನವಾಗ್ತದೆ. ಇಲ್ಲಿ ಸಾಯಿನಾಥ್. ಮಾನ್ಯ TN ಸೀತಾರಾಮ್ ಅವರು ಸದಾ ನಮ್ಮ ಹಿತೈಷಿಗಳು, ಜೊತೆಗಿರುವವರು. ದಯವಿಟ್ಟು ಅವರು ಬಂದು ಸಾಯಿನಾಥ್ ಅವರಿಂದ ಪ್ರತಿಯನ್ನು ಪಡೆಯಬೇಕು. ಹಾಗೂ ನಮ್ಮೆಲ್ಲರಿಗೂ ನೈತಿಕ ಸ್ಥೈರ್ಯ ಆಗಿರುವಂಥವರು ಬಳುವಾರ ಮೊಹಮ್ಮದ್ ಕುಯಿ ಅವರು. ದಯವಿಟ್ಟು ಬಳುವಾರವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾನೆ. ಹಾಗೂ N ಸಂಧ್ಯಾರಾಣಿಯವರು ಬಂದು ಪ್ರತಿಯನ್ನು ಪಡಿಬೇಕು. ಡಾಕ್ಟರ್ ಕಫೀಲ್ ಖಾನ್ ಹೆಸರನ್ನು ನೀವೆಲ್ಲರೂ ಕೂಡ ಕೇಳಿದಿರಿ. ಡಾಕ್ಟರ್ ಕಫೀಲ್ ಖಾನ್ ಅವರು ಈ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಮಕ್ಕಳ ಪ್ರಾಣವನ್ನು ಉಳಿಸಿದರು ಅನ್ನುವ ಏಕೈಕ ಕಾರಣಕ್ಕಾಗಿ ಅವರನ್ನು ಚಿತ್ರಹಿಂಸೆಗೆ ಈಡು ಮಾಡಲಾಯಿತು. ಅವರು ಆ ಕಥನವನ್ನು ಬರೆದಿದ್ದಾರೆ. ಅದನ್ನು ಸದ್ಯದಲ್ಲೇ ನಾವು ಕನ್ನಡಕ್ಕೆ ಅನುವಾದಿಸಿ ಬಹುರೂಪಿಯಿಂದ ಪ್ರಕಟಿಸ್ತಾ ಇದ್ದೀವಿ. BM ಅನೀಫ್ ಅವರು ಇಲ್ಲಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಹೋಗಿ ಆಯಿತಾ? ಸರಿ. ಸೊ ಅವರ ಕೃತಿಯನ್ನು BM ಅನೀಫ್ ಅವರು ಅನುವಾದ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಜೊತೆಗೆ ನಮ್ಮ ಜೊತೆಯಲ್ಲಿ ಇರತಕ್ಕಂಥ ಹೋರಾಟದ ಬಂಧುಗಳಾದಂತಹ KY ಗುರುಶಾಂತ್ ಅವರು, ಲಕ್ಷ್ಮಿಯವರು ಮತ್ತು ಯಶವಂತ್ ಅವರು. ಸೊ ದಯವಿಟ್ಟು ವೇದಿಕೆಗೆ ಬರಬೇಕು. ಈ 3 ಜನರು ಸಾಯಿನಾಥ್ ಅವರನ್ನು ಇಡೀ ಕರ್ನಾಟಕ ಸುತ್ತಿಸಿದವರು. ಮತ್ತು ಅವರ ಕೃತಿಗಳಲ್ಲಿ ಕರ್ನಾಟಕ ಏನಾದರೂ ಕಾಣ್ತಾ ಇದ್ದರೆ ಈ 3 ಜನರ ಪಾತ್ರ ತುಂಬ ದೊಡ್ಡದಿದೆ ಅಂತ ಹೇಳಲಿಕ್ಕೆ ಹರ್ಷ ಪಡ್ತೇನೆ. ಈ ಕೃತಿಯನ್ನು ಆಚೆ ಕಡೆ 250 ರೂಪಾಯಿಗೆ ಇವತ್ತು ಸಿಗುತ್ತೆ. 300 ರೂಪಾಯಿನ ಈ ಕೃತಿ ದಯವಿಟ್ಟು ಕೊಂಡುಕೊಳ್ಳಿ. 5 ಪ್ರತಿಗಳಿಗಿಂತ ಜಾಸ್ತಿ ಕೊಂಡುಕೊಂಡ್ರೆ ಹೆಚ್ಚು ರಿಯಾಯಿತಿ ಸಿಗುತ್ತೆ. ಮತ್ತು ಈ ಕಾರ್ಯಕ್ರಮ ಮುಗಿದ ನಂತರ ಸಾಯಿನಾಥ್ ಅವರು ಆಚೆ ಕಡೆ ಸಿಗ್ನೇಚರ್ ಅದನ್ನು ಆಧಾರ್ ಕಾಪಿಯನ್ನು ಮಾಡ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಅದನ್ನು ಪಡ್ಕೊಳ್ಬೇಕು ಅಂತ ಕೇಳ್ತೇನೆ. ವಿದ್ಯಾರಶ್ಮಿ ಪೆಲ್ಲತಡ್ಕ ಇದ್ದಾರೆ. ಸೊ ವಿದ್ಯಾರಶ್ಮಿ ಪೆಲ್ಲತಡ್ಕ ಸಾಕಷ್ಟು ಈ ಕೃತಿಯನ್ನು ಪ್ರಚಾರ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಜೊತೆಗೆ ನಮ್ಮ ಭಾಗವೇ ಆಗಿರ್ತಕ್ಕಂಥ ವೀಣಾ ಮೋಹನ್ ಇದ್ದಾರೆ. ಸೊ ವೀಣಾ ಮೋಹನ್ ಶಿಕ್ಷಣ ತಜ್ಞೆ, ದಯವಿಟ್ಟು ವೇದಿಕೆಗೆ ಬರಬೇಕು. ಮತ್ತು ನವಕರ್ನಾಟಕ ಸಂಸ್ಥೆಯ ಜನಾರ್ದನ್ ಅವರಿದ್ದಾರೆ. ಜನಾರ್ದನ್ ಅವರಿದ್ದರೆ ಬರಬೇಕು. ಆಮೇಲೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಕಾಣುವ, ಮತ್ತು ನಿಮಗೆಲ್ರಿಗೂ ಕೂಡ ಗೊತ್ತಿರಲಿ, ಬರ ಅಂದರೆ ಎಲ್ರಿಗೂ ಇಷ್ಟ. ಕಥನದ ಭಾಗಗಳನ್ನು ಚಲನಚಿತ್ರ ಮಾಡೋದಕ್ಕೆ ಸುಮಾರು ಜನ ರೈಟ್ಸ್ಗಳನ್ನು ತಗೊಂಡಿದ್ದಾರೆ, ಅದರಲ್ಲಿ ಒಂದೊಂದು ಭಾಗಕ್ಕೆ. ಆದರೆ ಯಾವ ರೈಟ್ಸನ್ನು ಕೇಳದೆ ತಮ್ಮ ಇಡೀ ಒಂದು
ಚಲನಚಿತ್ರವನ್ನು ಸಾಯಿನಾಥ್ ಅವರಿಗೆ ಅರ್ಪಣೆ ಮಾಡಿದ್ದು BM ಗಿರಿರಾಜ್. ಸೊ ಆ ಸಿನಿಮಾವನ್ನು ಗಿರಿರಾಜ್ ಅರ್ಪಣೆ ಮಾಡಿದ್ದಾರೆ. ದಯವಿಟ್ಟು ವೇದಿಕೆಗೆ ಬನ್ನಿ. ಈ ಇಡೀ ಕಾರ್ಯಕ್ರಮವನ್ನು ನಮಗಾಗಿ ಸಂಘಟಿಸಿಕೊಟ್ಟವರು ಇಬ್ಬರು ಪ್ರಮುಖರು. ಅದರಲ್ಲಿ ಅನಿಲ್ ಹುಲಿಯಾ. ಈ ಹುಲಿಯಾ ಅನ್ನೋ ಹೆಸರು ಇರು. ಸೊ ಹುಲಿಯಾ ಯಾಕೆ ಯಾಕೆ ನಿಂದು ಪರಿಚಯ ಉದ್ದ ಇದೆ. ಹುಲಿಯಾ ಯಾಕೆ ಬಂತು ಅಂದರೆ ಮಲೆಗಳಲ್ಲಿ ಮದುಮಗಳು ಒಳಗಡೆ ಹುಲಿ ಪಾತ್ರವನ್ನು ಮಾಡಿ ಆ ಮೂಲಕ ಹುಲಿಯಾಗಿ ಕನ್ವರ್ಟ್ ಆದವನು. ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರನಟ ಕೂಡ. ಇತ್ತೀಚೆಗೆ ಬಂದಂಥ ಹಾಸ್ಟೆಲ್ ಹುಡುಗರೇನಿದೆ ಹುಡುಗರು ಬೇಕಾಗಿದ್ದಾರೆ, ಅದರಲ್ಲಿ ತುಂಬ ಒಳ್ಳೆಯ ಪಾತ್ರದಲ್ಲಿದ್ದಾರೆ. ಅವರು ಈ ಇಡೀ ಕಾರ್ಯಕ್ರಮವನ್ನು ನಮಗೆ ಸಂಘಟಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಹುಲಿ. ಮತ್ತು ಇನ್ನೊಬ್ಬ ಚಲನಚಿತ್ರ ನಿರ್ದೇಶಕರು ನಮ್ಮ ತಾಯಿ ಲೋಕೇಶ್. ಸೊ ತಾಯಿ ಲೋಕೇಶ್ ಅವರು ನಮ್ಮ ಇಡೀ ಕಾರ್ಯಕ್ರಮವನ್ನು ತಮ್ಮದೇ ಅಂದ್ಕೊಂಡು ನಮ್ಮ ಜೊತೆ ಇರುವಂಥವರು. ಅವರ ಕಲರ್ ಆಫ್ ಟೊಮ್ಯಾಟೊ ಚಲನಚಿತ್ರ ಕೆ ರಾಮಯ್ಯ ಅವರ ಚಿತ್ರಕಥೆ ಆಧರಿಸಿದ್ದು ಸದ್ಯದಲ್ಲೇ ಬರ್ತಾ ಇದೆ. ನಮ್ಮ ಜೊತೆಗೆ ನಮ್ಮ ಪುಸ್ತಕ ನಾವು ಇದು ಪುಸ್ತಕ ಅನ್ನೋದನ್ನು ಒಂದು ಸಂಸ್ಕೃತಿಯಾಗಿ ಪರಿವರ್ತಿಸಬೇಕು, ಅದನ್ನು ಒಂದು ಚಳವಳಿಯಾಗಿ ಹರಡಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ದಟ್ ಈಸ್ ವೇರ್ ವಿ ಮೇಕ್ ದ ಡಿಫರೆನ್ಸ್. ಸೊ ಆ ರೀತಿ ಮಾಡಲಿಕ್ಕೆ ಅದನ್ನು ನಮಗೆ ಉಸಿರಾಡೋದಕ್ಕೆ ಸಾಧ್ಯ ಮಾಡಿರೋದು ಪ್ರಥಮ್ ಬುಕ್ಸ್ನ ಹೇಮಾ ಕುರ್ಸಾಪುರ್ ಅವರ ಕೆಲಸ ಈ ಪುಸ್ತಕದ ಹಿಂದೆ ಸಾಕಷ್ಟಿದೆ. ಮತ್ತು ಪ್ರಥಮ್ ಬುಕ್ಸ್ನ ಕನ್ನಡ ಸಂಪಾದಕಿ, ದಯವಿಟ್ಟು ವೇದಿಕೆಗೆ ಬರಬೇಕು. ಮತ್ತು ಇದನ್ನು ಸಾಕಷ್ಟು ಹರಡೋದಕ್ಕೆ ನಮ್ಮ ಮುಂದಿನ ಕೃತಿ ಪರಾಗ್ನ ಧನ ಸಹಾಯವನ್ನು ಕೂಡ ಒಳಗೊಂಡಿದೆ. ಆಗಲೇ ಹೇಳಿದಾಗೆ ಗ್ರಾಫಿಕ್ಸ್ ಬುಕ್. ಸೊ ಪರಾಗ್ನ ಪ್ರತಿನಿಧಿಯಾಗಿ ವಿವೇಕ್ ಇಲ್ಲಿದ್ದಾರೆ. ದಯವಿಟ್ಟು ವಿವೇಕ್ ಅವರು ಬರಬೇಕು. ಪರಾಗ್ ಟಾಟಾ ಟ್ರಸ್ಟ್ನ ಒಂದು ಭಾಗ. ಸೊ ನಮ್ಮೆಲ್ಲರಿಗೂ ಕೂಡ ಅದ್ಭುತವಾದ ಸಪೋರ್ಟನ್ನು ಕೊಡ್ತಾ ಇರೋವಂಥವರು ಸದಾ ನಮ್ಮ HB ದಿನೇಶ್ ದಂಪತಿಗಳು. ಸೊ ದಯವಿಟ್ಟು HB ದಿನೇಶ್ ಅವರು 5 ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಸಲಹೆಗಾರರಾಗಿದ್ದವರು. ಪ್ರತಿಮಾ ಅವರು ಕೂಡ ಜೊತೆಯಲ್ಲಿ ಬರಬೇಕು, ಮತ್ತು ನಚ್ಚಿ ಕೂಡ ಜೊತೆಯಲ್ಲಿ ಬರಬೇಕು. ದಯವಿಟ್ಟು ಬೇಗ ಬನ್ನಿ. ಸೊ ಇನ್ನು ಆ್ಯಕ್ಚುಲಿ ನಾನು ನಿಯಮವನ್ನು ಉಲ್ಲಂಘಿಸ್ತೀನಿ ಅಂತ ಹೇಳಿದರೂ ಕೂಡ ವಿಜಯಮ್ಮ ಮತ್ತು ವಿಶು 2 ಮಾತನ್ನು ಮಾತನಾಡ್ತೇವೆ ಸಾಯಿನಾಥ್ ಅವರಿಗೆ ಅವಕಾಶ ಕೊಡಲಿಕ್ಕೆ ಅಂತೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಮಾತನ್ನು ಸೊ ವಿಶುಕುಮಾರ್ ಅವರು 2 ಮಾತನ್ನು ಆಡಬೇಕು. ಆನಂತರ ವಿಜಯಮ್ಮ ಮಾತಾಡ್ತಾರೆ. ಆನಂತರ ನಾಗಮೋಹನ್ ದಾಸ್ ಅವರು ಮಾತಾಡ್ತಾರೆ. ಬಂಧುಗಳೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ವೇದಿಕೆಯ ಮುಂದೆ ಕೂಡ ಹಲವಾರು ಗಣ್ಯರಿದ್ದಾರೆ. ನಮ್ಮ ಜನಪರ ಹೋರಾಟಗಳಲ್ಲಿ ತುಂಬ ಸಕ್ರಿಯವಾಗಿ ಭಾಗವಹಿಸುತ್ತಾ ನಮಗೆಲ್ಲ ಮಾರ್ಗದರ್ಶನ ನೀಡುವಂಥ ಹಲವಾರು ಹಿರಿಯರಿದ್ದೀರಿ. ಇವರೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಇತ್ತೀಚೆಗೆ ಜೂನ್ ತಿಂಗಳಿನಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದೆ. ಗಾಂಧೀಜಿಯವರು ಎಲ್ಲೆಲ್ಲಿ ಅವರು ಚಳುವಳಿಯನ್ನು ಸಂಘಟನೆ ಮಾಡಿದ್ರು ಆ ಸ್ಥಳಗಳಿಗೆ ಹೋಗಿದ್ದೆ. ಮುಖ್ಯವಾಗಿ ಪೀಟರ್ ಮಾರಿಸ್ಬರ್ಗ್, ಗಾಂಧೀಜಿ ಹುಟ್ಟಿದ್ದಲ್ಲಿ ಅವರನ್ನು ರೈಲಿನಿಂದ ಹೊರಗಡೆ ತಳ್ತಾರಲ್ಲ ಆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ. ಮತ್ತು ಅವರು ಇಂಡಿಯನ್ ಒಪಿನಿಯನ್ ಪತ್ರಿಕೆಯನ್ನು ಮಾಡ್ತಿದ್ದಂಥ ಫಿನಿಕ್ಸ್ ಆಶ್ರಮಕ್ಕೆ ಹೋಗಿದ್ದೆ. ಮತ್ತು ಇನ್ನೊಂದಿಷ್ಟು ಸ್ಥಳಗಳಿಗೆ ಹೋಗಿದ್ದೆ. ನನಗೆ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ಬಂದ ನಂತರ ಗಾಂಧೀಜಿಯವ್ರ ಬಗ್ಗೆ ಇದ್ದಂಥ ಅಭಿಮಾನ 100 ಪಟ್ಟು ಜಾಸ್ತಿ ಆಯಿತು. ಯಾಕೆ ಅಂತಂದರೆ ಗಾಂಧೀಜಿ ಭಾರತದಲ್ಲಿ ಹೋರಾಟ ಮಾಡಿದ್ದು ನನಗೆ ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟ ಮಾಡೋದಕ್ಕೆ ಅದರ ಜೊತೆ ಹೋಲಿಕೆ ಮಾಡಿದ್ರೆ ಬಹಳ ನಗಣ್ಯ ಅನಿಸುತ್ತೆ. ಗಾಂಧೀಜಿಗೆ ಭಾರತದಲ್ಲಿ ಹೋರಾಟ ಮಾಡಲಿಕ್ಕೆ ತನ್ನದೇ ಜನಗಳು, ತನ್ನದೇ ಒಂದು ವಾತಾವರಣ, ತನ್ನದೇ ಆದಂಥ ಒಂದು ಸಂಸ್ಕೃತಿ ಎಲ್ಲ ಇತ್ತು. ಆದರೆ ದಕ್ಷಿಣ ಆಫ್ರಿಕಾದಲ್ಲಿ ಯಾರೂ ಇರಲಿಲ್ಲ. ಅವರು ಏಕಾಂಗಿ 25ನೇ ವರ್ಷದಲ್ಲಿ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋದಾಗ ಆ ವರ್ಣಭೇದ ನೀತಿಯನ್ನು ವಿರೋಧ ಮಾಡಿ ಅವರು ಅಲ್ಲಿದ್ದಂಥ ಭಾರತೀಯರನ್ನು, ಕಪ್ಪು ವರ್ಣೀಯರನ್ನು ಸಂಘಟನೆ ಮಾಡಿ ತನ್ನ
ತನ್ನ ಮಹತ್ ಕೆಲಸಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಂಡ್ರಲ್ಲ, ಆ ಕಾರಣಕ್ಕೋಸ್ಕರ ನನಗೆ ಗಾಂಧೀಜಿ ಅವರ ದಕ್ಷಿಣ ಆಫ್ರಿಕಾದ ಹೋರಾಟದ ಬಗ್ಗೆ ಬಹಳ ಅಭಿಮಾನ ಬಂತು. ಮತ್ತು ದಕ್ಷಿಣ ಆಫ್ರಿಕಾದ ಗಾಂಧಿ ಹೋರಾಟದ ಬಗ್ಗೆ ನಾನು ಮತ್ತಷ್ಟು ಅಧ್ಯಯನ ಮಾಡಬೇಕು ಅಂತ ನಾನು ಆರಂಭ ಮಾಡಿದ್ದೀನಿ. ಹಿರಿಯರಂಥ ಸಾಯಿನಾಥ್ ಅವರು ಅನ್ಸಂಗ್ ಹೀರೋಸ್ ಆಫ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಬಗ್ಗೆ ಬರೆದಿದ್ದಾರೆ. ನಾನು ದಕ್ಷಿಣ ಆಫ್ರಿಕಾದಲ್ಲಿ ಇದೇ ರೀತಿಯ ಒಬ್ಬ ವ್ಯಕ್ತಿಯನ್ನು ನೋಡಿದೆ. ಅದರ ಅನುಭವವನ್ನು ನಿಮ್ಮ ಜೊತೆಯಲ್ಲಿ ಕೇವಲ 1-2-3 ನಿಮಿಷದಲ್ಲಿ ಹಂಚ್ಕೊಳ್ತೀನಿ. ಮಾತಾಡೋದಕ್ಕಿಂತ ನಾನು ಬರ್ಕೊಂಡು ಬಂದ ಓದಿದ್ರೆ ಒಂದು ಸ್ವಲ್ಪ ಸಮಯಾವಕಾಶ ಸಿಗುತ್ತೆ ಅಂತ. ಒಳ್ಳಿಯಮ್ಮ ಅಂತ ಅವರು ಹೆಸರು, ಅನಾಮಧೇಯ ಹುತಾತ್ಮೆ. ಅದು 1913 ಅಕ್ಟೋಬರ್ ತಿಂಗಳು ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ಮತ್ತು ಕಾರ್ಮಿಕರ ಮೇಲೆ ವಿಧಿಸಿದ್ದ ವಾರ್ಷಿಕ ತೆರಿಗೆ ಮತ್ತು ವಲಸೆ ನಿರ್ಬಂಧದ ವಿರುದ್ಧ ಹೋರಾಟ ಶುರು ಮಾಡಿದ್ದರು. ದಕ್ಷಿಣ ಆಫ್ರಿಕಾದಲ್ಲಿ 2 ಪ್ರಾಂತ್ಯಗಳಿದ್ದವು, ನೆಟಾಲ್ ಮತ್ತು ಟ್ರಾನ್ಸ್ವಾಲ್ ಅಂತ. ಆ 2 ಪ್ರಾಂತ್ಯಗಳ ನಡುವೆ ಕಾರ್ಮಿಕರು ವಲಸೆ ಹೋಗಬಾರ್ದು ಅಂತ ಒಂದು ನಿರ್ಬಂಧವನ್ನು ಮಾಡ್ತಾರೆ. ಆ ಹೋರಾಟವನ್ನು ಗಾಂಧೀಜಿ ಕೈಗೆತ್ಕೊಂಡಿರ್ತಾರೆ. ಅಲ್ಲಿ 2 ಆಶ್ರಮ ಇದೆ, ಒಂದು ಟಾಲ್ಸ್ಟಾಯ್ ಆಶ್ರಮ, ಇನ್ನೊಂದು ಫಿನಿಕ್ಸ್ ಆಶ್ರಮ. 2 ಕಡೆಯಿಂದ ವಲಸೆಗಾರರು ಆ ಕಡೆಯಿಂದ ಈ ಕಡೆಗೆ ಬರೋದು, ಈ ಕಡೆಯಿಂದ ಆ ಕಡೆಗೆ ಹೋಗಿ ವಲಸೆ ನೀತಿಯನ್ನು ವಿರೋಧ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿರ್ತಾರೆ. ಆ ಹೋರಾಟಕ್ಕೆ ಅವರು ಮುಖ್ಯವಾಗಿ ಆಧರಿಸಿದ್ದು ಮಹಿಳೆಯರನ್ನು. ನಾವು ಯಾವುದೇ ಒಂದು ಘಟನೆಯನ್ನು ನೋಡಬೇಕಾದ್ರೆ ಇವತ್ತಿನ ನೆಲೆಯಲ್ಲಿ ನಿಂತ್ಕೊಂಡು ನೋಡ್ತೀವಿ, ಆದರೆ ನಿಜವಾಗ್ಲೂ ನಾವು ಆ ಘಟನೆಗಳನ್ನು ನೋಡಬೇಕಾದ್ದು ಆ ಘಟನೆ ಯಾವತ್ತು ಘಟಿಸುತ್ತೋ ಅವತ್ತು ನಿಂತು ನೋಡಿದ್ರೆ ಆ ಘಟನೆಯ ಮಹತ್ವ ನಮ್ಗೆ ಗೊತ್ತಾಗುತ್ತೆ. ಇದು ನಾನು ಆಗಲೇ ಹೇಳಿದಾಗೆ 1913ನೇ ಇಸ್ವಿ. ಅದು ಭಾರತದ ವಲಸೆಗಾರರು ಅಲ್ಲಿ ಇರ್ತಾರೆ. ದಕ್ಷಿಣ ಭಾರತದಿಂದ ತಮಿಳುನಾಡು ಮತ್ತು ತೆಲುಗು ಜನಗಳು ತುಂಬ ಜಾಸ್ತಿ ಇರ್ತಾರೆ, ಮತ್ತು ಕೇರಳದವರು ಕೂಡ ಅಲ್ಲಿ ಇರ್ತಾರೆ. ಅಂಥ ಒಂದು ಆಶ್ರಮದಲ್ಲಿ ಅವರು ಪ್ರತಿಭಟನೆಯನ್ನು ಶುರು ಮಾಡ್ತಾರೆ. ಗಾಂಧೀಜಿಯವರ ಗೆಳೆಯ ಶೇಖ್ ಮೊಹಮ್ಮದ್ ಮೆಹತಾಬ್ ಅವರ ಪತ್ನಿ ಫಾತಿಮಾಬಾಯಿ ಮತ್ತು ತಾಯಿ ಹನೀಫಾಬಾಯಿ ಪ್ರತಿಭಟಿಸಿ 3 ತಿಂಗಳು ಸೆರೆವಾಸಕ್ಕೆ ಒಳಗಾಗ್ತಾರೆ. ಬಹುಶಃ ಅವರು ಹಿಸ್ಟ್ರಿಯಲ್ಲಿ ಯಾವ ರೀತಿ ರೆಕಾರ್ಡ್ ಆಗ್ತಾರೆ ಅಂತಂದರೆ, ಮೊದಲನೆಯ ಮಹಿಳಾ ಮುಸ್ಲಿಂ ಸತ್ಯಾಗ್ರಹಿಗಳು ಅಂತ ದಕ್ಷಿಣ ಆಫ್ರಿಕಾದ ಇತಿಹಾಸದಲ್ಲಿ ದಾಖಲಾಗ್ತಾರೆ. ಇದೇ ರೀತಿ ಇನ್ನೊಂದು ಫಿನಿಕ್ಸ್ ಆಶ್ರಮದಿಂದ ಹೊರಟಂಥ ತಂಡದಲ್ಲಿ 16 ಜನ ಇರ್ತಾರೆ. ಶ್ರೀಮತಿ ತಂಬಿ ನಾಯ್ಡು ಮತ್ತು ಅವರ ಸಂಗಾತಿಗಳು. ಅದರಲ್ಲಿ ನಾನು ಈಗ ಏನು ಹೇಳಿದೆ, ಒಳ್ಳಿಯಮ್ಮನವರು 16 ವರ್ಷದ ಯುವತಿ. ಆ ಕಾಲದಲ್ಲಿ ಆಕೆ ಕೂಡ ಸೆರೆವಾಸಕ್ಕೆ 3 ತಿಂಗಳ ಸೆರೆವಾಸಕ್ಕೆ ಹೋಗಿ ಅವಳನ್ನು ಸೆರೆವಾಸಕ್ಕೆ ಹಾಕ್ತಾರೆ. ಅವಳು ಸೆರೆವಾಸ 3 ತಿಂಗಳು ಬಿಟ್ಕೊಂಡು ಬರ್ತಾಳೆ. ಆದರೆ ಸೆರೆವಾಸದಲ್ಲಿ ಅವಳಿಗೆ ಒಂದು ಅನಾರೋಗ್ಯ ಶುರುವಾಗುತ್ತೆ. ಅದು ಕಡಿಮೆನೇ ಆಗೋದಿಲ್ಲ. ಅವರು ಎಷ್ಟು ಅನಾರೋಗ್ಯಕ್ಕೆ ಒಳಗಾಗ್ತಾಳೆ ಅಂತಂದರೆ ಬಹುಶಃ ಅವಳು ಇನ್ನೊಂದು ವಾರದಲ್ಲಿ ಸತ್ತೋಗ್ಬೋದು ಅನ್ನುವಂಥ ಒಂದು ವಾತಾವರಣ ಇರುತ್ತೆ. ಅಂಥ ಸಮಯದಲ್ಲಿ ಗಾಂಧೀಜಿ ಅವರನ್ನು ನೋಡಲಿಕ್ಕೆ ಆಶ್ರಮಕ್ಕೆ ಹೋಗ್ತಾರೆ. ಆ ಆಶ್ರಮಕ್ಕೆ ಹೋಗಿ ಅವರು ಕೇಳ್ತಾರೆ, ಅವರು ಒಳ್ಳಿಯಮ್ಮ ನಿನಗೆ ಭಾಳ ಕಷ್ಟ ಆಯಿತಾ ಅಲ್ಲಿ ಅಂತ ಕೇಳ್ತಾಳೆ. ಅವಳು ಯಾಕೆ ಕಷ್ಟ, ಈಗಲೂ ಕೂಡ ನನ್ನನ್ನು ಅರೆಸ್ಟ್ ಮಾಡಿದ್ರೆ ನಾನು ಅಲ್ಲಿಗೆ ಹೋಗಲಿಕ್ಕೆ ಸಂತೋಷದಿಂದ ಇದ್ದೀನಿ ಅಂತ ಹೇಳ್ತಾಳೆ. ಗಾಂಧೀಜಿಯವರಿಗೆ ಅವಳ ಮಾತನ್ನು ಕೇಳಿ, ಉತ್ತರವನ್ನು ಕೇಳಿ ದಂಗಾಗ್ಬಿಡ್ತಾರೆ. ಅದಾದಮೇಲೆ ಅವಳಿಗೆ ಒಂದು ಸ್ಮಾರಕವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ನಡೀತೆ. ಅದು ನಿಧಾನ ಆಗುತ್ತೆ. ಆ ಸಂದರ್ಭದಲ್ಲಿ ಗಾಂಧೀಜಿ ಒಂದು ವಾಕ್ಯವನ್ನು ಬರೀತಾರೆ, ಅವರ ಮಾತುಗಳಲ್ಲಿ ಹೇಳ್ತೀನಿ. ಕಲ್ಲು ಮಣ್ಣಿನ ಭವನ ಏಳಲಿ ಬಿಡಲಿ, ಒಳ್ಳಿಯಮ್ಮನ ತ್ಯಾಗವಂತೂ ಚಿರಸ್ಥಾಯಿ. ಆಕೆ ತನ್ನ ತ್ಯಾಗ ಮಂದಿರವನ್ನು ತಾನೇ ತನ್ನ ಕೈಗಳಿಂದಲೇ ನಿರ್ಮಿಸಿದಳು. ಈಗಲೂ ಅನೇಕರ ಹೃದಯ ಮಂದಿರಗಳಲ್ಲಿ ಆಕೆಯ ಜ್ಯೋತಿಯ ಪ್ರತಿಮೆ ಮೂರ್ತಿಭವಿಸಿದೆ. ಭಾರತ ಉಳಿದಿರುವವರೆಗೆ ದಕ್ಷಿಣ ಆಫ್ರಿಕಾದ ಇತಿಹಾಸದಲ್ಲಿ ಒಳ್ಳಿಯಮ್ಮನ ಹೆಸರು ಶಾಶ್ವತವಾಗಿರುತ್ತದೆ. ಅಕ್ಷರ ಜ್ಞಾನವಿಲ್ಲದ, ಪತ್ರಿಕೆ ಓದದ, ಕಾನೂನುಗಳ ತೊಡಕು ಅರಿಯದ, ದೇಶದ ಕಲ್ಪನೆಯೇ ಇಲ್ಲದೆ ಕೇವಲ ಸಮೂಹದ ನಂಬಿಕೆಯಿಂದ ಸ್ಫುರಿಸಿದ ಆಕೆಯ ದೇಶ ಪ್ರೇಮ, ಈ ಸೋದರಿಯ ತ್ಯಾಗ ಬಹುದೊಡ್ಡದು. ಅಂಥವರು ಸೆರೆಮನೆ ಸೇರಿದ್ದು ಮತ್ತೇನೂ ಅಲ್ಲ, ಅವರ ಮಾನವೀಯತೆಯ ಶ್ರೇಷ್ಠತೆಯ ಪ್ರತೀಕ, ಹಾಗೆಯೇ ಅವರ ಹೃದಯಾಂತರದ ಶೋಕದ ಸ್ವರ ಪ್ರತೀಕವುದು ಅಂತ ಹೇಳ್ತಾರೆ. ಗಾಂಧೀಜಿಯವ್ರಿಗೆ ಈ ರೀತಿಯ ಸಾಮಾನ್ಯ ಯೋಧರ ಬಗ್ಗೆ ತುಂಬ ಅಭಿಮಾನ ಇರುತ್ತೆ. ಅದನ್ನು ನಮ್ಮ ಸಾಯಿನಾಥ್ ಅವರು ಕೂಡ ಹೇಳಿದ್ದಾರೆ ಅವರ ಪುಸ್ತಕದಲ್ಲಿ. ಈ ಜಗತ್ತಿನಲ್ಲಿ ಜರುಗಿದ ಕ್ರಾಂತಿಗಳಿಗೆ ಮಹಾಪುರುಷರೇ ಕಾರಣ ಎಂದು ಭಾವಿಸಲಾಗಿದೆ. ನಿಜವಾಗಿ ಹೇಳಬೇಕೆಂದರೆ ಜನರೇ ಅದಕ್ಕೆ ಕಾರಣರು ಅಂತ. 1931 ಜನವರಿ 17ನೇ ತಾರೀಕು ಯರವಾಡ ಸೆಂಟ್ರಲ್ ಜೈಲಿನಿಂದ ಬರೆದ ಪತ್ರದಲ್ಲಿ ಇದೆ. ಅಂದರೆ ಗಾಂಧೀಜಿಯವರಿಗೆ ಎಂಥ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಳ ಜೊತೆಗೆ ಸಾಮಾನ್ಯ ಹೋರಾಟಗಾರರಿಗೆ ಎಂಥ ಅಭಿಮಾನ ಇತ್ತು ಅನ್ನುವಂಥ ಈ ಮಾತುಗಳು. ಹಿರಿಯರಂಥ ಪುರುಷೋತ್ತಮ ಬಿಳಿಮರವರು ಹೇಳಿದಾಗೆ ಈ ಪುಸ್ತಕವನ್ನೆಲ್ಲ ನಾವು ಓದಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪುಸ್ತಕಗಳನ್ನು ನಮ್ಮ ಯುವ ಪೀಳಿಗೆಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದರ ಜೊತೆ ನಾನು ಬಹುರೂಪಿಯ ಜೊತೆಯಲ್ಲಿ ನಾನು ಕೈಗೂಡಿಸ್ತೀನಿ ಗಾಂಧಿ ಭವನದ ಮೂಲಕ. ಈ ಸಂದರ್ಭದಲ್ಲಿ ನನ್ನ ಒಂದು ಅನ್ಸಂಗಿರೋ ದಕ್ಷಿಣ ಆಫ್ರಿಕಾದ ಒಳ್ಳಿಯಮ್ಮನ ಬಗ್ಗೆ ನನ್ನ ಭಾವನೆಗಳನ್ನು ವ್ಯಕ್ತ ಮಾಡಲಿಕ್ಕೆ
ಅನುವು ಮಾಡಿಕೊಟ್ಟಂಥ ಗೆಳೆಯ ಮೋಹನ್ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಒಳ್ಳೆಯಮ್ಮ ಅವ್ರ ಬಗ್ಗೆ ತಂಜಾವೂರು ಡಿಸ್ಟ್ರಿಕ್ನಲ್ಲಿ ನಾಗಪಟ್ಟಣಂ ಅಂತ ಅವರು ಹುಟ್ಟಿದ ಊರು. ಆ ಹುಟ್ಟಿದ ಊರಿನಲ್ಲಿ ಒಂದು ಸ್ಮಾರಕ ಇದೆ. ಬಹುಶಃ ಯಾರಾದರೂ ಆ ಕಡೆ ಹೋದಾಗ ಅದನ್ನು ಗಮನಿಸ್ಬೋದು. ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಜೊತೆ ಕರಿಗೌಡ ಬೀಚನಹಳ್ಳಿ ಅವರಿದ್ದಾರೆ. ಇತ್ತೀಚೆಗೆ ತಾನೇ ಪುಸ್ತಕ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದವರು. ದಯವಿಟ್ಟು ಕರಿಗೌಡ ಬೀಚನಹಳ್ಳಿ ಅವರು ವೇದಿಕೆಗೆ ಬರಬೇಕು. ಸರ್ ಬನ್ನಿ. ಸೊ ಇವರಿಗೆ ಪಿ ಸಾಯಿನಾಥ್ ಅವರು ಒಂದು ನಮ್ಮ ಬಹುರೂಪಿ ಪ್ರಕಾಶನದ ಪರವಾಗಿ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಬನ್ನಿ ಬನ್ನಿ ಬೇಗ. ಕರಿಗೌಡ ಬೀಚನಹಳ್ಳಿ ಅವರ ಮೂಲಕ ಪುಸ್ತಕ ಸಂಸ್ಕೃತಿಗೆ ಹೊಸ ತಿರು ಸಿಕ್ಕಲಿ ಅಂತ ಬಹುರೂಪಿ ಪರವಾಗಿ ಮತ್ತು ಎಲ್ಲ ಪ್ರಕಾಶಕರ ಸಂಘದ ಪರವಾಗಿ ನಾನು ಕೇಳ್ಕೊಳ್ತೇನೆ. ಆತ್ಮೀಯರೇ, ಈಗ ವಿಜಯಮ್ಮ ಅವರಿಂದ ಒಂದು ಶುಭಾಶಯ. ಥ್ಯಾಂಕ್ ಯು ಅಮ್ಮ. ಹಲೋ. ನಾಗಮೋಹನ್ ದಾಸ್ ಅವರು ಮಾತಾಡೋದು ಬೇಕು. ಸಮಯ ಮೀರ್ತಾ ಇದೆ ಅಂತ ಗೊತ್ತು, ಮತ್ತು ಅದರ ಮಧ್ಯದಲ್ಲಿ ಸಾಯಿನಾಥ್ ಅವರ ಭಾಷಣಕ್ಕೂ ಕೂಡ ತಡ ಆಗ್ತಿದೆ ಅಂತ ಗೊತ್ತು. ಆದರೆ ನಿಮ್ಮಲ್ಲಿ ಒಂದೇ ನಾನೇ ಪ್ರಶ್ನೆ ಹೇಳ್ತೇನೆ. ಲಕ್ಷ್ಮೀ ಪಾಂಡ ಅವರ ಮಗಳು 2 ಮಾತು ಆಡ್ಲಾ? ಅಷ್ಟೇ. ಯಾಕೆ ಅಂದರೆ ನಾನೇ ಹೇಳ್ಬಿಟ್ರೆ ಆಮೇಲೆ ತಡ ಮಾಡ್ದ ಅಂತಲೇ ಅಂದ್ಬಿಟ್ಟು ನಿಮ್ಮನ್ನು ಕಮಿಟ್ ಮಾಡಿಸಿದೆ. ದಯವಿಟ್ಟು ಲಕ್ಷ್ಮೀ ಪಾಂಡ ಅವರ ಮಗಳು ಈಗ 2 ಮಾತಾಡ್ತಾರೆ. नमस्ते। साइड बुलाए इधर मीटिंग में, बहुत बहुत धन्यवाद। लक्ष्मी पंडा, उनका नाम लक्ष्मी पंडा नहीं, लक्ष्मी इंदिरा पंडा था। मिलिट्री में उसको लक्ष्मी इंदिरा पंडा बुलाते थे। देश के लिए वो युद्ध करने के लिए गए थे। युद्ध करने के टाइम पत्ता खाते थे, खाना नहीं मिलता था युद्ध में, तो पत्ता खा को जीना पड़ता था। देश के लिए आज़ाद कर को ले को आए, लेकिन गरीबी उनको बहुत तकलीफ़ दिए। 30 रुपया से पेंशन मिलता था, 1000 रुपये तक लास्ट मिला। मम्मी ने बोलता था कि 2 पेंशन मिलने का, लेकिन एक ही पेंशन से में मिलता था। सेंट्रल गवर्नमेंट से पेंशन नहीं मिलता था। मम्मी बहुत फिक्र में रहते थे। ऊपर में लिख को भेजते थे, कोई जवाब नहीं मिलता था। सरकार उनको कुछ भी नहीं देते थे। जब बीमारी हो गए तभी हॉस्पिटल को ले को गए। राष्ट्रपति प्रतिभा पाटिल उनको बोले थे कि 25,000 पेंशन सेंक्शन किए थे, लेकिन 25,000 भी हम लोग को नहीं मिला। गरीबी ऐसी निकल गए मम्मी का। लेकिन देश के लिए युद्ध कर को आज़ाद कर को ले को आए, लेकिन इतना सभी इज्जत मिला, लेकिन गरीबी में बहुत दुख दिए। ऐसी मेरी कहानी है। साईं बाबा को बहुत धन्यवाद। मैं इतना बोलती हूँ। ಥ್ಯಾಂಕ್ ಯು. ನಮ್ಮ ಜೊತೆ ಭಾರತ ಜ್ಞಾನ ವಿಜ್ಞಾನ ಚಳುವಳಿಯ ಪ್ರಮುಖರಾದಂಥ ಶುಭಾಂಕರ್ ಅವರಿದ್ದಾರೆ. ದಯವಿಟ್ಟು ಶುಭಾಂಕರ್. ಓಕೆ. ಸೊ ಶುಭಾಂಕರ್ ಆಚೆ ಇದ್ದಾರಂತೆ ಪುಸ್ತಕದ ಮಳಿಗೆಯಲ್ಲಿ. ಓಕೆ. ಸೊ ಈಗ ನಮ್ಮೆಲ್ಲರ ಆತ್ಮೀಯರಾದಂಥ ನಾಗಮೋಹನ್ ದಾಸ್ ಅವರು ಮಾತುಗಳನ್ನು ಆಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾವೆಲ್ಲ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಸಾಯಿನಾಥ್ ಅವ್ರನ್ನ ಮಾತು ಕೇಳಬೇಕು, ಅವ್ರ ಜೊತೆ ಒಂದು ಸಂವಾದ ಮಾಡಿ. ಹಾಗಾಗಿ ನಾನು ಹೆಚ್ಚೊತ್ತು ಮಾತಾಡೋದು. ಈ ಹಿಂದೆ ಸಾಯಿನಾಥ್ ಅವರು ಬರೆದಂಥ ಬರ ಅಂದರೆ ಎಲ್ಲರಿಗೂ ಇಷ್ಟ ಕನ್ನಡ ಅನುವಾದ ಕಾರ್ಯಕ್ರಮದಲ್ಲಿ, ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ. ಇವತ್ತು ಈ ಕೃತಿಯ ಕನ್ನಡ ಅನುವಾದದ ಬಿಡುಗಡೆ ಕಾರ್ಯಕ್ರಮದಲ್ಲೂ ನಾನು ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಾಯಿನಾಥ್ ಅವ್ರಿಗೂ
ಮೋಹನ್ ಅವ್ರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಪುಸ್ತಕ ಮಾತ್ರ ಅಲ್ಲ, ನೀವೆಲ್ಲರೂ ಕೂಡ ಬರ ಅಂದರೆ ಇಷ್ಟ, ಎಲ್ಲರಿಗೂ ಇಷ್ಟ ಅನ್ನೋ ಪುಸ್ತಕನೂ ಕೊಂಡ್ಕೋಬೇಕು. ಅದು ಇವತ್ತು ಓದುವಂಥ ಪುಸ್ತಕ, ಇವತ್ತು ಮುಂದೆ ಕೂಡ ಅದು ರೆಲೆವೆಂಟ್ ಅಂತ ನಾನು ಭಾವಿಸ್ತೀನಿ. ಅದರಲ್ಲಿ ಒಂದೇ ಒಂದು ಘಟನೆ ಹೇಳ್ತೀನಿ. ಆ ಇಡೀ ಪುಸ್ತಕ ಫೀಲ್ಡ್ ಸ್ಟಡಿ, ಕರ್ನಾಟಕ, ಆಂಧ್ರ ಪ್ರದೇಶ, ಒರಿಸ್ಸಾ, ಮಹಾರಾಷ್ಟ್ರ, ಪ್ರಮುಖವಾಗಿ ಈ ಫೀಲ್ಡ್ ಸ್ಟಡಿ. ಅದರಲ್ಲಿ ಒಂದು ಘಟನೆ ಬರುತ್ತೆ. ಯಾರೋ ಒಬ್ಬರು ಮನೆಗೆ ಹೋಗ್ತಾರೆ ಸಾಯಿನಾಥ್. ಅವರೊಬ್ಬ ಸ್ಮಾಲ್ ಕಾಂಟ್ರ್ಯಾಕ್ಟರ್, ಒಂದು ಹೋಬಳಿ ಮಟ್ಟದ ಕಾಂಟ್ರ್ಯಾಕ್ಟರ್. ಅವರು ನೋಡಿ, ಮತ್ತು ಮಾತುಕತೆಯಲ್ಲಿ ಅವರ ಕಾಂಟ್ರ್ಯಾಕ್ಟರ್ ಹೇಳ್ತಾರೆ, ಸರ್ ಈ ಸಲ ಬರ ಬಂದಿದೆ, ಒಂದು ಸೈಕಲ್ ಮೋಟ್ರ್ ತಗೊಂಡಿದ್ದೀನಿ. ನೆಕ್ಸ್ಟ್ ನಿಮ್ಮ ಪ್ಲ್ಯಾನ್ ಏನಂದರೆ, ಸರ್ ಇನ್ನೊಂದು ಬರ ಬಂದರೆ ಒಂದು ಜೀಪ್ ತಗೊಳ್ತಾರೆ ಸರ್. ಹೀಗೆ ನಮಗೆ ಫೀಲ್ಡ್ ಸ್ಟಡಿಯಿಂದ ಈ ಸಮಾಜದ ಅಂತರ್ ಸಂಬಂಧಗಳನ್ನು ನಮಗೆ ಕಟ್ಟಿಕೊಡ್ತಕ್ಕಂಥ ಒಂದು ಕೆಲಸ ಸಾಯಿನಾಥ್ ಅವರು ಆಗಲೂ ಮಾಡಿದ್ದಾರೆ, ಈ ಕೃತಿಯಲ್ಲೂ ಮಾಡಿದ್ದಾರೆ. ಆ ಎಲ್ಲ ಕೃತಿಗಳ ಅವರ ಕಾಯಕಕ್ಕೆ ನಾನು ಋಣಿಯಾಗಿದ್ದೀನಿ. ನಾವೆಲ್ಲರೂ ಅದನ್ನು ಓದೋಣ, ಇಂಥ ಕೃತಿಗಳು ಹೆಚ್ಚು ಬರಲಿ ಅಂತ ನಾನು ಸಾಯಿನಾಥ್ ಅವ್ರನ್ನ ಬೇಡ್ಕೊಳ್ತೀನಿ ಮತ್ತು ಹಾರೈಸ್ತೀನಿ. ಸ್ನೇಹಿತರೆ, ನಮ್ಮ ತಂದೆ ಹೆಬ್ಬಿಣಿ ನಾಗಪ್ಪ ಅಂತ ಕೋಲಾರ ಜಿಲ್ಲೆಯ ಒಂದು ಗಡಿ ಗ್ರಾಮ ನಮ್ಮದು. ಮಧ್ಯಮ ವರ್ಗದ ಒಂದು ರೈತ ಕುಟುಂಬ. 14ನೇ ವರ್ಷದಲ್ಲಿ ನಮ್ಮ ತಂದೆ ಸ್ವತಂತ್ರ ಚಳವಳಿಗೆ ಬರ್ತಾರೆ. ಆ ನಂತರ ಅವರು ಸ್ವತಂತ್ರ ಚಳವಳಿಯ ಒಂದು ಸಣ್ಣ ಪುಟ್ಟ ಪಾರ್ಟ್ ಟೈಮ್ ವರ್ಕರ್ ಆಗಿ ಕೆಲಸ ಮಾಡ್ಕೊಂಡಿರ್ತಾರೆ 6-7 ವರ್ಷ. 1936-37 ಆಸ್ಪಾಸ್ನಲ್ಲಿ ಗಾಂಧೀಜಿಯವರು ಚೆನ್ನೈಗೆ ಬಂದು 20 ದಿವಸ ಕ್ಯಾಂಪ್ ಮಾಡ್ತಾರೆ. ನಮ್ಮ ತಂದೆ ಪರ್ಮಿಷನ್ ಕೇಳ್ತಾರೆ ನಮ್ಮ ತಾತನ್ನ, ನಾನು ಚೆನ್ನೈಗೆ ಹೋಗಿ ಗಾಂಧಿ ನೋಡ್ಕೊಂಬರ್ತೀನಿ ಅಂತ. ಹಾಗೆ ನಮ್ಮ ತಾತ ಹೇಳ್ತಾರೆ, ಇಲ್ಲ ನೀನು ಚಿಕ್ಕ ಹುಡುಗ, ನಾನು ಹೋಗಿ ಬರ್ತೀನಿ ಅಂತ ನಮ್ಮ ತಾತ ಹೋಗ್ತಾರೆ. ಅವರು 10 ದಿವಸ ಇದ್ದು ವಾಪಸ್ ಬಂದು ನಮ್ಮ ತಂದೆಗೆ ಆ ಕಥೆಯನ್ನು ಹೇಳ್ತಾರೆ. ಏನು ಅಂತಂದರೆ, ಪ್ರತಿ ದಿವಸ ಗಾಂಧಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕಾಂಗ್ರೆಸ್ ಪಕ್ಷದ ಚಟುವಟಿಕೆಗಳ ವಿಮರ್ಶೆ ನಡೆಸ್ತಿದ್ದೆ. ಮಧ್ಯಾಹ್ನ ಮೇಲೆ ಮೆರಿನಾ ಬೀಚಿಗೆ ಬರೋರು. ಪ್ರತಿ ದಿವಸ ಒಂದು 45 ನಿಮಿಷ ಭಜನೆ ಮಾಡೋರಂತೆ. ಆನಂತರ ಒಂದು 15 ನಿಮಿಷ ಇವತ್ತು ನೆಹರು ಮಾತಾಡ್ತಾರೆ, ನಾಳೆ ಪಟೇಲ್ ಮಾತಾಡ್ತಾರೆ, ನಾಳೆ ಅನ್ನೋದರೈ ಮಾತಾಡ್ತಾರೆ, ನಾಳೆದ ಪ್ರಕಾಶಂ ಪಂತಲು ಮಾತಾಡ್ತಾರೆ ಅಂತ ಒಬ್ಬೊಬ್ಬ ಸೆಕೆಂಡ್ರಿ ಲೀಡರ್ನ ಇಂಟಿಟ್ರು. ಅದಾದ ನಂತರ ಗಾಂಧಿಯವರು ಒಂದಿನ ದಿವಸ ಒಂದು ಉಪನ್ಯಾಸ ನೀಡಿ, ನಮಗೆ ಸ್ವಾತಂತ್ರ್ಯ ಯಾಕೆ ಬೇಕು, ನಾವು ವಿದೇಶಿ ವಸ್ತುಗಳನ್ನು ಯಾಕೆ ಬಹಿಷ್ಕರಿಸಬೇಕು, ಅಹಿಂಸಾ ಮಾರ್ಗ ನಮಗೆ ಯಾಕೆ ಬೇಕು, ಈ ರೀತಿ ಒಂದೊಂದು ದಿವಸ ಒಂದು ಉಪನ್ಯಾಸ. ನಮ್ಮ ತಾತ ಇದನ್ನೆಲ್ಲ ಕೇಳ್ಕೊಂಬಂದು ನಮ್ಮ ತಂದೆಗೆ ಹೇಳಿದ್ರಂತೆ. ಹೇಳಿ ನಮ್ಮ ತಂದೆಗೆ ಒಂದಿಷ್ಟು, ಹೊಲ ಬೇಕಾದರೆ ಮಾರಿಬಿಡು, ಗದ್ದೆ ಬೇಕಾದರೆ ಮಾಡಿಬಿಡು, ಎತ್ತುಗಳು ಬೇಕಾದರೆ ಮಾರಿಬಿಡು, ಆದರೆ ಗಾಂಧಿ ಹೇಳಿದಂಗೆ ನಡ್ಕೊಂಡು ಹೋಗು ಅಂತ ಹೇಳಿದ್ರು. ಹೀಗೆ ನಮ್ಮ ತಂದೆ ಅಲ್ಲಿಂದ ಆಚೆಗೆ ನಾನು ಹೋಗದೇ ಇದ್ದೆ ಒಳ್ಳೆಯದು ಅಂತೇಳಿ ಫುಲ್ ಟೈಮ್ ವರ್ಕರ್ ಆಗ್ತಾರೆ. ಈ ರೀತಿ ಈ ದೇಶದ ಸ್ವತಂತ್ರ ಹೋರಾಟದಲ್ಲಿ ಅನೇಕ ಜನ, ನಮ್ಮ ತಂದೆ ಮಾತ್ರ ಅಲ್ಲ, ದೇಶದ ಉದ್ದಕ್ಕೂ ಕಾರ್ಮಿಕರು, ಮಹಿಳೆಯರು, ರೈತರು, ಯುವಕರು, ಅಲ್ಪಸಂಖ್ಯಾತರು, ದಲಿತರು, ಬುಡಕಟ್ಟು ಜನಾಂಗ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋ ಸತ್ಯವನ್ನು ಈ ಕೃತಿ ನಮಗೆ ತಿಳಿಸ್ಕೊಡುತ್ತೆ. ಇಲ್ಲಿ ಒಂದು ಘಟನೆ ನಿಮ್ಗೆ ಹೇಳಬೇಕು. ನಮ್ಮ ತಂದೆ ಊರಿನ ಕಟ್ಟೆ ಮೇಲೆ ಕೂತು ಒಂದು 5-6 ಜನರ ಸ್ನೇಹಿತರ ಜೊತೆ ಹರಟೆ ಹೊಡೀತಾ ಇದ್ರಂತೆ. ಆಗ ತಹಸೀಲ್ದಾರು, ಒಂದು 4-5 ಜನ ಪೊಲೀಸ್ನವರು ಒಂದು ಜೀಪಲ್ಲಿ ಅಲ್ಲಿಗೆ ಬಂದು ಇಳೀತಾರೆ. ಅದನ್ನು ನೋಡಿ ಅಲ್ಲಿ ದೂರದಲ್ಲಿದ್ದ ತೋಟಿ ವೆಂಕಟಮ್ಮ ಅಲ್ಲಿಗೆ ಬರ್ತಾರೆ. ಧ್ವನಿಕಟ್ಟುಗಾರಿ ವೆಂಕಟಮ್ಮ ಅಂತ ಆಕೆ ಹೆಸರು. ಯಾಕೆಂದರೆ ದೊಣ್ಣೆ ಹಿಡ್ಕೊಂಡು ಯಾವಾಗಲೂ ಇದ್ದಿದ್ರೆ ಧ್ವನಿಕಟ್ಟುಗಾರಿ ವೆಂಕಟಮ್ಮ ಅಂತ ಆಕೆ ಬಂದೆ. ಆಗ ತಹಸೀಲ್ದಾರು ನೋಡಿ, ಏನಮ್ಮ ವೆಂಕಟಮ್ಮ, ನಿಮ್ಮೂರಿನಲ್ಲಿ ಅವ್ನು ನಾಗಪ್ಪ ಅಂತಿದ್ದಾನಲ್ಲ, ಎಲ್ಲಿದ್ದಾನೆ ಅಂತ. ಆ ಕಟ್ಟೆ ಕಡೆ ನೋಡಿಬಿಟ್ಟು ವೆಂಕಟಮ್ಮ ತಹಸೀಲ್ದಾರ್ಗಳು, ಸ್ವಾಮಿ ಅವನ ಪೋಲಿ, ಯಾವಾಗ ಊರಿಗೆ ಬರ್ತಾನೆ ಯಾವಾಗ ಊರಿಗೆ ಹೋಗ್ತಾನೋ, ಅವನೊಬ್ಬ ಶುದ್ಧ ಅಯೋಗ್ಯ, ಅವನ ಕಥೆನೇ ಬೇಡ ನಮಗೆ ಅಂದ್ರಂತ. ಅವನ ಮನೆ ತೋರಿಸು ಅಂದ್ರೆ ವೆಂಕಟಮ್ಮ ಮನೆ ತೋರ್ಸೋಕೆ ಹೋದರೆ ನಾಗಪ್ಪ ಅವ್ರ ಸ್ನೇಹಿತರು ಊರು ಬಿಟ್ಟು ಬೇರೆ ಕಡೆ ಹೊರಟರು. ಆಕೆ ಫ್ರೀಡಮ್ ಫೈಟರ್ ಅಲ್ವಾ? ಹೌದು.
ಈ ಥರ ನೂರಾರು ಕಥೆಗಳು. ಹಾಗಾಗಿ ನಮಗೆ ಸ್ವಾತಂತ್ರ್ಯ ಹೋರಾಟದ ಅನೇಕ ಇಂಥ ಜೀವಿಗಳು ಯಾರು ಬೆಳಕಿಗೆ ಬಂದಿಲ್ವೋ ಅಂಥ ಒಂದು ಕೆಲಸ ಕರ್ನಾಟಕದಲ್ಲಿ ಈ ಹಿಂದೆ ಒಬ್ಬರು ಮಾಡಿದ್ದಾರೆ. ಡಾಕ್ಟರ್ KR ಸಂಧ್ಯಾ ರೆಡ್ಡಿ ಅವರು ನೆಲೆಯಾದ ಜೀವಿಗಳು ಅಂತ ಒಂದು ಪುಸ್ತಕನ ಸುಮಾರು 7-8 ವರ್ಷಗಳ ಹಿಂದೆಯೇ ತಂದರು. ಅದನ್ನು ನಾನೇ ಆ ಕೃತಿಯನ್ನು ಬಿಡುಗಡೆ ಮಾಡಿದೆ. ಅದರಿಂದ ನನಗೆ ನೆನಪಿದೆ. ಕರ್ನಾಟಕದಲ್ಲಿ ಬೆಳಕು ಕಾಣದೇ ಇರತಕ್ಕಂಥ, ಚರಿತ್ರೆಯಲ್ಲಿ ದಾಖಲಾಗದೇ ಇರತಕ್ಕಂಥ ಅನೇಕ ಮಹನೀಯರನ್ನು ಆಕೆ ಆ ಕೃತಿಯಲ್ಲಿ ಪರಿಚಯಿಸಿದ್ದಾರೆ. ಅಂತಹ ಒಂದು ಕೆಲಸ ಇವರು ಮಾಡಿದ್ದಾರೆ. ಇವು ನಮ್ಗೆ ಯಾಕೆ ಬೇಕು ಅಂದರೆ ಅಂಬೇಡ್ಕರ್ ಅವರು ಒಂದು ಕೇಳ್ತಾರೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಹಾಗಾಗಿ ನಮಗೆ ಇತಿಹಾಸ ಗೊತ್ತಿದ್ದರೆ ನಾವೊಂದು ಹೊಸ ಚರಿತ್ರೆಯನ್ನು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ, ಹೊಸ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮಗದು ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಒಂದೇ ಒಂದು ಘಟನೆ ಬಗ್ಗೆ ನಿಮ್ಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಗಾಂಧೀಜಿಯವರು ಸುಮಾರು 3000 ದಿವಸ, 1-2 ದಿವಸ ಕಡಿಮೆ ಇರ್ಬೋದು, 2999 ದಿವಸ ಅಂತ ಕಾಣಿಸುತ್ತೆ ನಿಖರವಾಗಿ ಹೇಳೋದಾದರೆ, ಜೈಲಿನಲ್ಲಿ ಕಳೆದರು. ಬಹುಪಾಲು ಈ ಕೇಸುಗಳಲ್ಲಿ ಜೈಲಿನಲ್ಲಿ ಕಳೆಯೋದಕ್ಕೆ ಕಾರಣ ಅವರ ಮೇಲೆ ಸೆಡಿಷನ್ ಕಾಯ್ದೆಯನ್ನು ಬಳಸಿತ್ತು. ಆ ಸೆಡಿಷನ್ ಕಾಯ್ದೆ ಹಾಕಿ ಕೋರ್ಟ್ನಲ್ಲಿ ಅವ್ರ ಮುಂದೆ ಚಾರ್ಜ್ ಶೀಟ್ ಹಾಕಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಿದರೆ ಇಂಥ ಅಪವಾದ ಮಾಡಿದ್ದಾರೆ ಗಾಂಧಿ ಅಂದರೆ ಏನು ಹೇಳ್ತೀರಾ ಅಂತ ಜಡ್ಜ್ ಕೇಳಿದರೆ ಅವ್ರು ಒಂದೇ ಮಾತು, ಚಾರ್ಜ್ ಶೀಟ್ನಲ್ಲಿ ಹೇಳಿರೋದೆಲ್ಲ ಸತ್ಯ, ಯಾವುದೂ ಸುಳ್ಳಲ್ಲ, ಮ್ಯಾಕ್ಸಿಮಮ್ ಏನು ಸೆಂಟೆನ್ಸ್ ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೋ ಅಷ್ಟು ಕೊಡಿ ಸ್ವಾಮಿ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಅವ್ರ ಜೈಲಲ್ಲಿ. ಆದರೆ ದುರಾದೃಷ್ಟ ಇವತ್ತು ಆಚೆ ಕಡೆ ನಾವು ಮಂದಿರ ಹೊಡಿಲಿಲ್ಲ ಅಂತಾರೆ, ಕೋರ್ಟ್ ಒಳಗಡೆ ಹೋಗಿ ಸ್ವಾಮಿ ನಾವು ನಿರಪರಾಧಿಗಳು ಅಂತ ಹೇಳ್ತಾರೆ. ಅವ್ರನ್ನ ಕೊಲೆ ಮಾಡಿದ್ದು, ಇವನ್ನ ಕೊಲೆ ಮಾಡಿದ್ದು, ಆ ಘಟನೆ, ಈ ಹಿಂಸೆ ಎಲ್ಲನೂ ಆಚೆ ಕಡೆ ರಾರಾರೋಜುವೇಷಗೆ ಹೇಳ್ತಾರೆ. ಕೋರ್ಟ್ಗಳೇ ಹೋಗಿ ನಾವು ಮಾಡಿಲ್ಲ ಸ್ವಾಮಿ ಇಂಥ ತಪ್ಪು. ಇಂಥ ಹಿಪೋಕ್ರೆಟ್ಸ್ ಇವತ್ತು ನಮ್ಮ ಮುಂದೆ ಜಾಸ್ತಿ ಆಗ್ತಾ ಇದ್ದಾರೆ. ಇಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥದ್ದೇನು ಅಂತಂದರೆ, ಈ ಸೆಡಿಷನ್ ಕಾಯ್ದೆಯನ್ನು ತೆಗೆದಾಕಬೇಕು ಅಂತೆಲ್ಲ ಜನ ಧ್ವನಿ ಎತ್ತಿದರೆ, ಇಲ್ಲ ಅದು ರಾಜದ್ರೋಹ ಅಂತ ಬರೆದಿದ್ದಾರೆ, ಅದನ್ನು ತಿದ್ದುಪಡಿ ಮಾಡ್ತಾಯಿದ್ರು. ಏನಂದರೆ ದೇಶದ್ರೋಹ, 3 ವರ್ಷ ಇದ್ದಿದ್ದನ್ನು 7 ವರ್ಷ ಸಜೆ ಮಾಡ್ತೀವಿ ಅಂತ ಈ ಸರ್ಕಾರ ತಿದ್ದುಪಡಿ ತರೋದಕ್ಕೆ ಮುಂದಾಗಿದೆ. ಲಾ ಕಮಿಷನ್ ಆಫ್ ಇಂಡಿಯಾದವರು ಇದಕ್ಕೆ ಒಂದು ಸೀಲ್ ಒತ್ತಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಹಾಗಾಗಿ ನಮಗೆ ಈ ಸ್ವಾತಂತ್ರ್ಯ ಹೋರಾಟದ ಏನು ಅನುಭವ ಇದೆ ಅದು ನಮಗೂ ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಬೇಕು. ಅದನ್ನು ಕಟ್ಟಿಕೊಡೋದರಲ್ಲಿ ಇವತ್ತಿನ ಯಾರು ನಮ್ಮ ಸ್ವಾತಂತ್ರ್ಯ ಯೋಧರಿದ್ದಾರೆ ಅವ್ರ ಬಗ್ಗೆ ಬರೆದಿರ್ತಕ್ಕಂಥ, ದಾಖಲೆಯಲ್ಲಿ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳು ಬರೆದಿರ್ತಕ್ಕಂಥ ಭಾಳ ಉತ್ತಮವಾದ ಕೆಲಸ. ಸಾಯಿನಾಥ್ ಅವರು ಇನ್ನೂ ಹೆಚ್ಚು ಈ ಕೆಲಸಗಳು ಮಾಡಲಿ ಅಂತ ಆಶಿಸುತ್ತಾ, ನಾವು ಇದರಿಂದ ಪಾಠ ಕಳೆದು ಹೊಸ ಸಮಾಜನ ಕಟ್ಟೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಾಗಮೋಹನ್ ದಾಸ್ ಅವರು ಒಂದು ಸಲ ನನ್ನ ಜೊತೆ ಮಾತಾಡ್ತಾ, ಮೋಹನ್ ನನಗೊಂದು ಆಸೆ ಇದೆ ಅಂತ ಹೇಳಿದ್ರು. ಏನು ಸರ್ ಅಂತ ಕೇಳಿದೆ. ನನ್ನ ಮುಂದೆ ಒಂದು ಕೇಸ್ ಬರಬೇಕು, ಆ ಕೇಸು ನನ್ನ ಮುಂದೆನೇ ಬರಬೇಕು, ಮತ್ತು ನಾನೇ ಅದಕ್ಕೆ ತೀರ್ಪನ್ನು ಕೊಡಬೇಕು ಅಂತ ಕೇಳಿದರು. ಸರ್ ಯಾವ ಕೇಸು ಅಂತ ಕೇಳಿದೆ. ನೋಡಿ, ಒಂದು ಮನೆಯಲ್ಲಿ ಅಪ್ಪ ಸುಮಾರು ಪುಸ್ತಕಗಳನ್ನು ಸಂಗ್ರಹಿಸಿರ್ತಾನೆ. ಅವರು ಸತ್ತ ನಂತರ ಆ ಪುಸ್ತಕಗಳು ಯಾರಿಗೋಗಬೇಕು ಅಂತ ಗಲಾಟೆ ಆಗಬೇಕು, ವಿವಾದ ಆಗಬೇಕು, ಮತ್ತು ಅವರನ್ನೇ ಜಗಳ ಆಡಿಕೊಂಡು ಒಡೆದಾಡುವ ಮಟ್ಟಕ್ಕೆ ಹೋಗಬೇಕು. ಅದು ಇತ್ಯರ್ಥ ಆಗದಿರೋದು ನನ್ನ ಮುಂದೆ ಬರಬೇಕು, ಮತ್ತು ಆ ಕೇಸನ್ನು ನಾನೇ ತೀರ್ಮಾನ ಮಾಡಬೇಕು ಅಂತ. ಸೊ ಅಂತಹ ದಿನಗಳು ನಮಗೆ ಬರಲಿ ಅಂತ ಆಶಿಸ್ತಾ, ಸೊ ಈಗ ನೀವೆಲ್ಲರೂ ಕಾಯ್ತಾ ಇರತಕ್ಕಂಥ ಪಿ ಸಾಯಿನಾಥ್ ಅವರ ಸಮಯ. ಪಿ ಸಾಯಿನಾಥ್ ಅವರು ಸುಮಾರು 30 ನಿಮಿಷಗಳ ಕಾಲ ಮಾತಾಡ್ತಾರೆ. ಆಮೇಲೆ 15 ನಿಮಿಷ ಅವ್ರ ಜೊತೆ ಸಂವಾದ ಇರ್ತದೆ. ನಿಮಗೆ ಆಸಕ್ತಿ ಇದ್ದರೆ ಆ ಸಂವಾದ ಇನ್ನಷ್ಟು ಕಾಲ ಮುಂದುವರಿಯುತ್ತೆ ಅಂತ ಹೇಳ್ತೇನೆ. ಪಿ ಸಾಯಿನಾಥ್. Thank you very much, all of you, because Bangalore is the only city I know
where you can get a full house for a book launch on a Sunday morning. In many other cities, you can't get this crowd at 7 o'clock in the evening on a weekday. You've been given a lot of details about the book. I want to talk about the climate in which this book appears and why it is important for us to revive the memory of the freedom struggle. In 5 years' time, not a single freedom fighter will be alive. Not one. That means that your children, the younger generations, will never get to see, engage with, listen to, touch, speak to a bona fide, genuine freedom fighter. The last of those will be dead in 5 years. The youngest person, now in the book there were 15, 16 characters. Out of whom 8 have died since we started the finalization of the book. 7 or 8 are alive. And the youngest of those alive, the infant, is 98. The oldest is Babani Mahato. She would have turned 105. This is the golden generation of India. Theirs. All the people in this book, you've already had speakers tell you, were ordinary people. Lakshmi Indra Panda, as she says, by the way, when she went to the INA camp, Subhash Bose told her, in this camp you will only be called Indra. You will only be called Indra. Because calling her Lakshmi would create confusion with Captain Lakshmi Saigal. So he called her Indra. And for me, the most important question she asked me, because I never hit anyone with a bullet, does it mean I'm not a freedom fighter? Because I never went to jail, does it mean I'm not a freedom fighter? She was challenging the basis on which we classify freedom fighters. The problem is, we have 2 laws, 1972, 1980, Swatantrata Sainik Samman Yojana, that law. It gives 7 classifications, which I call the 7 laws of bureaucratic suffering. The way it is defined, it rules out most women because their role was different. Their role was not going to jail. It rules out most revolutionaries because, can you believe, it actually explicitly says, if you went into the underground voluntarily, you do not qualify. You must have been declared a offender by the British. You are asking the colonial power to certify the freedom fighter. Huh? So many of the people in INA would not qualify. Then many other revolutionary underground people, they didn't go to jail, they died. They just died. They fought the British and died. So, it's a very peculiar way that thing was drafted. And as Renuka Patra told you, her mother never got that pension. But I will tell you something more about Lakshmi Panda. More than the pension, she wanted the recognition that I also fought for my country, that I also sacrificed, I also took risks. Most of these people, they wanted the recognition which we denied them.
Now, uh, there is a government, just like the NBT exercise, there is an official website on the freedom struggle. Azadi Ka Amrut Mahotsav. The Azadi Ka Amrut Mahotsav overall initiative, the first budget was 110 crores. You know, I run a website and I marvel at that kind of money. If one got 5% of that, we could make our website permanent. But what is there on that website? On the Azadi Ka Amrut Mahotsav website of the Government of India, there is not a single photo, not a single article, not a single story, not a single picture, video, illustration, or quote from a living freedom fighter. Not one. Not one. Not a single photo of a living freedom fighter. There are many photos on the site, and you all know whose photos. There are 5 photos of the Prime Minister on the front page. So there are photos, the same photos that appear on every COVID vaccine certificate, and the same photo that will appear on every bus ticket after 2024 elections, depending on the result. So, this was and then, by the way, recently on the logo, you set up that site for freedom fighters. It has a logo, 75th year of independence, celebrating 75 years of independence. Then suddenly 5 weeks ago, another logo came up to it. On the freedom fighters page, next to the logo of freedom fighter, 75 years, G20 logo. What does G20 have to do with your freedom struggle? So the G20 logo is there. It is just, younger people may be forgiven by looking at that homepage for thinking that Narendra Modi was your greatest freedom fighter. Because only his face is there. Yeah. And though he was born after independence was achieved. Please know that also. There were all these people were from such different strata. When we ask, yesterday I was asking school children in a meeting, what do they tell you about the freedom struggle? And they told me, sir, in our school, that portion has not come yet. I said, why not have that portion in August? Why wait till December or January? We are in serious danger of losing our history, of losing our historical memory, and we have already robbed the young of their history. When you ask them, who are the freedom fighters? See, your independence did not come from a bunch of returning Oxbridge elites. By the way, they repeatedly said this. Gandhi repeatedly said, you seek at least 10 references in collected works. I was the vakil. That's what he said in the South African. I was their vakil. The struggle was that of the indentured laborers. Again, he says it after Champaran in 1915. He said that is when Mohandas becomes a Mahatma, when he realizes that only the energy of the peasantry and the workers can liberate the country. That was his being reborn. In 1931, Premabai Kantak wrote him a postcard of praise on what a great achievement he had made for the freedom. And
Gandhi typically writes one line on the back of the postcard. Great men appear to be the cause of revolution. In truth, the people themselves are the cause. One line. In truth, by the way, that ultimate freedom fighter, Bhagat Singh, in his exchange with Shiv Varma, Pandit Shiv Varma, who was your UP CPM secretary and all that later, they're having an exchange in which Bhagat Singh says, in this grand construction of freedom, in this grand construction of liberation, in this grand building, we revolutionaries are only the gems on the walls. The foundation was not built by us. The foundation was built by the struggling masses. Therefore, I felt the need. See, most history is written with what you call great man theory. One great man came, solved all the problems. So that's why the book has 5 great women also. Because in all our stories of freedom struggle, we marginalize women. We don't because we have a particular understanding of the role of who is a freedom fighter. Women played a different role. They don't fit our definition, so we don't recognize them. Women in this country played roles that took greater risk. I'll tell you just about Babani Mahato. I spent one whole morning listening to her tell me, I am not a freedom fighter. My husband was a freedom fighter. You are 20 years late in coming to my house. He died 20 years ago. He went to jail and all that. And I was asking her about Gandhi and, Swadeshi movement. She said, do you think I had the time for all that? I was married at 9 and running a family of 25, joint family of 25. I did the cooking, I did the cultivation. Okay. So this went on. Suddenly, we realized her husband had got to jail for 13 months, 1 year. Many times he had gone. But suddenly we realized that her role was far greater than her husband's. It came like this. When I asked her, it must have been difficult for you when your husband went to jail. She said, no, it was much worse when he came back. Because every time he would bring another 20 people for me to feed. Then we understood. Who were those 20 people? At the height of the Bengal famine, when millions were starving to death, Babani Mahato was cultivating food, growing food, cooking the food, and feeding, apart from 25-member joint family, every day, sometimes for 2 months at a stretch, she was feeding underground revolutionaries in the forest of Purulia with her husband. Nothing her husband did equals that, the risk involved. Yeah. She didn't think that was a great thing. I thought it is the greatest thing I have heard. Yeah. Imagine when there is no food to be had and millions are dying of starvation in the famine. She is growing the food, looking after a family of 25. She is in her teens by that time. She is in her late teens or early 20s, and feeding all the underground. You know who those underground revolutionaries were? In the Quit India movement, Purulia became famous for the march on 12 police stations. And by the way, we should know the world of Purulia. I asked them, why was your Quit India movement in September 29th and 30th? They said, sir, in those days, it took that much time for the news of Gandhi's call to reach us.
There is no internet and no telegram service in their thing. It took them a long time to, around early September they got to know. Even the Odia revolutionaries told me this, that those in Koraput, they got to know late that there was an uprising somewhere else. So this was the kind of people who did this. Professor has told you about Bhagat Singh Jugyan and others. The characters, you're looking at the golden generation. The characters in this. One of the hilarious scenes from the Badmash Gaon, 1942, they marched and they captured Sambalpur court. Then, when the police came there and they intimidated the police wanted to arrest them. And who were these three people who had captured the court? One was a farmer, one was an agricultural laborer, one was a tailor. And they told this police, are you British or are you Indian? If you are Indian, you take orders from us. If you are British, go back to your own country. Now the police were perplexed. They went to get a warrant to arrest them. But there were still some magistrates who followed the law and rules. The magistrate rejected the warrant. He said, there are no names here. These fellows said, sir, police said, sir, they're not giving us their names. Magistrate said, I will not sign a blank warrant without names. So they went to the deputy collector who said, Kuch to likho wahan. You put A, B and C as their names. So the police actually put A, B and C on the warrant and brought it to the court. Now these fellows were arrested as A, B and C and produced in the court. The hilarious part, the Peshkar or the clerk had to shout, A, Hazir ho, B, Hazir ho, C, present yourself. When they were sentenced to imprisonment, taken to the prison warden refused to accept them. He told the police party, do you think I'm an idiot? Tomorrow if these fellows escape, I'm going to have to tell my superior A, B and C have escaped. Whole night negotiation took place before they were admitted into the prison. They were sent to a criminal prison, instead of many others who were sent to political prisons. They were sent to criminal prisons because they were Badmash. And they were very proud of telling me the name. We were Badmash Gaon. Even now we are Badmash Gaon. Then inside the criminal prison, they caused enormous damage. What did they do? The British was recruiting for the French front, for the war in France in World War II. Many Indians died. Thousands of Indians died there. They were offering 500 rupees to the family in case you die, and your regular pathetic salary. These three, Chamaru, Dayanidhi, and Pradhan, they started preaching to the criminals, saying, is your family worth 500 rupees? Are you worth 500 rupees? Is that all you're worth? Why should you go and die for these people? So many of the prisoners gave back the 500 rupees and said, we are not going. The next week, they were all transferred to a political prison, taken out of the criminal enclosure and put with the political people. Shankaraya in jail, he did the jail tour of Madras presidency. He was at one stage in Rajamandri prison, the yard that was kept, the prison that was kept for these political prisoners, he and many others had gone there, and the release order came saying everybody except Shankaraya.
So he had the entire prison yard to himself. He said, every day I could walk. You know, that's humor, that ability to laugh at what happened. He was 19 years old. He was a top student in the American College, Madurai. It was one of the top colleges in the Madras Presidency, after Loyola and Christian College. In his final year, Shankaraya is he has founded the Tamil Poetry Society of the college. He played football and represented the college in the inter-university games. 15 days before the final exam, the top student was raided, arrested, thrown in prison, and only came out on August 14, 1947. Coming out on August 14, 1947, he doesn't try to get in touch with his parents or family. He marches with all the other prisoners to the Madurai Tilagar ground to be part of the Midnight at Freedom rally. That is the kind of commitment. And when they were jailed in Vellore or in Rajahmundry, they went on a hunger strike because different classes of prisoners were given different qualities of food. They went on a hunger strike saying that everybody should get equal treatment in the thing. So he was in his 10th day of hunger strike. Inspector General of Prisons pays a visit. He comes there and he finds this 19-year-old boy reading Maxim Gorky's Mother. And the IG is startled and he asks him, 10 days you have not eaten a molecule of food, and you are reading literature and Gorky's Mother. These were, by the way, three things have happened after the book came. One, Shankaraya, the Tamil Nadu government, the Madurai Kamraj University and Tamil Nadu government have conferred him an honorary PhD from American College. Yeah, he was the top student, and he served his nation. He served the freedom movement. But look at the kind of people we are talking about. Stalin, chief minister, the minute he became chief minister, he brought a new prize, Tamil Nadu's equivalent of Bharat Ratna, Tagaisal Tamilan, the most eminent Tamils. First year, 2021, it was given to Shankaraya. Second year, it was given to Nallakkannu, who was his comrade from 70 years. One became secretary CPM, one became secretary CPI. Do you know what these two gentlemen did with the prize? Shankaraya accepted the prize and donated the 10 lakhs to the CM's COVID relief fund. The money, full money. Nallakkannu accepted the prize, donated the money, 10 lakhs, he added 5,000 and donated it to the CM's relief fund. We are going to lose these people forever. I'm saying maximum 5 years, maximum 5 years. I'm going tomorrow to take Shobharam Geharwar to Ashok Gehlot. That's where I'm flying this evening. Shobharam, he lives for one thing, and this will tell you who our freedom fighters were. He is a very cantankerous old man, he's very fit, walks faster than me. Why we are taking him together? He lives for one thing, the Swatantrata Sainik Bhavan, the freedom fighters Bhavan in Ajmer. He took me there and he said, do you see all the people around? It's a prime property in the middle of Ajmer Central Market. And he said, do you see all those fellows around? They are the real estate mafia they will grab this place the minute I die.
That's why he said, I come and sit here every week. I will defend. This is the heritage which we give our children, our grandchildren, our future generations. Shobharam, by the way, is a Dalit. And you don't find many Dalits in the freedom books because it's not true that they were not participating. Actually, the Lal Sena uprising in Nagpur, I think it was 70% Dalit. Yeah, but history is always written by the victors, by the rulers. So we exclude women, we exclude Dalits, we exclude Adivasis. Adivasis began the independence struggle from immediately after the Battle of Plassey, when the Adivasis of Jungle Mahal arose in a uprising that lasted 40 years till 1806. Adivasis were the first to die for freedom, the last to benefit from it. That's who they were. So the book has Dalits, Adivasis, Sikhs, Hindus, it has OBCs, it has Brahmins, it has women, it has farmers, laborers, cooks, couriers. Your grandfathers and grandmothers, they made independence. And if you go back, if there are the young faces I see, you go back and talk to your grandparents, every family has a story of the freedom struggle. Because that's how great a movement it was. I just spent the last 2 weeks roaming in Odisha, going to the families of these freedom fighters and giving them copies of the book. This is the third language, 4, English, Marathi, Kannada, Telugu are out now. It will come in 6 other languages. And those who are still alive, honor them. I will only say one thing about Doraiswamy. You all know Doraiswamy very well. But there's a past to Doraiswamy. He was always very mischievous. There is a past to Doraiswamy that is so beautiful, which I don't know how many people know. As Professor said, he put these different titles. Actually, he was fighting in the Mysore Chalo movement. They came and closed down the Diwan Bahadur personally ordered that to close his paper. He moved to Anantapur across the border of Karnataka. There, one newspaper he registered under 6 names. Each time they would shut down a newspaper, next day the same newspaper would appear under Pauravani, People's Voice, People's Choice, People's Guide, People's Champion. He had 6 titles. And every time it would come under a different title. So that kind, now compare it to our media today. They will do anything not to be shut down and anything to make money from government advertising and from private advertising. I want to leave you with this idea. I want to leave you with this feeling that this nation of maybe 5,000 years, whatever, but I maintain that the freedom struggle was and remains the noblest chapter in Indian history. And we need to reach our children with the stories of freedom struggle. Understand this. A nation that does not know where it came from is a nation that does not know where it is going. A generation that has no clue where we came from has no clue where we are going. We really need to revive that spirit of the freedom struggle. And on one last thing, what did these people tell me about their understanding? Captain Bao, whom he mentioned, another cantankerous old gentleman
who pulled off the biggest train robbery in Indian history. When they hit the Miraj Pune special goods train and lifted the payroll of the Bombay presidency. Okay, at least one tranche. Those days it was 19,500 rupees was one tranche, with which, by the way, you could buy, at the height of famine, you could buy 65,000 kilograms of rice. So that was a lot of money. Then they hit the Nashik Khazana and lifted 6.5 lakhs, which is about 6 crores today. Mallu Swarajyam, the Nizam's vizier personally announced a price on her head in 1945-46, 10,000 rupees, with which, by the way, you could buy 83,000 kilograms of rice after the famine. None of these people, when I spoke to them, they were all speaking, they didn't speak so much about themselves as about the movement, as about the struggle. And I had to keep bringing them back to their own role, to their personal role. They were talking about who inspired them, what did that. And I said, what did you do? What did you do? All of them left me with one lesson: the difference between independence and freedom. The book begins with one line by Captain Bhau. We fought for two things. We fought for freedom and independence. We achieved independence. What is he saying? All of them are saying freedom is a much larger project than independence. Independence, what is independence? Independence is throwing out the foreign ruler and establishing a nation state based on rights of citizenship and rule of law. That is what independence was about. They said freedom is a much bigger project. And I will say this: if we can look anywhere for what that bigger project is, it is at least in three sections of the most distilled idealism of your freedom struggle is in the Constitution of India. Not just the preamble, which speaks of justice for all, social, political, economic. Please note, I don't think it was an accident, sir. I mean, I hesitate to say this in front of Justice here, but I don't believe it was an accident that the first word after justice was social. Justice, social, economic, and political. They privileged the word social because they understood what sort of society we are. They privileged that. And for me, yes, okay, fundamental rights, they are the heart of the Constitution. But here you also have liberty, equality, fraternity, and Ambedkar's incredible speech on November 25, 1949, the last speech in the Constituent Assembly, when he gives the draft constitution and says, I do so with great apprehension. We have entered a world of paradoxes where we have democracy, we have democracy in politics, but no democracy in society and economy. We have equality in politics, but no equality in economy and society. And he warns us that this tension between the lack of democracy in equality in economy and society will one day explode this great edifice you have built. 74 years ago, and how true those words are, today's inequality in India is matching the gaps between the top and the bottom, is matching the levels of 1921. So, I'm saying, for me, the fundamental rights may be the heart of the Constitution, but for me, the directive principles of state policy are the soul of the Constitution.
the right to work, the right to food, the right to health, many implicit rights and many explicit rights. And I will give you this optimistic note. The preamble, of course, is unrivaled. Two things give me hope. Just before the pandemic, in the anti-CAA agitation, thousands of youngsters across this country were protesting at their college gates, reading from the Constitution, reading the preamble, justice for all. That gives me hope. And the most underreported or badly reported event in the last 3 years, the Kisan Andolan at the gates of Delhi. The farmers who gathered at the gates of Delhi, your media will not tell you that it was the largest, greatest, peaceful, democratic, constitutional protest in favor of justice in the world in 30 years. The last major protest in the world for justice was Occupy Wall Street, 2011. 8,000 to 10,000 young people, techies mainly and others, they occupied Zuccotti Park in New York. We are the 99%, you are the 1%. That's what they told Wall Street. And they fought for, But the New York police threw them out. In 9 weeks, they cleared the park. Your Kisans, your farmers, lasted 53 weeks and they could not be thrown out. They resisted. They taught us the meaning of resistance. How many of you know that 720 farmers died in the camps of attacks by they were hit with water cannon, 78-year-old man hit with water cannon, and the government breaks the law of the land by damaging public property, 20 feet by 20 feet pits in the national highway they dig. They put up barbed wire fences, bring armored personnel. The mobilization against your farmers was greater than that we are seeing on the line of actual control with China. And of course they called them Khalistanis and all that. And these farmers showed you, they were, I would, again, with due deference, I maintain that the farmers were not just fighting for MSP and loan waiver, they were fighting for every citizen of this country, because the farm laws bar the right to legal remedy. The farm laws, Articles 16, 17 of the APMC, this places the laws outside the jurisdiction of civil courts. When I addressed the Bangalore Advocates Association, I was trying to tell them why they should be worried about it. I said, Vakils are going to be the biggest losers. In all the district courts, 90% of the cases are farmers, land, contracts. Now, if you bar that, incidentally, Delhi Bar Council wrote a letter to President of India saying this law will destroy the legal profession. If I remember rightly, Article 32 gives me as an Indian citizen the right to legal remedy. That is one of the most important aspects of democracy. That if I am aggrieved by an action of the state or law or government, I have the right to approach the courts. These laws took away the right to approach the courts. Okay? And many of these clauses started coming in other laws, like the Karnataka Cow Slaughter Act. Do you know what they say there? No action, no suit, no prosecution shall lie against persons acting in good faith under this law. So who are the good faith in
farming? The good faith in farming was Ambani and Adani. Your media never told you that Ambani's personal wealth in 2021 was greater than the GDP of Punjab. Adani's personal wealth in 2021 was greater than the GDP or GSDP, as we should say, of Haryana. The farmers fought for you. They fought for every citizen. They fought to defend the Constitution of India, which was already violated in terms of the federal spirit when a central government passes laws which are on a subject that falls under state, agriculture. Right? The farmers were defending all of us. I think from the young people of 2019 and the farmers of 2020-21, we need to remember our job is defend your constitution. Defend your freedom struggle and its achievements. Resist the destruction of freedom, democracy in this country. Thank you. ಆದ್ಮೇಲೆ ಇನ್ನೊಂದು 10 ನಿಮಿಷ ಸ್ಪೇರ್ ಮಾಡಿ ಈ ಕೃತಿಯನ್ನು ಬರೆದ ಪಿ ಸಾಯಿನಾಥ್ ಅವರು ಅವರ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇಡೀ ದೇಶಾದ್ಯಂತ ದಲಿತರ ಕಥೆಗಳನ್ನು ಅವರು ನೆರೇಟ್ ಮಾಡಿದ್ದಾರೆ. ಆ ಪುಸ್ತಕ ಬರುವ ತುರ್ತು ಅಗತ್ಯ ಇದೆ. ಅದು ಬೇಗ ಬರಲಿ ಅಂತ ಆಶಿಸ್ತಾ, ಸೊ ಈ ಕೃತಿಯನ್ನು ಬರೆದಿದ್ದಕ್ಕಾಗಿ ಸಾಯಿನಾಥ್ ಅವರಿಗೆ ಅಭಿನಂದನೆಗಳನ್ನು ನಮ್ಮ ಅರ್ಚನಾ ರಾಯ್ಕರ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ, ನಿಮ್ಮೆಲ್ಲರ ಒಂದು ಚಪ್ಪಾಳೆಯ ಮಧ್ಯೆ. You have to put here. ಈ ಚರಕ ಏನಿದೆ ಇದನ್ನು ನಾವು ಚೆಗೆವಾರ ಮಗಳು ಅಲಿಡಾಗೋಸ್ಕರ ಹುಡುಕಾಡಿ ಖಾದಿ ಭಂಡಾರದಿಂದ ತಂದದ್ದು. ಎಷ್ಟು ಅವ್ರಿಗೆ ಇಂಪ್ರೆಸ್ ಆಯಿತು ಅಂತಂದರೆ, ಇಡೀ ಕಾರ್ಯಕ್ರಮ ಬಾಗೇಪಲ್ಲಿಯಲ್ಲಿ ನಡೆದಾಗ ಆಕೆ ಮಾತಾಡೋದನ್ನು ಮರೆತುಬಿಟ್ಟು ಈ ಚರಕ ಸುತ್ತಾನೇ ಇದ್ದರು. ಸೊ ಹಾಗಾಗಿ ಈ ಚರಕ ಈಗ ಈ ಪುಸ್ತಕದ ಪಿ ಸಾಯಿನಾಥ್ ಅವರಿಗೆ ವರ್ಗಾವಣೆಗೊಂಡಿದೆ. ಮತ್ತು ಈ ಕೃತಿಯಲ್ಲಿ ಒಂದು ಪಾಠ ಬರ್ತದೆ, ಏನಂತಂದರೆ ಸ್ವಾತಂತ್ರ್ಯ ಹೋರಾಟದ ಆ ಖಾದಿ ಚಳವಳಿಗೆ ಕರೆ ಕೊಟ್ಟಾಗ, ಸೊ ಖಾದಿ ಮಾಡೋಕ್ಕಾಗ್ದಿರ ಒಬ್ಬ ತಾಯಿ ಆಕೆ ಬ್ಲೌಸನ್ನು ಹಾಕೋದಿಲ್ಲ. ಆಕೆ ಏನು ಮಾಡ್ತಾಳೆ, ಗಂಡನ ಪಂಚೆಯನ್ನು ತುಂಡು ಮಾಡಿ 2 ಬ್ಲೌಸಲ್ಲೇ ಸುಮಾರು 10 ವರ್ಷ ಕಳೀತಾಳೆ. ಮತ್ತು ತಿರುಗಾ ಚರಕ ವಾಪಸ್ ಆಕೆಗೆ ಸಿಕ್ಕಿ ಅದರಲ್ಲಿ ನೂಲುವವರೆಗೆ, ಅದರಲ್ಲೇ ಬ್ಲೌಸ್ ಹೊಲಿಸಿಕೊಳ್ಳುವವರೆಗೆ ಆಕೆ ಬೇರೆ ವಸ್ತ್ರಗಳನ್ನು ತೊಡೋದಿಲ್ಲ. ಸೊ ಆ ರೀತಿಯ ಕಥೆಗಳು ಇದರಲ್ಲಿದೆ ಅಂತ ಹೇಳ್ತಾ, ನಮ್ಮೆಲ್ಲರ ಪ್ರೀತಿಯ ನನ್ನ ಆತ್ಮೀಯರಾದಂಥ HN ಆರತಿಯವರು ದಯವಿಟ್ಟು ಬಂದು, ಸೊ BR ಮಂಜುನಾಥ್ ಮತ್ತು ಜಯಲಕ್ಷ್ಮಿ ದಂಪತಿಗಳಿದ್ದಾರೆ, ದಯವಿಟ್ಟು ಸೊ ಇಬ್ಬರು ಬೇಗ ಬನ್ನಿ ಸರ್. ಆ್ಯಂಡ್ ಕೊಪ್ಪಳದಿಂದ ಮೆಹಬೂಬ್ ಮಠದ ಬಂದಿದ್ದಾರೆ, ಆಚೆ ಈಗ ಹೋದರು. ಆ್ಯಂಡ್ ತುಮಕೂರಿನಿಂದ ನಮ್ಮೆಲ್ಲರ ಪ್ರೀತಿಯ ಬರಹಗಾರ GV ಆನಂದಮೂರ್ತಿ ಬಂದಿದ್ದಾರೆ, ದಯವಿಟ್ಟು ಸ್ಟೇಜಿಗೆ ಬನ್ನಿ. ಆಮೇಲೆ ಈ ಹಾಡನ್ನು ಹಾಡಿದಂಥ ಚಿನ್ಮಯಿ ಚಂದ್ರಶೇಖರ್ ದಯವಿಟ್ಟು ಬನ್ನಿ. ಮತ್ತು ದಿಲಾವರ್ ರಾಮದುರ್ಗ ನಮ್ಮೆಲ್ಲರ ಆತ್ಮೀಯರು, ಸೊ ಇದ್ದರೆ ದಯವಿಟ್ಟು ವೇದಿಕೆಗೆ ಬನ್ನಿ. ಮತ್ತು ನಮ್ಮೆಲ್ಲರ ಪರವಾಗಿ ಹುಣಸವಾಡಿ ರಾಜನ್ ಮತ್ತು ಭಾಗ್ಯ ದಂಪತಿಗಳಿಗೆ, ಸೊ ಹುಣಸವಾಡಿಯವರೇ ಬನ್ನಿ. ಮತ್ತು ಭಾಗ್ಯವರೇ ಬರೋಕ್ಕೆ ಆಗ್ತದ? ನಾನೇ ಬರ್ತೀನಿ ರೀ. ಎನ್ ಮಂಗಳ,
ಸೊ ಎಲ್ರಿಗೂ ವಂದನೆ ಹೇಳ್ತಾ ಈಗ ಒಂದು ಪುಟ್ಟ ಸಂವಾದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದೀವಿ. ಸೊ ಈಗ ದಯವಿಟ್ಟು ಯಾರಾದರೂ ಪ್ರಶ್ನೆ ಕೇಳುವವರು, ಪ್ರಶ್ನೆ ಅಂತಲ್ಲ, ಇಟ್ ಈಸ್ ಶೇರಿಂಗ್ ಐಡಿಯಾಸ್. ಯಾರಾದರೂ ಶುರು ಮಾಡ್ತೀರಾ ಅಥವಾ ಸಂವಾದ ಬೇಕಾ? ಓಕೆ. Hello. Gandhi ideas are outmoded. Can you explain how it is practical in present day scenario? You know, it's strange that we think the idea of peace, non-violence is outdated at a time when you need them more than ever. When violence is racking the world and in your own society, the intolerance, the killings, the lynchings, the communal riots, the Manipurs, when these are happening, what are the new modern ideas that we need? The idea of peaceful coexistence predates Gandhi also. You can go back to Buddha and see how much it is there in your society. So the attacks on such ideas throughout history, even before Gandhi, has come from people who brought with them hatred, bloodshed, anger, and destruction. You know, Hitler's ideas were supposedly very modern. Yeah, he didn't have any time for this kind of nonsense. What did he end up doing for the world? 52 million people dead in World War II. So the point is not how old the idea is, how relevant the idea is, how correct the idea is. That's what I would say. Yeah. I would also say one thing that about all the characters in this book, it's a very interesting thing that I learned as I did this book. As a student of history, I did not understand that earlier. Who are the people in this book politically? They're very different people. And they are influenced by many political streams except for one, which never participated in the freedom struggle. But their ideas, old ideas, new ideas. The most interesting thing about all of them, they came into a category which I call leftist by politics, Gandhian by personal life and code. They were all leftists by politics and Gandhian in personal code. Remember how many people were influenced that way? There was a gentleman called E.M.S. Namboodiripad who wrote a book, The Gandhi and the Ism. What a beautiful book. And I don't know how many decades EMS had a portrait of Gandhi in his office. Many of these people, they were committed leftists. Yeah? But like EMS, they followed a lifestyle that was very Gandhian. They followed a moral code that was Gandhian. In fact, that code deserted the Congress 50 years ago. It continued in the socialists, the communists, other leftists. Doraiswamy he said, I belong to a ginger group, Socialist Congress. That's what he proudly said it, always, even in the interview. There were socialists, communists, all of them had a left leaning. Now, even a Babani Mahato, who claims to be non-political, she knew that she was feeding fugitives from the law. She knew that, and she was doing it. Where does it place her in the spectrum? Now, all these people's ideas, no matter how old they were noble and correct. Any other?
Yeah. Now there are two groups. One is Savarkarites who criticize Gandhi. Another is Ambedkarites who also criticize Gandhi. So now where do we place Gandhi, sir? See, first I would say that the first part of what you said is true. Ambedkarites, I don't think there is one voice on Gandhi. I don't think so. And the best example is Shobharam Geharwar in the book. Yeah? He is a self-declared Gandhian. By the way, I said they were influenced by many ideas. He is a self-declared Gandhian who made bombs in the revolutionary underground. Okay? He said, "Maine dono nadiya mein gaya. Gandhivad or Krantivad." And when I asked him this question, how did you choose? He has a very sharp tongue. I asked him, "You are a Dalit." When I went to his house, he said, "You have a jeep?" I said, "Yes, sir." He said, "Take me to market. I want to garland Ambedkar's Murti." So we went there. After he put it, I asked him, knowing that I was going to get a thapad, I said, "How do you choose between Gandhi and Ambedkar?" He got very angry. "Why should I choose? You choose. What principles of Ambedkar, what principles of Baba Saheb I admire and respect, I follow those. What principles of Gandhi I admire and respect, I follow those. Who are you to tell me to choose?" I think that settled the debate in my mind, totally. So now Savarkar is a different issue. Now, in this there are many unknown heroes who are becoming heroes of the freedom struggle. Let me tell you my own personal assessment of V.D. Savarkar. I will not call him Veer Savarkar because that's a title he gave himself. But anyway, Savarkar, in my honest opinion, was a genuine revolutionary till 1911. Nobody can take that away from him. Yeah, the joining of the association in Britain, the escape from the ship in Marseille in France, escaping the police. He spoke firmly, and by the way, even his earliest writing does not speak of the great communal division between Hindus and Muslims. Even in the book 1857, there is a little restraint there. But 1911, what happens? They put him in prison and he can't take it. Unlike Sankaraya, who says, I did the prison tour of Tamil Nadu. Unlike a Nalakan or a Doreswamy, they were proud of going to jail. When I asked Sankaraya, what is your greatest, how did you feel about losing your degree and going to jail? He said, this was my proudest moment, that I am contributing to my country's struggle. That was Sankaraya. Okay, now Savarkar was a Sankaraya till they put him in jail. From there, he could not take it. Now, let me tell you a little story which will tell you what I think and what you should hopefully think. Once he goes to jail, he writes 7 petitions to the king, mercy petitions. Other prisoners elsewhere have written mercy petitions. The Gaddari Babas wrote 1 or 2, father dying, mother crying, all this sort of stuff. And you know what happened with them? When they were released, the man who founded the Desh Bhagat Yadgar Hall in Jalandhar, 1 week after release, he is bombing the British barracks in the Hoshiarpur railway station. They were getting themselves, begging for mercy to be released, only to continue the war immediately.
1 week later, he is back at war with the British Empire. None of them in their petitions ever, and in Andamans, as far as I know, I can't see anyone else who wrote such petitions, because it wasn't just a mercy petition. It was a petition begging for the opportunity to collaborate. If the gracious crown releases me, I will bring many millions of Indian youth to the correct path of British civilization. Does that sound like revolutionary to you? Not to me. So I grant him his early history. But you should read the petitions. The language is so pathetic. Anyway, he keeps praying, and they place him not under house arrest, but restricted to the district of, I think, Ratnagiri. Okay. Then in 1926, a book appears, The Life of Barrister Savarkar. Now, this book appears under the pseudonym Chitragupta. Now, in the 18th, 19th centuries, Chitragupta, even in 16th, 17th, Chitragupta was a very common pseudonym that people used when they didn't want to give their own name. Who was Chitragupta? Chitragupta was the scribe of Lord Yama. So it has authority. You better listen to what I'm saying. I'm Chitragupta. Chitragupta was the bookkeeper of Yama. So Chitragupta writes this book. You know, it is such a hagiography. You will not have seen anything like that writing about a leader until you come to 2014. Then you see it again. But you will see Savarkar, Veer Savarkar, so brave, standing tall, wonderful, etc. Now, there was immediately a controversy even then, and a controversy revived in the last 10 years. Who was Chitragupta? Who was the person writing under the name Chitragupta? It is very badly, the text is so unpalatable and so bad. You know, if someone wrote your biography of like that, you would say, please withdraw it, because it's an embarrassment. Anyway, one theory came up. Chitragupta was actually Rajagopalachari. This came in the last 10 years. Now, I disagree with Rajaji on many things, on economics, on politics, on various things. But one thing Rajaji, you can't dispute, he knew how to write. He was a good writer. Yeah. I learned my Mahabharata and Ramayana as a child, reading the English version of beautiful writer. Extraordinarily gifted writer. Obviously, he could never have written such garbage. This goes on and goes on. 26, the book appears, it's proscribed. 42, it reappears. This time the British don't ban it. 86, mind you, it's all printed by Sangi presses. 86, the publisher reveals who Chitragupta was, and the person who reveals who Chitragupta was is Savarkar's brother. So we may take it that it is an authoritative source, because it's revealed that Chitragupta was none other than Savarkar himself. All that wonderful stuff was written by the man about himself, by himself. I could only conclude that Veer Savarkar, that Mr. Savarkar had a very high opinion of Mr. Savarkar. That's what I think, yeah. Yes, ma'am. Can you? Hello, sir. Media is termed as a fourth pillar of the democracy. Sorry? Media is
fourth pillar of democracy. Fourth estate, huh? Yeah. So, but now from that we have moved to a situation wherein media personnel are jailed for freedom of expression. So, do you see any hope for the country and the media? Hope I always see. If you don't have hope, you don't live. Okay. But I'm saying, you're quite right. What a distance there is from a Doreswamy, from a Raja Ram Mohan Roy. By the way, Raja Ram Mohan Roy, many people do, we teach in our colleges and journalism schools. The founder of Indian journalism was Augustus Hickey. He was neither an Indian nor did he practice Indian journalism. He wrote about the European community in the time of the East India Company. Okay. The first truly Indian-owned journal which made a huge impact was Raja Ram Mohan Roy's Miratul Akhbar in Persian, because that was the language of the elite. Still, the Mughal court, Persian was the language of the court. Look at the character of this man. It was during the peasant struggle in Delhi that I remembered this. In 1822, and by the way, did any newspaper or magazine tell you last year that that last year was not only 75th year of independence, but 200th year of Indian journalism? Nobody, most of these editors don't know, they've never read anything by Raja Ram Mohan Roy. In 1822, he came out with Miratul Akhbar, and a Rayat was sentenced by the district judge of Kamila, which is now Komila in Bangladesh. The district judge of Komila sentenced Pratap Narayan Das on some vague offense to whipping, public whipping he was to get. The police whipped him so hard, he died. It was not part of the sentence or anything, and it was not a very trivial offense apparently, and he died. Raja Ram Mohan Roy was so moved. He wrote a front page editorial running into the next page on the cruelty of what had happened, and called for action against the district judge of Komila, not the police. He called for action against the judge. Then it had many James Silk Buckingham translated that into English. Dozens of other journals carried that piece in other languages. The impact was the highest court of England of that time summoned the judge before it. Then the Governor General brought new laws. This is long before Vernacular Press Act. They brought laws to curb the freedom of press. How did he stand up? Raja Ram Mohan Roy shut down his publication. Last publication, front page editorial. I will not function under such dehumanizing and degrading circumstances, which is denying us our freedom of expression. They fought, they resisted. So, I mean, this was the kind of history. From there you come to what? I always say, now there are only two schools of journalism. Journalism and stenography. And 90% of what you see is stenography. Stenographers, many journalists have editors, owners, they have become stenographers to the powerful. But by the way, I keep saying this, and one day in Chennai, sir, an elderly gentleman got up and scolded me. He said, "You say this every time, it is so insulting.
And I said, sir, I'm very sorry if I have offended you. He was a very senior gentleman and I was about 35, 40. I said, sir, how did I offend you? He said, sir, I am a stenographer. and we are much better than you fellows. He said, I have been a stenographer in the courts of Tamil Nadu 38 years. And why are we better than you? Because we take down everybody's version. Defense, prosecution, judge, police, everybody, what they say, we honestly put it down. You fellows only report what the powerful, the mantris, the ministers. He was absolutely right. I had no reply to him. The only thing for that is again to revive that spirit of the freedom struggle. You have to fight and destroy corporate ownership of media, which is what is causing the loss of freedom, and also the atmosphere of fear that is causing many people to self-censorship. These are the things. Someone else? There's just a young guy there at the back. Yeah. As it stands, the kind of atmosphere that has grown in this country, we should, and considering the many diverse ideologies that are propounded in the opposition currently, like you said, the hagiographical accounts of Savarkar, or any leader for that matter, such glorification is present in all spheres that actually propound their ideology. So in that regard, when there are fundamental differences between ideologies that constitute the opposition, should they make compromises in order to curb the reactionary forces from growing? Or should they individually promote their ideology and fight against the current establishment? You know, I'm saying, look at your freedom struggle and learn from the press of the freedom struggle. You know, I don't know what sort of compromise you have in mind, so I can't comment on that. There are many, all of us make various compromises in life. But there is a line beyond which a compromise becomes a sellout. Too much of the media has sold out. They crack the whip of, by the way, now what they're doing, earlier they used to jail journalists under sedition. Now they are jailing us under MPLA, money laundering. Because the one thing that a journalist has, he has no money by the way, one thing the journalist has is his credibility. And if you put them under economic offenses, you are damaging that credibility. So they're doing this. Okay, so you have to fight it out from I refer back to how a Doraiswamy functioned when he went underground, whatever. You have to fight it in three ways. One, you have to challenge the pattern of monopoly ownership of the media. Why in that Kisan Andolan did all this not get reported? What I told you about biggest movement for justice, Adani's money personal money is greater than Haryana's GSDP. Why did all this not get reported? Because Mr. Ambani is the biggest owner of media in India. Network 18 is the largest bouquet of channels. He cannot tell you how many channels he owns. I could probably tell him. And now Mr. Adani has got into the game. Yeah, with buying NDTV, Quint, all these things. Corporate ownership of media, and this goes back long before, it starts in 80s. Corporate ownership of media is the biggest damage to press freedom, because your multi-millionaire, billionaire owners of media, where does their money come from?
It comes from contracts with the state, with the government, to exploit public resources. Oil, gas, minerals, mining. So you're not, if you are sitting on those contracts or seeking those contracts, are you ever going to attack the government of the day? No, you can't. But I'm also telling you, please note that many publications, alternatives have come up. They're small. How big they can grow depends on people like you. With PARI, People's Archive of Rural India, is the only one maintaining an archive of freedom fighters. The Wire or Frontline magazine, these are all struggling entities. Yeah. And by the way, another source of damage in the media is the power of the advertiser. He can remove his ads if you, like during COVID-19, when thousands of bodies were piling up on the banks of Ganga and Sarayu, it was beautifully reported. For 1 month it was beautifully reported in Uttar Pradesh. Then it disappeared, the reporting, because the government of UP and the central government both withdrew government advertising from all the newspapers. One newspaper dared to continue reporting. Its name is Dainik Bhaskar, and it was raided by ED, IT. I don't know if there's any agency that did not go and sit in Dainik Bhaskar. So this is what you're up against. Corporate ownership is too compromised with the establishment. It is the establishment. So it's not going to fight. You need to, that's why in PARI, in People's Archive of Rural, we don't take advertising. We think there's enough junk being sold to young people in the columns of all the other media. We do not accept corporate investment, no investment in, we accept donations. And we don't have a subscription fee, and we give it to you for free. Everything on, if we work under Creative Commons, anybody can use our material. So it's like that. We have to think for our time, where the Doreswamis and Raja Ram Mohan Rais thought for their time, we have to think for our time, our ways of getting around this pall of censorship. Yes, ma'am, you had a question. Is it the central government's 75th Independence Day that big campaign they ran, like Azadi Ki Amrit Mahotsav, drew you to write this book to show to them that this is the, or was it the real reason for you to? I was interviewing these people for 20 years almost. I first met Lakshmi Panda in 2007. You'll find an article of mine on her in the Hindu Sunday magazine. In the main Hindu. On the op-ed page, I wrote that article about her, which I updated. That was going on. The Azadi Ka Amrit Mahotsav and what's been happening, that gave me a sense of urgency. And the fact that so many of them were dying. When I realized that no one will be left in 5 years. Yeah? Yeah, sorry. Yes. So what did freedom mean to the people with whom you spoke to? Because you said we have achieved independence, but we do not have freedom, as said by one of the people whom you interviewed. So, and you have spoke to people from across the country. And what freedom meant to each one of them might be different. Is it freedom from patriarchy, freedom from untouchability, freedom to access resources? What was there? It's there, as I mentioned, the finest distillation of the idealism and the ideas of the freedom struggle are there in your constitution. Freedom from what? They looked at it in terms of justice. Justice, social, economic, political, liberty, equality, fraternity, that is your freedom. The right to live with dignity, the right to work, the right to learn, the right to education, that is your freedom. Yeah. And the right to food. You know, Gandhi said, for those who die by hunger,
the only form in which God may dare appear is bread. Yeah. Freedom from hunger. Freedom from patriarchy. Freedom from... See, the point about it is that many of these, Mallu Swarajam, Hausabai, they were rebelling against patriarchy. Yeah, Hausabai with a 3-year-old baby, she's 17, goes into underground missions, deadly underground missions against the British, attacking police stations, all sorts of things. So obviously they were, and Mallu Swarajam speaks on this in the interviews we have done with her on video. She speaks of it, and she speaks of how they dealt with male oppression at that time. Yeah. Read your preamble, your fundamental rights, your directive principles. Even the directive principles, I will say that there are 5 or 6 which are really relevant. And by the way, the Supreme Court of India, and this was told to me by Justice Ganguly himself, in 40 years has passed 3 judgments in which they made a mention that the directive principles of state policy, Part 4, is as every inch as important as the fundamental rights. And the last of those judgments was given by Ashok Ganguly himself. So there was an idea of freedom. It was a much larger project. Justice for all, social, economic, political, liberty, equality. Ambedkar speaks at length about liberty, equality, fraternity. You can't pick one, you can't pick two. They're a package. Liberty and equality without fraternity is fake. How will you fraternize without equality? That's also a question. So the whole thing, that is the larger project. Yeah. Thank you. I had a last question. One more question is there. Yours is not last question, last but one. Okay. Yeah. Actually, thank you for writing the book, and thanks Mohan for translating and Bahurupi for publishing this. Sorry, I can't make out what you're saying. I'm saying... No, I can't make out what he's saying. saying. No, I'm saying thank you for writing the book, and thanks for Mohan for translating and publishing, Bahurupi for publishing. So you said about, say for example, Savarkar. Recently there are a lot of literature that has come, flooded. For example, Penguin itself published Vikram Sampat. Yeah. And it was seriously criticized because of plagiarism charges and so on. So how do you see the effort of RSS, and particularly the ideology that was not fighting in the freedom struggle, warming up through this flooding the publishing? And how do you see, because yours is one of the very few books possibly which has come in recent years. So how do you see that panning out? Yeah, 2 things. One is the RSS is desperate to rewrite history. By the way, there is nothing wrong in revisiting history and updating it and upgrading it. But what they are doing is inventing a history that they didn't have. By the way, please look, today they make laws, attack people who they say, Har Ghar Ka Tiranga, they say, but the fact is, the RSS detested the national anthem, and even in the late 90s were writing against it. K.R. Malkani wrote, it's a weak, insipid song written by Rabindranath Tagore in praise of the British king. That's what he wrote about. That's what founding vice president wrote about, of BJP, wrote about the national anthem. 1949, when the draft of the constitution is given, organizer had an editorial dismissing the Constitution of India. Okay? Dismissing, saying
there is not an iota of anything that is Bharatiya in this constitution. Instead of which, we could have drawn from our great annals of jurisprudence in India, which means Manusmriti. Now, they are rewriting their history. For that, they have to rewrite the constitution also. For that, they have to rewrite what freedom struggle itself means. They have to rewrite. Please, on that Azadi Ka Amrut Mahotsav, they have already started. The freedom struggle is going back 800 years. All the way it will reach Alauddin Khilji one day. You're saying 75 years of, celebrating 75 years of independence, but your Prime Minister has made a speech. 1,000 years of slavery we have broken. Arey, you have the Kangana Ranaut School of History which says India got Azadi in 2014. Yeah, so that is going to happen. I mean, they are in power and they can destroy the books of legitimate bona fide historians. The answer to lies and fraud is truth. And it's good to remember that on, tomorrow will be Gandhi Jayanti. It's a good time to remember that. The answer to lies and fraud is truth. Yeah. So the Shobharam Geharwar, by the way, in each chapter in the book, there is a QR code. If you scan it, you will go to Freedom Fighters Gallery on Pari website. It's free. No subscription, no payment. Shobharam Geharwar, I'm asking him the question. In your experience of the freedom struggle, did RSS participate? He gets angry. Ek ungli nahi kata. That's what he says. It's in the book, it's in the video. I mean, there were, during the Quit India movement and the thing, there were people begging, the RSS was, and Hindu Mahasabha were asking people to join the British Army. All this is there. I mean, it's on record. No one can take, but now they are changing the record. You are inventing history. And there's an old African saying, who writes the history? If lions were historians, the tales of the jungle would not favor the hunter. For me, the people in my book are lions. Yeah? And there's an effort I make to present them as historians. Thank you. Yeah. Last question. So this will be the last question. So it was an honor listening to your speech today. My question is related to the overall economy and the support the government provides for farmers in this country. Say I was a farmer in the US. Like it's a heavily subsidized model. It's subsidized on one hand, but also there are these intensely capitalistic laws that the US has. For example, farmers can't replant certain seeds. So do we penalize farmers in India because they're not following a certain model? Or do we lack the will or resources? Basically, what you're trying to do in India is to embrace the US model, which is corporate farming. That's what you're trying to do. That, by the way, is not something of since 2014. It's been there. Both UPA and NDA governments have sought to embrace corporate farming and hand over farming to corporations. I mean, 2-3 days ago, a gentleman called Professor M.S. Swaminathan died. He wrote the finest report, 5 reports actually. The first report submitted to Parliament 2004 December. Last report submitted October 2006.
And in 19 years, the most distinguished scientist India has, until 3 days ago, contemporary scientist, his report did not merit 1 hour's dedicated discussion in Parliament. UPA was in power in 2004 and 6. NDA government comes to power in 2014 on the promise of implementing Swaminathan Commission within 12 months. And the main recommendation, which they see as main, MSP is equal to cost of product, COP2 plus 50%. Total cost of production plus On coming, they won millions of votes with that. On coming to power, they submitted an affidavit in the Supreme Court saying this is not possible, not feasible, not advisable because it would distort market prices. The entire universe of the Kisan has been distorted. But a market price is rigged by half a dozen corporate leaders. That is to not be distorted. That should be kept pristine. So you have a deadly move towards, systematic move towards corporate farming. And that is the model which they are going to try and follow. Even today they are bringing the farm laws back through back door in different commissions, committees, reports and laws. Okay? Yet, what is Indian society? You know, in 2002, I first used the word in the Indian press, agrarian crisis. It is not a word I invented. It came to me from 2 sources. The farmers of Andhra Pradesh. That time the hotbed was Andhra Pradesh. And 2, Professor Utsa Patnaik. She used the word agrarian depression. I was the first to use the word in the mainstream press. But for me, that has gone far beyond agrarian crisis. From agrarian, 10 years ago, I called it, now it's a societal crisis. Yeah, education is hit, children are dropping out because their parents have gone bankrupt. Today I say it's gone beyond a societal crisis. It is a civilizational crisis. It is a civilizational crisis when the largest body of small landowning farmers in the world are fighting for their very survival. And ours is a civilization based on small farming, family landed households which came up along the rivers, and family systems and communal farming systems of Adivasis, where also no individual owned a great piece of land, maybe kitchen garden, that's all. The community, the tribe owned the land. So you had, your civilization comes from farming and farmers. So today I say that the agrarian crisis has moved to societal crisis and moving very sharply towards a civilizational crisis. Yeah, and you can, there are many ways in which you can avert that fate, but there is no political will and no desire to do so because the entire thrust is towards corporate. Yeah. ಆತ್ಮೀಯರೇ, ಈಗ ಸಾಯಿನಾಥ್ ಅವರಿಗೆ ಪುಸ್ತಕದ ಸೈನಿಂಗ್ ಕಾರ್ಯಕ್ರಮ. ಮೊದಲ ಚಾನ್ಸ್ ನಭಾವ್ ಒಕ್ಕುಂದಾಗೆ, ಯಾಕೆ ಅಂತಂದರೆ ಈ ಸ್ಪಿರಿಟನ್ನು ಯುವ ಪೀಳಿಗೆಗೆ ದಾಟಿಸಬೇಕು ಅನ್ನುವ ಕಾರಣಕ್ಕೆ ನಭಾವ್ ಒಕ್ಕುಂದ ಪುಸ್ತಕ ಕೊಂಡ್ಕೊಳ್ಳೋದೇ ಹೋದರೆ ಈ ಪುಸ್ತಕ ಕೊಡ್ತೀವಿ, ಆಮೇಲೆ ದುಡ್ಡು ಕೊಟ್ಟು ಹೋಗಬೇಕು. ಬನ್ನಿ, ಬೇಗ ಬನ್ನಿ. ಪುಸ್ತಕ ತೊಗೊಂಡಿದ್ದೀರಾ? ಥ್ಯಾಂಕ್ ಯು. ಸೊ ಎಲ್ಲರೂ ಕೂಡ ಪುಸ್ತಕವನ್ನು ಕೊಂಡುಕೊಳ್ಳಿ. ಹೆಚ್ಚು ಪುಸ್ತಕಗಳನ್ನು ಕೊಂಡುಕೊಂಡಷ್ಟು ಹೆಚ್ಚು ರಿಯಾಯಿತಿ ಸಿಗುತ್ತೆ ಅಂತ ಹೇಳ್ತಾ, ಕಮ್ ಸೊ ಯಾರ್ಯಾರು ಸೈನಿಂಗ್ ಮಾಡಿಸ್ಕೊಳ್ಳೋರಿದ್ದೀರಿ ದಯವಿಟ್ಟು ಒಂದು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಬನ್ನಿ ಅಂತ ಹೇಳ್ತಾ, ಉಳಿದಿದ್ದೆಲ್ಲ ತೆಗೆದುಬಿಡಿ.
ಟೇಬಲ್ ಮೇಲಿರೋದೆಲ್ಲ ಕ್ಲಿಯರ್ ಮಾಡಿ. ರಮೇಶ್ ನೋಡಲಿಲ್ಲ ಬಂದಿದ್ದು, ಥ್ಯಾಂಕ್ ಯು. ಆ್ಯಂಡ್ ಸುಭಾಷ್ ರಾಜು ಮನೆ ಬಂದಿದ್ದಾರೆ, ಥ್ಯಾಂಕ್ ಯು. ಮಹಾಂತೇಶ್ಗೆ ಥ್ಯಾಂಕ್ ಯು. ವಡಗೆರೆ ನಾಗರಾಜಯ್ಯ ಅವರಿಗೆ ಥ್ಯಾಂಕ್ ಯು. ಸುಮಾರು ಜನರನ್ನು ನನಗೆ ಈಗ ಕಾಣಿಸ್ತಾ ಇದೆ. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ರಿಗೂ ವಂದನೆಗಳು, ಮಾಧ್ಯಮದವರಿಗೆ ವಂದನೆಗಳು, ಸಾಗ್ಯರ ರಾಮಸ್ವಾಮಿಗೂ ವಂದನೆಗಳು. ಸೊ ಆ್ಯಂಡ್ ವೇದಿಕೆ ಮೇಲೆ ಇದ್ದು ಕಾರ್ಯಕ್ರಮವನ್ನು ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ಪುರುಷೋತ್ತಮ್ ಬಿಳಿಮಲೆ ಅವರಿಗೆ, ಅಧ್ಯಕ್ಷತೆ ವಹಿಸಿದಂಥ ನಾಗಮೋಹನ್ ದಾಸ್ ಅವರಿಗೆ, ಗೆಳೆಯರಾದಂತಹ ವಿಶುಕುಮಾರ್ ಅವರಿಗೆ, ಮತ್ತು ವಿಜಯಮ್ಮ ಅವರಿಗೆ, ಮತ್ತು ಇಲ್ಲಿ ಬಂದಿರತಕ್ಕಂಥ ಲಕ್ಷ್ಮೀ ಪಾಂಡ ಕುಟುಂಬಕ್ಕೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮತ್ತೆ ಈ ರೀತಿಯ ಭೇಟಿಯನ್ನು, ಚಿಂತನೆಯನ್ನು ಮಾಡ್ತಾ ಇರೋಣ. ಥ್ಯಾಂಕ್ ಯು. ದಯವಿಟ್ಟು ಒಬ್ಬೊಬ್ಬರೇ ಬನ್ನಿ ವೇದಿಕೆಗೆ. Fine.